ನಮಸ್ತೆ ಆಲ್ ಮಾಸ್ಟರ್. ಎಲ್ಲ ಜ್ಞಾನಬಂಧುಗಳಿಗೂ ವಂದನೆಗಳು. ಮಹಾವತಾರ 21 ದಿನಗಳ ವಾಸ್ತವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲ ಆತ್ಮಬಂಧುಗಳಿಗೂ ವಂದಿಸುತ್ತಾ, ಮೊದಲಿಗೆ ಮಹಾವತಾರ್ ಫೌಂಡೇಶನ್ ಪಿರಮಿಡ್ ಸಂಸ್ಥಾಪಕರಾದ ಪತ್ರಿಜಿಯವರಿಗೂ, ಸರ್ವಮಂಗಳ ಮಾತಾ ಅಮ್ಮನವರಿಗೂ ವಂದಿಸುತ್ತಾ ಈ ದಿನದ ಧ್ಯಾನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಹಲೋ, ಕೇಳಿಸ್ತಾ ಇದೀನಾ? ಕೇಳಿಸ್ತಿದೆ. ಕಂಟಿನ್ಯೂ ಮಾಡಿ ಮ್ಯಾಮ್. ಎಲ್ಲರೂ ಸಿದ್ಧರಾಗಿ ಧ್ಯಾನಕ್ಕೆ ಅಣಿಯಾಗಿ ಕೂತ್ಕೊಳ್ಳೋಣ. ಬಂಧುಗಳೇ, ಎಲ್ಲ ಆತ್ಮಬಂಧುಗಳಿಗೆ ವಂದಿಸುತ್ತಾ, ಒಂದು ಲೋಟ ನೀರು ಕುಡಿದು ನೆಲದ ಮೇಲೆ ಕುಳಿತುಕೊಂಡಿರುವವರಿಗೆ ಸುಖಾಸನದಲ್ಲಿ ಕುಳಿತುಕೊಂಡು ಮ್ಯಾಟ್ ಕೆಳಗಡೆ ಕುಳಿತುಕೊಳ್ಳಲು ಒಂದು ಮ್ಯಾಟ್ ಹಾಕಿಕೊಂಡು ಕುಳಿತುಕೊಳ್ಳಿ. ಚೇರ್ ಅಥವಾ ಸೋಫಾ ಮೇಲೆ ಕುಳಿತುಕೊಳ್ಳುವುದಾದರೆ ಸರಾಗವಾಗಿ ಕುಳಿತು ಕೈ ಬೆರಳುಗಳನ್ನು ಒಂದಕ್ಕೊಂದು ಬೆಸೆದು ಕಾಲು ಕ್ರಾಸ್ ಮಾಡಿ ನಯವಾಗಿ ಕಣ್ಣುಗಳನ್ನು ಮುಚ್ಚಿ ಧ್ಯಾನಕ್ಕೆ ಸಿದ್ಧರಾಗೋಣ. 3 ಬಾರಿ ಓಂಕಾರ, ದೀರ್ಘ ಶ್ವಾಸ, ಸಂಗೀತ ಧ್ಯಾನದೊಂದಿಗೆ ಧ್ಯಾನ ಪ್ರಾರಂಭಿಸೋಣ. ಆತ್ಮಬಂಧುಗಳೇ, ಎಲ್ಲರೂ ದೀರ್ಘ ಶ್ವಾಸ ತೆಗೆದುಕೊಂಡು ನಿಮ್ಮಲ್ಲಿ ಪಿರಮಿಡ್ ಸಂಸ್ಥೆಯ ಹ್ಯಾಟ್ ಅಥವಾ ಇದ್ದರೆ ಹಾಕಿಕೊಂಡು ನಯವಾಗಿ ಕಣ್ಣು ಮುಚ್ಚಿ ಒಂದು ಲೋಟ ನೀರು ಕುಡಿದು ಧ್ಯಾನದಲ್ಲಿ ಮಗ್ನರಾಗೋಣ. ಪಿರಮಿಡ್ ಕ್ಯಾಪ್ ಧರಿಸಿಕೊಂಡು ಎರಡು ಕೈ ಬೆರಳುಗಳನ್ನು ಬೆಸೆದು ಕಾಲುಗಳನ್ನು ಕ್ರಾಸ್ ಮಾಡಿ ನಯವಾಗಿ ಕಣ್ಣು ಮುಚ್ಚಿ ತೊಡೆಯ ಮೇಲಿರಿಸಿಕೊಂಡು ಕೈಗಳನ್ನು ತೊಡೆಯ ಮೇಲಿರಿಸಿ ಕಣ್ಣು ನಯವಾಗಿ ಮುಚ್ಚಿ ನಮ್ಮ ಶ್ವಾಸದ ಮೇಲೆ ನಮಗೆ ಗಮನವಿರಲಿ. ನಾವು ಒಳಗೆ ತೆಗೆದುಕೊಳ್ಳುತ್ತಿರುವ ಶ್ವಾಸ ಮತ್ತು ನಿಶ್ವಾಸದ ಕಡೆಗೆ, ಅಂದರೆ ಮೂಗಿನ ತುದಿಯ ಕಡೆಗೆ ನಮ್ಮ ಗಮನವಿದ್ದರೆ ನಮ್ಮ ಕಣ್ಣ ಮುಂದೆ ಬರುವ ಅನೇಕ ಸಮಸ್ಯೆಗಳು ಅಥವಾ ಅನೇಕ ವಿಷಯಗಳು ಮರೆಯಾಗುತ್ತವೆ. ಯಾವಾಗಲೂ ಧ್ಯಾನಕ್ಕೆ ಕುಳಿತಾಗ ನಮ್ಮ ಮೂಗಿನ ತುದಿಯಲ್ಲಿ ನಾವು ಒಳ ತೆಗೆದುಕೊಳ್ಳುವ ಗಾಳಿ ಮತ್ತು ಹೊರಗೆ ಬಿಡುವ ಬಿಸಿ ಗಾಳಿಯನ್ನು ವೀಕ್ಷಿಸಿ ಗಮನವಿಟ್ಟು ನಾವು ಶ್ವಾಸ ಆನಾಪಾನಸತಿ ಧ್ಯಾನಕ್ಕೆ ಆಳವಾಗಿ ಹೋಗೋಣ. ಮ್ಯೂಸಿಕ್ ಆನ್ ಮಾಡ್ತೀರಾ?
ಮ್ಯೂಸಿಕ್ ಆನ್ ಮಾಡ್ತೀರಾ ಮೇಡಮ್? ಓಕೆ ಮೇಡಮ್, ಮಾಡ್ತೀರಿ ಮೇಡಮ್.
ಧ್ಯಾನ ಬಂಧುಗಳೇ, ಆಯವಾದ ಧ್ಯಾನ ಸ್ಥಿತಿಯಿಂದ ಸಾಮಾನ್ಯವಾದ ದೇಹ ಸ್ಥಿತಿಗೆ ನಾವೆಲ್ಲರೂ ಮರುಕಳಿಸಿ ಬರೋಣ. ಮತ್ತೆ ನಾವು ನಿಧಾನವಾಗಿ ಜೋಡಿಸಿದ ಕೈ ಬೆರಳುಗಳನ್ನು ಬಿಡಿಸಿಕೊಳ್ಳುತ್ತಾ ಅಂಗೈಗೆ ಸ್ಪರ್ಶ ಮಾಡಿ 3 ಬಾರಿ ಅಂಗೈಗಳನ್ನು ಉಜ್ಜಿ ಕಣ್ಣುಗಳ ಮೇಲೆ ಇಟ್ಟುಕೊಂಡು ಬಿಸಿ ಶಾಖವನ್ನು ಕಣ್ಣಿಗೆ ಸ್ಪರ್ಶವಾಗುವಂತೆ ಮಾಡಿ ನಂತರ ನಿಧಾನವಾಗಿ ಕಣ್ಣು ತೆರೆಯಿರಿ. ಕ್ರಾಸ್ ಮಾಡಿದ್ದ ಕಾಲನ್ನು ಬಿಡಿಸಿಕೊಂಡು ಎಲ್ಲರೂ ಕ್ಯಾಮೆರಾ ಆನ್ ಮಾಡಿಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಸಜ್ಜಾಗೋಣ. ನಮಸ್ತೆ ಆಳ್ ಮಾಸ್ಟರ್. ನಮಸ್ತೆ. ಕೇಳಿಸ್ತಾ ಇದೆಯಾ ಮೇಡಮ್? ಎಸ್ ಮ್ಯಾಮ್, ಕಂಟಿನ್ಯೂ ಮಾಡಿ ಮ್ಯಾಮ್, ಕೇಳಿಸ್ತಿದೆ. ಮುಂದಿನ ಈ ದಿನದ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ನಡೆಸಿಕೊಡಲು ಸುರನಾಗಲಾಂಬಿಕಾ ಮೇಡಮ್ ಅವರು ಹಿರಿಯ ಮಾಸ್ಟರ್ ನಡೆಸಿಕೊಡುತ್ತಾರೆ. ಅವರನ್ನು ಒಂದು ಪತ್ರಿಜಿಯ ಒಂದು ಕಿರು ಸಂದೇಶದೊಡನೆ ಅವರನ್ನು ಬರಮಾಡಿಕೊಳ್ಳೋಣ. ಸಹಜ ಪ್ರವೃತ್ತಿಯಲ್ಲಿ ಇರುವುದಕ್ಕಾಗಿ ಶುದ್ಧ ಸಹಜ ಕೌಟುಂಬಿಕ ಜೀವನ ನಡೆಸಬೇಕು. ಈ ರೀತಿ ಒಂದು ಪತ್ರಿಜಿಯವರ ಸಂದೇಶ. ಈ ದಿನದ ವಿಷಯ ಸುರನಾಗಲಾಂಬಿಕಾ ಮೇಡಮ್ ಅವರು ನಮಗೆ ಧ್ಯಾನ ಮುಗಿಸಿಕೊಂಡು ಬಂದ ನಂತರ ಜ್ಞಾನದ ಅವಶ್ಯಕತೆ ಇದೆ. ಆ ಜ್ಞಾನವನ್ನು ಹಂಚಲು ಹಿರಿಯ ಮಾಸ್ಟರ್ ಸುರನಾಗಲಾಂಬಿಕೆಯವರನ್ನ ನಾವು ವೇದಿಕೆಗೆ ಬರಮಾಡಿಕೊಳ್ಳೋಣ. ವಿಷಯ ಮಿಲರೇಪ ಜೀವನ ಚರಿತ್ರೆ, ಮುಂದುವರೆದ ಭಾಗ. ಮ್ಯಾಮ್, ಇದು ಮಿಲರ್ ರೇಪರ್ ಅಲ್ಲ ಮ್ಯಾಮ್, ಇದು ಭಿನ್ನವಾಗಿ ಆಲೋಚಿಸು ಭಾಗ 3 ಮ್ಯಾಮ್ ಇದು. ಎಸ್ ಮ್ಯಾಮ್. ಆಯ್ತು ಮ್ಯಾಮ್, ಸರಿ. ಭಿನ್ನವಾಗಿ ಆಲೋಚಿಸು ಮುಂದುವರೆದ ಭಾಗ. ಮೇಡಮ್ ಇದ್ದಾರಾ? ಎಸ್ ಮ್ಯಾಮ್, ಇದಾರೆ ಮ್ಯಾಮ್, ಇದಾರೆ. ಮೇಡಮ್
ಎಸ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್ ರವರಿಗೆ ನಮ್ಮ ಮಹಾವತಾರ್ ಫೌಂಡೇಶನ್ ವೇದಿಕೆಗೆ ತುಂಬಾ ಸ್ವಾಗತ ಮತ್ತು ಸುಸ್ವಾಗತ. ನಿಮ್ಮ ವಿಷಯಗಳನ್ನ ಈ ದಿನ ನಾವೆಲ್ಲರೂ 4 ಕಿವಿಗಳು ಮಾಡಿಕೊಂಡು ಕೇಳಬೇಕು, 2 ಕಿವಿಗಳು ಸಾಲದು. ಆ ತರ ಜ್ಞಾನ ಕೊಡೋದಕ್ಕೆ ನಮ್ಮ ಹಿರಿಯ ಮಾಸ್ಟರ್ ಬಂದಿದ್ದಾರೆ. ಎಲ್ಲರೂ ವಿಡಿಯೋ ಆನ್ ಮಾಡಿಕೊಂಡು ಜ್ಞಾನವನ್ನ ಸ್ವೀಕರಿಸಲಿಕ್ಕೆ ನಾವು ರೆಡಿ ಆಗೋಣ. ನಮಸ್ತೆ ಮೇಡಮ್. ನಮಸ್ತೆ. ಥ್ಯಾಂಕ್ ಯು. ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೆ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಇಷ್ಟು ಹೊತ್ತು ಧ್ಯಾನವನ್ನ ಮಾಡಿ ನಮ್ಗೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಶಕ್ತಿಯನ್ನ ನಾವು ಪಡೆದುಕೊಂಡಿದ್ದಾಯ್ತು. ಈಗ ಜ್ಞಾನದ ಮುಖಾಂತರ ಮತ್ತೊಂದಷ್ಟು ಶಕ್ತಿಯನ್ನ ಪಡೆದುಕೊಳ್ಳೋಣ. ಪ್ರಸ್ತುತ ಮಹಾವತಾರ್ ಫೌಂಡೇಶನ್ ಈ ಒಂದು ಸಮಯದ ಅವಧಿಯಲ್ಲಿ ನಾವು ಸ್ವಾಧ್ಯಾಯವನ್ನ ಮಾಡ್ತಾ ಇದ್ದು, ಸ್ವಾಧ್ಯಾಯಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪುಸ್ತಕದ ಹೆಸರು ಭಿನ್ನವಾಗಿ ಆಲೋಚಿಸು. ಮೂಲತಃ ಈ ಪುಸ್ತಕ ತೆಲುಗು ಭಾಷೆಯಲ್ಲಿದ್ದು ಇದನ್ನ ಶ್ರೀ ಪ್ರಕೃತಿ ಉಮಾ ಮಹೇಶ್ ಅವರು ಬರೆದಿರ್ತಕ್ಕಂಥದ್ದು. ಅದನ್ನ ಕನ್ನಡ ಭಾಷೆಗೆ ಭಾವಾನುವಾದ ಮಾಡುವಂತ ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು. ಈ ಒಂದು ಪುಸ್ತಕದಲ್ಲಿ ಒಟ್ಟು 18 ಚಾಪ್ಟರ್ಗಳಿದ್ದು ನಾವು 12 ಚಾಪ್ಟರ್ಗಳ ಬಗ್ಗೆ ತಿಳ್ಕೊಂಡಿದೀವಿ. ಇವತ್ತು ನಾವು ಉಳಿದಿರ್ತಕ್ಕಂಥ 6 ಚಾಪ್ಟರ್ಗಳ ಬಗ್ಗೆ ತಿಳ್ಕೊಳ್ಳೋಣ ಮಾಸ್ಟರ್ಸ್. 13ನೇ ಚಾಪ್ಟರ್ ಬಂದು ಸಮಯ ಅನ್ನುವಂತ ಈ ಒಂದು ಚಾಪ್ಟರ್ನಲ್ಲಿ ಅನೇಕ ಕೋನಗಳಲ್ಲಿ ಸಮಯದ ಬಗ್ಗೆ ನಮ್ಗೆ ಅದ್ಭುತವಾದ ಜ್ಞಾನವನ್ನ ಕೊಟ್ಟಿದ್ದಾರೆ ಪ್ರಕೃತಿ ಉಮಾ ಮಹೇಶ್ ಅವರು. ಮಾಯ ಅಂದ್ರೆ ಈ ಅನ್ನುವಂಥದ್ದು ಅದು ಮಾಯೆಯಿಂದನೇ ಕೂಡಿರ್ತಕ್ಕಂಥದ್ದು. ಆಕ್ಚುಲಿ ಸಮಯ ಅನ್ನುವಂಥದ್ದೇ ಇಲ್ಲ ಅಂತ ಹೇಳ್ತಾರೆ ಆಧ್ಯಾತ್ಮಿಕತೆಯಲ್ಲಿ. ಸಮಯ ಅನ್ನುವಂಥದ್ದು ಭೂತನೂ ಇಲ್ಲ, ಭವಿಷ್ಯತ್ತೂ ಇಲ್ಲ, ಇರೋದೆಲ್ಲ ಬರೀ ವರ್ತಮಾನ ಅಷ್ಟೇ. ಅದು ಸಮಯನೇ ಅಲ್ಲ. ನಾವ್ ಈ ರೀತಿಯಾಗಿ ಏನ್ ಭಾವಿಸ್ತಾ ಇದೀವಿ ಅದಲ್ವೇ ಅಲ್ಲ ಅಂತ ಹೇಳೋಂಥದ್ದು ಈ ಒಂದು ಆಧ್ಯಾತ್ಮಿಕತೆಯಲ್ಲಿ. ಆದ್ರೂ ಕೂಡ ನಾವೆಲ್ಲರೂ ಕೂಡ ಈ ಶರೀರದಲ್ಲಿ ಪ್ರಸ್ತುತ ಈ ಭೂಮಿ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಸ್ಥಿತಿಗತಿಗಳಲ್ಲಿ, ಈ ರೀತಿಯಾಗಿರ್ತಕ್ಕಂಥ ಜೀವನ ವಿಧಾನದಲ್ಲಿ, ಋತು ಧರ್ಮದಲ್ಲಿ ನಾವಿರೋದ್ರಿಂದ ನಾವು ಸಮಯ ಅನ್ನುವಂಥ ಪರಿಕಲ್ಪನೆಯನ್ನ ಅರ್ಥ ಮಾಡ್ಕೊಂಡೇ ನಾವು ಈ ಒಂದು ಜೀವನವನ್ನ ನಾವು ನಡೆಸ್ಬೇಕಾಗಿರುತ್ತೆ. ಸಮಯ ಅನ್ನುವಂಥ ಪರಿಕಲ್ಪನೆ ನಾವು ತಗೊಳ್ಳಿಲ್ಲ ಅಂತಂದ್ರೆ ನಮ್ಮ ಜೀವನ ಸರಿಯಾದ ರೀತಿಯಲ್ಲಿ ನಡೆಯೋದಿಕ್ಕೆ ಅಷ್ಟು ಸುಲಭ ಅಲ್ಲ. ಭೂತ, ಭವಿಷ್ಯತ್, ವರ್ತಮಾನ ಇದು 3ರಲ್ಲೂ ಕೂಡ ಸಮಯ ಅನ್ನುವಂತ ಒಂದು ಪರಿಕಲ್ಪನೆ ಇದೆ. ಆಲ್ರೆಡಿ ನಾವು ಭೂತ, ಭವಿಷ್ಯತ್, ವರ್ತಮಾನ ಅನ್ನುವಂತ ಚಾಪ್ಟರ್ ನಲ್ಲಿ ಸಮಯದ ಬಗ್ಗೆ ನಾವು ತಿಳ್ಕೊಂಡಿದೀವಿ. ಮುಗಿದು ಹೋಗಿರ್ತಕ್ಕಂಥ ಕಾಲವನ್ನ ನಾವು ಭೂತಕಾಲ ಅಂತ ಕರಿತೀವಿ, ಮುಂದೆ ಬರ್ಬೇಕಾಗಿರುವಂತದನ್ನ ನಾವು ಭವಿಷ್ಯತ್ ಕಾಲ ಅಂತ ಕರಿತೀವಿ, ಪ್ರಸ್ತುತ ಏನ್ರಲ್ಲಿ ನಾವಿದ್ದೀವಿ ಅದನ್ನ ನಾವು ವರ್ತಮಾನ ಕಾಲ ಅಂತ ನಾವು ಕರಿತೀವಿ. ಈ ರೀತಿಯಾಗಿ ಸಮಯ ಅನ್ನುವಂಥದ್ದು ನಮ್ಗೆ ಅದ್ಭುತವಾಗಿ ಎಲ್ಲರಿಗೂ ಕೂಡ ಮೊದ್ಲಿಂದಾನು ಎಲ್ಲರಿಗೂ ಅರ್ಥ ಆಗ್ತಾ ಬಂದಿರ್ತಕ್ಕಂಥದ್ದು. ಸಮಯ ಅನ್ನುವಂಥದ್ದು ಇಲ್ಲಿ ಇನ್ನು ಬೇರೆ ಬೇರೆ ಪರಿಕಲ್ಪನೆಗಳಲ್ಲಿ ನಮ್ಗೆ ಅರ್ಥ ಆಗ್ತಾ ಬರುತ್ತೆ. ಮಾಸ್ಟರ್ಸ್, ಸಮಯ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ನಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಕೆಲವು ವಿಷಯಗಳಿರುತ್ತೆ. ಆ ವಿಷಯಗಳಿಗೆ ನಾವು ಕಂಪಲ್ಸರಿ ನಾವು ಟೈಮ್ ಕೊಡ್ಬೇಕಾಗಿರುತ್ತೆ. ಜೀವನದಲ್ಲಿ ನಮ್ಗೆ ಅಷ್ಟು ಮುಖ್ಯವಾಗಿರ್ತಕ್ಕಂಥ ವಿಷಯಗಳಿಗೆ ನಾವು ಟೈಮ್ ಕೊಡ್ಬೇಕಾಗಿರೋದಕ್ಕೆ ಕೊಡದೇ ಇದ್ದೀವಿ ಅಂತಂದ್ರೆ ಅದರ ಅರ್ಥ ಏನು? ಅದರ ಬಗ್ಗೆ ನಮ್ಗೆ ಆಸಕ್ತಿ ಇಲ್ಲ ಅಂತ ಅರ್ಥ. ಅದರ ಬಗ್ಗೆ ನಮ್ಗೆ ಆಸಕ್ತಿ ಇಲ್ಲ ಅಂತ ಅರ್ಥ. ಸೊ ಇದನ್ನ ನಾವು ಒಂದಷ್ಟು ಉದಾಹರಣೆಗಳ ಮುಖಾಂತರ ಅರ್ಥ ಮಾಡ್ಕೊಂಡಿದ್ದಾದ್ರೆ, ಈಗ ಒಂದು ಕುಟುಂಬದಲ್ಲಿದ್ದೀವಿ, ಗಂಡ, ಹೆಂಡತಿ, ಮಕ್ಕಳು, ಅತ್ತೆ, ಮಾವ ಎಲ್ಲರೂ ಇರ್ತಾರೆ. ಅಲ್ಲಿ ಮಕ್ಕಳಿಗೆ, ಅತ್ತೆ ಮಾವನ್ಗೆ, ಗಂಡನ್ಗೆ ಅಥವಾ ಹೆಂಡತಿಗೆ ನಾವು ಸಮಯವನ್ನ ಕೊಡ್ಬೇಕಾಗತ್ತೆ.
ನಾವು ಆ ಸಮಯವನ್ನ ಕೊಡೋದಿಕ್ಕೆ ಹೆಂಡತಿ ಕಡೆ ಗಮನ ಕೊಡಕ್ ಟೈಮ್ ಇಲ್ಲ, ಅಥವಾ ಗಂಡನ ಕಡೆ ಗಮನ ಕೊಡಕ್ ಟೈಮ್ ಇಲ್ಲ, ಮಕ್ಕಳ ಕಡೆಗೆ ಟೈಮ್ ಇಲ್ಲ, ಅತ್ತೆ ಮಾವನ್ಗೂ ಟೈಮ್ ಇಲ್ಲ, ಅಪ್ಪ ಅಮ್ಮನ್ಗೂ ಟೈಮ್ ಇಲ್ಲ ಅಂತ ನಾವ್ ಈ ರೀತಿಯಾಗಿ ಮಾತಾಡ್ತಾ ಇದೀವಿ ಅಂತಂದ್ರೆ ನಿಜವಾಗ್ಲೂನು ಎಲ್ಲೋ ಒಂದತ್ರ ಅದರ ಬಗ್ಗೆ ನಮ್ಗೆ ಸಂಪೂರ್ಣವಾಗಿ ಇಷ್ಟ ಇಲ್ಲ, ಆಸಕ್ತಿ ಇಲ್ಲ ಅಂತಾನೆ ಅರ್ಥ. ನಿಜವಾಗ್ಲೂನು ನಮ್ಗೆ ಅದ್ರ ಮೇಲೆ ಇಷ್ಟ ಇದ್ರೆ, ಅದು ಬೇಕು ಅನ್ನೋಂಥದ್ದಿದ್ರೆ, ಅದಕ್ಕೆ ನಾವು ಪ್ರಾಮುಖ್ಯತೆಯನ್ನ ಕೊಡೋಂಥದ್ದೇ ನಿಜ ಆದ್ರೆ ಹೇಗೆ ಒಂದಂಗ್ ನಾವ್ ಅದಕ್ಕೆ ಟೈಮ್ ಕೊಡ್ತೀವಿ. ಈಗ ನಾವು ಊಟ ಮಾಡ್ಬೇಕು, ತಿಂಡಿ ತಿನ್ಬೇಕು, ಕಾಫಿ ಕುಡಿಬೇಕು, ಒಂದಷ್ಟು ಟಿವಿ ನೋಡ್ಬೇಕು, ಇವೆಲ್ಲ ಇದೆ ತಾನೆ. ಯಾವ್ದಕ್ ಟೈಮ್ ಆಗುತ್ತೋ ಇಲ್ವೋ ಇವಕ್ಕೆಲ್ಲದಕ್ಕೂ ನಾವು ಟೈಮ್ ಕೊಟ್ಟೆ ಕೊಡ್ತೀವ. ಊಟ ಮಾಡ್ಬೇಕು ಅಂದ್ರೆ ಟೈಮ್ ಕೊಟ್ಟೆ ಕೊಡ್ತೀವ, ತಿಂಡಿ ತಿನ್ಬೇಕು ಅಂದ್ರೆ ಟೈಮ್ ಕೊಡ್ತೀವ, ಕಾಫಿಗೆ, ಟಿವಿ ನೋಡಕ್ಕೆ, ನ್ಯೂಸ್ ಪೇಪರ್ ಓದಕ್ಕೆ, ಅಲ್ಲಿ ಇಲ್ಲಿ ಸುತ್ತಾಡೋದಿಕ್ಕೆ, ಇದಿಲ್ದಿದ್ರೆ ಹೆಂಗೆ ಅಂತ ಅನ್ನೋ ಮಟ್ಟಕ್ಕೆ ಅದಕ್ಕೆ ನಾವು ಟೈಮ್ ಕೊಡ್ತೀವಿ, ಇಂಪಾರ್ಟೆನ್ಸ್ ಕೊಡ್ತೀವ. ಅವುಗಳಿಗೆ ಕೊಡೋಷ್ಟು ಇಂಪಾರ್ಟೆನ್ಸ್ ಇನ್ನೂ ಮುಖ್ಯವಾಗಿರ್ತಕ್ಕಂಥ ವಿಷಯಗಳು ಇರ್ತವೆ, ಅವಕ್ಕೆ ನಾವು ಕೊಡ್ತಾ ಇಲ್ಲ ಅಂತಂದ್ರೆ ಸಂಪೂರ್ಣವಾಗಿ ಅದರಲ್ಲಿ ಆಸಕ್ತಿ ಇಲ್ಲ, ಅಥವಾ ಅವುಗಳ ಕಡೆ ನಮ್ಗೆ ಗಮನ ಇಲ್ಲ ಅಂತ ಅರ್ಥ. ನಮ್ಮನ್ನ ನಾವು ಚೆಕ್ ಮಾಡ್ಕೋಬೇಕು. ಒಂದೊಂದು ಪರಿಕಲ್ಪನೆನೂ ನಮ್ಗೆ ಚೆಕ್ ಪಾಯಿಂಟ್ಸ್ ಆಗಿರುತ್ತೆ. ನಾವು ಈ ಒಂದೊಂದು ಕೊಟೇಶನ್ ಅನ್ನ ನಾವು ಅರ್ಥ ಮಾಡ್ಕೊಂಡು ಅದನ್ನ ನಮಗೆ ನಾವು ಅಪ್ಲೈ ಮಾಡ್ಕೋಬೇಕು. ಸಮಯ ಅನ್ನುವಂಥದ್ರಲ್ಲಿ ನಾನು ಮುಖ್ಯವಾಗಿರುವಂತವಳಿಗೆ ನಾನು ಸಮಯ ಕೊಡ್ತಾ ಇದ್ದೀನಾ ಇಲ್ವಾ, ಎಷ್ಟು ಮಟ್ಟಿಗೆ ಸಮಯ ಕೊಡ್ತಾ ಇದ್ದೀನಿ, ಯಾವ ರೀತಿಯಾಗಿ ಸಮಯ ಕೊಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತೆ ಸಮಯಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ನಾವು ಎಷ್ಟು ಸಮಯವನ್ನ ಕೊಟ್ಕೊಳ್ತಾ ಇದೀವಿ ಅನ್ನೋದ್ರ ಮೇಲೇನೆ ನಮ್ಮ ಜೀವನ ನಿಂತಿರುತ್ತೆ ಅನ್ನುವಂಥ ಸತ್ಯ ಅಲ್ವಾ ಮಾಸ್ಟರ್ಸ್? ನಮಗೆ ನಾವು ಎಷ್ಟು ಸಮಯ ಕೊಡ್ತಾ ಇದ್ದೀವಿ ಅನ್ನೋದ್ರ ಮೇಲೇನೆ ನಮ್ಮ ವಾಸ್ತವ ಅಂದ್ರೆ ವರ್ತಮಾನ ಮತ್ತೆ ಭವಿಷ್ಯ ಎರಡೂ ಕೂಡ ನಿಂತಿರುತ್ತೆ. ಎಲ್ಲಾರ್ಗೂ ಟೈಮ್ ಕೊಡ್ತೀವಿ, ನಮಗ್ ನಾವು ಟೈಮ್ ಕೊಟ್ಕೊಳಕ್ಕಾಗಲ್ಲ. ಮನೆಯಲ್ಲಿರೋರ್ಗೆಲ್ಲರೂ ಏನೇನ್ ಬೇಕು ಎಲ್ಲ ಗಮನಿಸ್ಕೊಳ್ತೀವಿ, ನಮ್ಮನ್ನ ನಾವು ಗಮನಿಸ್ಕೊಳಕ್ಕಾಗಲ್ಲ. ನೋಡಿ, ಈ ರೀತಿಯಾಗಿ ಮಾಡಿದಾಗ ಏನಾಗತ್ತೆ, ಎಲ್ಲೋ ಒಂದತ್ರ ನನ್ ಗಂಡ ನನ್ ಮಕ್ ಚೆನ್ನಾಗಿದ್ರೆ ಸಾಕು, ಅದಕ್ಕಿಂತಲೂ ಇನ್ನೇನ್ ಬೇಕು ನನಗೆ, ಅಥವಾ ನನ್ನ ಹೆಂಡತಿ, ನನ್ ಮಕ್ಕಳು, ಅಥವಾ ನನ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾರು ಚೆನ್ನಾಗಿದ್ರೆ ಸಾಕು, ಅದಕ್ಕಿಂತಲೂ ನನ್ಗೆ ಇನ್ನೇನ್ ಬೇಕು, ಹೆಂಗೋ ನಂದು ಆಗೋಗುತ್ತೆ ಬಿಡು ಅಂತ ನಮ್ಮನ್ನ ನಾವು ನೆಗ್ಲೆಕ್ಟ್ ಮಾಡ್ಕೊಳ್ತಾ ಇರ್ತೀವಿ. ನಿಜ, ನಮ್ಮನ್ನ ನಾವು ಕರ್ಪೂರದ ರೀತಿಯಲ್ಲಿ ಕರಗಿಸ್ಕೊಂಡು ಬೇರೆಯವ್ರಿಗೋಸ್ಕರ ನಾವು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ನಿಜವಾಗ್ಲೂ ಅದು ತುಂಬಾ ಅದ್ಭುತ. ಆದ್ರೆ ಇಲ್ಲಿ ಒಂದಷ್ಟು ವಿಚಾರಗಳನ್ನ ನಾವಿಲ್ಲಿ ಗಮನಿಸ್ಕೊಳ್ಳೋದಿದೆ ಮಾಸ್ಟರ್ಸ್. ನಮಗೆ ನಾವು ಗಮನ ಕೊಟ್ಕೊಳ್ದೆ ಮನೇಲಿರೋರ್ಗೆಲ್ರಿಗೂ ಗಮನ ಕೊಡ್ತೀವಿ, ಬೇರೆಯವ್ರಿಗೆಲ್ರಿಗೂ ಗಮನ ಕೊಡ್ತೀವಿ ಅಂತಂದಾಗ ಯಾಕೆ ಗಮನ ಕೊಡ್ತಾ ಇದೀವಿ? ಅವರೆಲ್ಲರೂ ಚೆನ್ನಾಗಿರ್ಬೇಕು ಅಂತ. ಅವರೆಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ನಾವು ನಮ್ಮ ಸಮಯವನ್ನ ನಾವು ಕೊಡ್ತಾ ಇದ್ದೀವಿ. ಅಲ್ಲಿ ಸಮಯವನ್ನ ಕೊಡ್ತಾ ಇದೀವಿ ಅಂತಂದ್ರೆ ಅಲ್ಲಿಗೆ ಅದ್ರ ಅರ್ಥ ಏನು? ಅವ್ರಿಗೋಸ್ಕರ ಕೆಲಸ ಮಾಡೋದಕ್ಕೆ ನನಗೆ ತಾಕತ್ತಿದೆ, ಕೆಪಾಸಿಟಿ ಇದೆ ಅಂತ ಅರ್ಥ. ನನಗೆ ಅಂತ ತಾಕತ್ತು, ಕೆಪಾಸಿಟಿ ಯಾವಾಗ ಇರುತ್ತೆ ಅಂತಂದ್ರೆ ನಾನು ಆರೋಗ್ಯವಾಗಿ ಸದೃಢವಾಗಿ ಇದ್ದಾಗ. ಅದೇ ನಾನು ಕೂತ್ಕೊಂಡ್ರೆ ಕೈಕಾಲು ನೋವು, ನಿಂತ್ಕೊಂಡ್ರೆ ಇನ್ನೊಂದು, ಮತ್ತೊಂದು, ಮಲಗಿದ್ರೆ ಇನ್ನೊಂದು, ಎದ್ದೊಳಕ್ಕಾಗಲ್ಲ, ಹಿಂಗೆಲ್ಲ ನಾನೇ ತಯಾರಾದ್ರೆ ಬೇರೆಯವ್ರಿಗೆ ನಾನೇನ್ ಮಾಡಕ್ಕಾಗತ್ತೆ? ಬೇರೆಯವರೇ ನನಗ್ ಮಾಡೋಂಗಾಗತ್ತೆ. ಇದು ಸರಿನಾ? ನಮ್ಮನ್ನ ನಾವು ನೆಗ್ಲೆಕ್ಟ್ ಮಾಡ್ಕೊಳ್ಳೋದು ಸರಿನಾ? ಈ ಕೆಲವು ಅಂಶಗಳಲ್ಲೇನೆ ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಲವ್ ಅನ್ನುವಂಥದ್ದು ಇರ್ಬೇಕು ಅಂತ ನಮ್ಗೆ ತಿಳಿಸ್ಕೊಟ್ಟಿರುವಂಥದ್ದು. ಯೋಚನೆ ಮಾಡಿ, ನಮ್ಮನ್ನ ನಾವು ಪ್ರೀತಿಸ್ಕೊಳ್ಳಿಲ್ಲ ಅಂತಂದ್ರೆ ಬೇರೆಯವ್ರು ಯಾರು ಕೂಡ ನಮ್ಮನ್ನ ಪ್ರೀತಿಸಕ್ ಸಾಧ್ಯ ಆಗೋದಿಲ್ಲ. ನಮಗೆ ನಾವು ಗೌರವ ಕೊಟ್ಕೊಳ್ಳಿಲ್ಲ ಅಂತಂದ್ರೆ ಬೇರೆಯವ್ರು ಯಾರು ಕೂಡ ನಮ್ಗೆ ಗೌರವ ಕೊಡೋದಿಲ್ಲ. ಹೆಂಗ್ ಕೊಡ್ತಾರೆ? ಯಾವಾಗ್ಲೂ ಕೂಡ ನಮ್ಮನ್ನ ನಾವು ನೆಗ್ಲೆಕ್ಟ್ ಮಾಡ್ಕೊಳ್ತಾ ಇದ್ರೆ ಬೇರೆಯವ್ರು ನಮ್ಮನ್ನ ಸದಾ ಕಂಡ್ಕೊಳ್ಳೋ ಸಹಜ ತಾನೆ. ಇದೆಲ್ಲ ಕೂಡ ನಮ್ಗೆ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಇರೋಂಥದ್ದು. ಸೊ ಹಾಗಾಗಿ ಯಾರಾದ್ರೂ ಸರಿ, ನಮ್ಮನ್ನ ನಾವು ಮೊದಲು ಪ್ರೀತಿಸ್ಕೋಬೇಕು. ನಾನ್ ಚೆನ್ನಾಗಿದ್ರೆ ನಾನ್ ಮಾಡುವಂತ ಕೆಲಸವನ್ನ ಮತ್ತಷ್ಟು ಅದ್ಭುತವಾಗಿ ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ. ನಾನ್ ಚೆನ್ನಾಗಿದ್ರೆ ಈಗ ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನ ಮತ್ತಷ್ಟು ಹೆಚ್ಚು ಜನರಿಗೆ ನಾನು ನನ್ನ ಸೇವೆಯನ್ನ ಕೊಡೋದಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ಒಂದು ಕೋನದಲ್ಲಿ ಕೂಡ ನಮ್ಮ ಬಗ್ಗೆ ನಮಗೆ ನಾವು ಸಮಯವನ್ನ ಕೊಟ್ಕೊಳ್ತಾ, ನಮ್ಮನ್ನ ನಾವು ಆನಂದವಾಗಿ ಇರಿಸ್ಕೊಳ್ತಾ, ಆರೋಗ್ಯವಾಗಿ ಇರಿಸ್ಕೊಳ್ತಾ ಮುಂದಕ್ಕೆ ಸಾಗುವಂಥದ್ದು ಕೂಡ ಮುಖ್ಯ ಆಗಿದೆ. ಈಗ ನಮ್ಮ ಜೀವನದಲ್ಲಿ ನಮ್ಗೆ ಬೇರೆಯವ್ರು ಗೌರವ ಕೊಡಲ್ಲ ಅಂತಂದ್ರೆ
ನಮ್ ಬಗ್ಗೆ ನಮ್ಗೆ ಆತ್ಮವಿಶ್ವಾಸ ಇಲ್ಲ, ನಮ್ಮ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ ಅನ್ನುವಂತ ಪರಿಸ್ಥಿತಿಗಳು ಅಲ್ಲಿದ್ದಾಗ, ಅಯ್ಯೋ ನನ್ ಕೈಲಿ ಆಗತ್ತಾ, ನನ್ ಕೈಲಿ ಆಗಲ್ಲಪ್ಪ, ನಾನ್ ಬರಲ್ಲಪ್ಪ, ಇದು ಹಿಂಗಿದ್ಯಪ್ಪ, ಅದ್ ಹಂಗಿದ್ಯಪ್ಪ ಅಂತ ಪ್ರತಿಯೊಂದಕ್ಕೂ ಕೊಂಕು, ಪ್ರತಿಯೊಂದಕ್ಕೂ ನೆಪ ಹೇಳ್ತಾ ಇದ್ದೀವಿ ಅಂತಂದ್ರೆ ಕೇಳಿಸ್ಕೊಂಡು ಏನ್ ಮಾಡ್ತಾರೆ? ಏನ್ ಹೇಳಿದ್ರು ಕೂಡ ಏನೋ ಒಂದ್ ನೆಪ ಹೇಳ್ತಾರಲ್ಲ, ಏನ್ ಹೇಳಿದ್ರು ಆಗಲ್ಲ ಅಂತಾರೆ, ಏನ್ ಮಾಡೋಣ ಅಂದ್ರುನು ಬೇಡ ಬೇಡ ಅಂತಾರೆ. ಸಹವಾಸನೇ ಬೇಡಪ್ಪ, ಈ ಪಾರ್ಟಿ ಸರಿ ಇಲ್ಲ, ಇದಕ್ಕೆ ಏನು ಕಾನ್ಫಿಡೆನ್ಸ್ ಇಲ್ಲ, ಇದಕ್ಕೆ ಏನು ಮಾಡೋ ಕೆಪಾಸಿಟಿ ಇಲ್ಲ ಅನ್ನೋಂತ ಭಾವನೆ ಅವ್ರಿಗೆ ಬಂತು ಅಂತಂದ್ರೆ ಸಹಜವಾಗೇನೆ ಅವರು ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಲೆ ಆಗ್ಲಿ ಗೌರವ ಆಗ್ಲಿ ಏನು ಕೊಡೋದಿಲ್ಲ. ಇದು ಹಾಗಾಗಿ ನಮಗೆ ನಾವು ಎಷ್ಟು ಸಮಯವನ್ನ ಕೊಟ್ಕೊಳ್ತೀವಿ ಅನ್ನೋದೇ ನಮ್ಮ ಆತ್ಮಗೌರವ ಆಗಿರುತ್ತೆ, ನಮ್ಮ ವರ್ತಮಾನ ಆಗಿರುತ್ತೆ, ನಮ್ಮ ಭವಿಷ್ಯ ಆಗಿರುತ್ತೆ. ಆಮೇಲೆ ಸಮಯ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯಾರಿಗಾದ್ರೂ ಸಮಯವನ್ನ ಕೊಡ್ತಾ ಇದ್ದೀವಿ ಅಂತಂದ್ರೆ ಅದರ ಅರ್ಥ ನಮ್ಮ ಜೀವನವನ್ನೇ ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ ಅಂತ ಅರ್ಥ. ಅದ್ರ ಜೊತೆಗೆ ಬೇರೆಯವರು ನಮಗೆ ಸಮಯವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಅವರ ಅಮೂಲ್ಯವಾದ ಜೀವನವನ್ನ ನಮಗೆ ಕೊಡ್ತಾ ಇದ್ದಾರೆ ಅಂತ ಅರ್ಥ. ಇದೆರಡು ಅಂಶಗಳು ಇದೆ ಸಮಯವನ್ನ ಕೊಡೋದು ಅನ್ನುವಂಥದ್ರಲ್ಲಿ. ಸೊ ನಾವಿವಾಗ ಬೇರೆಯವ್ರ ಸಮಯ ಕೊಡ್ತಾ ಇದ್ದೀವಿ ಅಂತಂದಾಗ ನಾನು ಈ ವ್ಯಕ್ತಿಗೆ ಸಮಯ ಎಷ್ಟು ಕೊಡ್ಬೇಕು, ಯಾವಾಗ ಕೊಡ್ಬೇಕು, ಹೇಗೆ ಕೊಡ್ಬೇಕು, ಕೊಡೋದು ಸರಿನಾ ಅಥವಾ ಇಲ್ವಾ, ನಾನು ಈ ಸತ್ಪಾತ್ರ ದಾನ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ನನ್ನ ಸಮಯವನ್ನ ಇಂಥ ವ್ಯಕ್ತಿಗಳಿಗೆ ಕೊಡೋದು ಸರಿನಾ ಅಥವಾ ತಪ್ಪ, ಈ ಎಲ್ಲಾ ಕೋನಗಳಲ್ಲಿ ನಮ್ಮನ್ನ ನಾವು ಗಮನಿಸ್ಕೋಬೇಕಾಗತ್ತೆ. ಕೆಲವರು ನಮ್ಗೆಲ್ಲರಿಗೂ ಕೂಡ ಧ್ಯಾನ ಗೊತ್ತಿದೆ ಅಲ್ವಾ ಮಾಸ್ಟರ್ಸ್? ಧ್ಯಾನದ ಬಗ್ಗೆ ಗೊತ್ತಿದೆ, ಅನೇಕ ವಿಚಾರಗಳ ಬಗ್ಗೆ ನಮ್ಗೆ ಜ್ಞಾನ ಇದೆ, ಧ್ಯಾನ ಗೊತ್ತು, ಜ್ಞಾನ ಗೊತ್ತು, ಪ್ರಾಕ್ಟಿಕಲ್ ಆಗಿರುವಂತ ಅನುಭವಗಳು ಇದೆ. ಆದ್ರೆ ನನಗ್ ಗೊತ್ತಿದೆ ಅಂತ ಅಂದ್ಬಿಟ್ಟು ಸಿಕ್ದವ್ರಿಗೆ ಎಲ್ರಿಗೂ ಕೂಡ ನಾವು ಹೇಳ್ತಾ ಹೋಗಿದೀವಿ ಅಂತಂದ್ರೆ ಏನಾಗತ್ತೆ? ಅವಾಗ ನಾನ್ ಸೆನ್ಸ್ ಕ್ರಿಯೇಟ್ ಆಗತ್ತೆ, ಅಲ್ಲಿ ಮೂರ್ಖತ್ವ ಅನ್ನೋಂಥದ್ದಲ್ಲಿ ಕ್ರಿಯೇಟ್ ಆಗತ್ತೆ. ನಾವು ಯಾರು ಹೇಳ್ತಾ ಇದೀವಿ ಅವರು ಕೇಳಿಸ್ಕೊಳ್ಳುವಂತ ಸ್ಥಿತಿಯಲ್ಲಿದ್ರೆ ಅವ್ರಿಗೆ ನಾವು ಹೇಳ್ಬೇಕು, ಅವಾಗ ಮಾತ್ರ ನಾವು ನಮ್ಮ ಸಮಯವನ್ನ ಕೊಟ್ಟು ನಾವು ಅವ್ರಿಗೆ ತಿಳಿಸ್ಬೇಕು. ಇಲ್ಲ ಅಂತಂದ್ರೆ ಹೇಳೋ ಅವಶ್ಯಕತೆ ಇಲ್ಲ. ಒಟ್ಟಾರೆಯಾಗಿ ಇನ್ ಜನರಲ್ ಎಲ್ರು ಧ್ಯಾನ ಮಾಡ್ರಿ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ ಈ ರೀತಿಯಾಗಿ ಜನರಲ್ ಆಗಿ ಹೇಳ್ಬೋದು. ವ್ಯಕ್ತಿಗತವಾಗಿ ಯಾರಿಗಾದ್ರೂ ನಾವು ಹೇಳ್ತೀವಿ ಅಂತಂದಾಗ ಆ ವ್ಯಕ್ತಿಗಳು ಕೇಳಿಸ್ಕೊಳ್ಳೋದಿಕ್ಕೆ ತಯಾರಿದ್ರೆ ಹೇಳ್ಬೇಕು, ಇಲ್ಲ ಅಂತಂದ್ರೆ ಹೇಳ್ಬಾರ್ದು. ಅವ್ರು ಯಾವಾಗ್ಲೂ ಅದನ್ನ ಕೇಳಿಸ್ಕೋಬೇಕು ಅಂತ ಅವ್ರಿಗೆ ಅನ್ಸುತ್ತೆ, ಅವಾಗ ಕೇಳಿಸ್ಕೊಳ್ತಾರೆ, ಅವಾಗ ಅವ್ರು ಏನ್ ಪಡ್ಕೋಬೇಕು ಅದನ್ನ ಪಡ್ಕೊಳ್ತಾರೆ ಅಷ್ಟೇ. ಇದು ತುಂಬಾ ತುಂಬಾ ಸೂಕ್ಷ್ಮವಾಗಿ ನಾವು ಗಮನಿಸ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಅವ್ರು ಕೇಳಿಸ್ಕೊಳ್ಳೋದಿಕ್ಕೆ ಇಷ್ಟ ಇಲ್ಲ, ಮತ್ತೆ ಅವ್ರು ಕೇಳಿಸ್ಕೊಳ್ಳೋದಿಕ್ಕೆ ತಯಾರಿಲ್ಲ ಅಂತಂದಾಗ ನಾವು ಹೇಳೋ ಅಂತದ್ದು, ನಾವು ಕೊಡುವಂತ ಶಕ್ತಿ ಆಗಿರ್ಬೋದು, ಸಮಯ ಆಗಿರ್ಬೋದು, ಅದೆಲ್ಲ ಕೂಡ ಬೂದಿ ಒಳಗಡೆ ಸುರಿಯುವಂತ ಪನ್ನೀರ್ ಆಗಿರುತ್ತೆ. ಬೂದಿ ಒಳಗಡೆ ಪನ್ನೀರ್ ಸುರಿದ್ರೆ ಏನಾದ್ರೂ ಪ್ರಯೋಜನ ಇದೆಯಾ? ಏನು ಇಲ್ಲ ತಾನೆ. ಆ ರೀತಿಯಾಗಿ ಆಗುತ್ತೆ. ಈ ರೀತಿಯಾಗಿ ಸಮಯ ಅನ್ನುವಂಥದ್ರ ಬಗ್ಗೆ ಇನ್ನೂ ಅನೇಕ ಕೋನಗಳಲ್ಲಿ ನಮ್ಗೆ ತಿಳಿಸಿದ್ದಾರೆ. ಆಮೇಲೆ 14ನೇ ಚಾಪ್ಟರ್, ಅದರ ಒಂದು ಶೀರ್ಷಿಕೆ ಏನಪ್ಪಾ ಅಂದ್ರೆ ಒಳ್ಳೆಯತನ. ಒಳ್ಳೆಯತನ ಅನ್ನುವಂಥದ್ದು ಎಷ್ಟು ಕೋನಗಳಲ್ಲಿದೆ ಅಂದ್ರೆ ಕೋಲ್ ತಗೊಂಡು ದಬ 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 ಅಂತ ಹೊಡೆದಂಗಿರುತ್ತೆ ಮಾಸ್ಟರ್ಸ್ ಕೆಲವು ಕೊಟೇಶನ್ಸ್. ಮುಟ್ಕೊಂಡು ನೋಡ್ಕೋಬೇಕು ನಾವು, ಆ ರೀತಿಯಾಗಿರುತ್ತೆ ಆ ಕೊಟೇಶನ್ಸ್. ಆ ಒಳ್ಳೆಯತನ ಅನ್ನುವಂಥದ್ರಲ್ಲಿ ಅತಿ ಮುಖ್ಯವಾಗಿ ನಾವು ಗಮನಿಸ್ಕೋಬೇಕಾಗಿರೋದೇನು ಅಂತಂದ್ರೆ ಅತಿಯಾದ ಒಳ್ಳೆತನ ಒಳ್ಳೇದಲ್ಲ ಅಂತ. ಅತಿಯಾದ ಒಳ್ಳೆತನ ಅದು ನಮ್ಗೆ ಉದ್ಧಾರ ಮಾಡಲ್ಲ ಅಂತ. ಒಳ್ಳೆತನ ಇರ್ಬೇಕು, ಸಹಾಯ ಮಾಡುವಂತ ಗುಣ ಇರ್ಬೇಕು. ನಿಜ, ಇವಾಗ ಯಾರೋ ಒಬ್ರು ನಮ್ಗೆ ಗೊತ್ತಿರೋರು ಇರ್ತಾರೆ, ಏನೋ ಅವ್ರಿಗೆ ಕುಟುಂಬದಲ್ಲಿ ಸಮಸ್ಯೆ ಬಂದಿದೆ, ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸವಲತ್ತುಗಳು ಏನೂ ಇಲ್ಲ. ನಾವು ಅವ್ರಿಗೆ ಸಹಾಯ ಮಾಡುವಂತ ಒಳ್ಳೆ ಗುಣವನ್ನ ಖಂಡಿತ ನಾವು ಇಟ್ಕೊಂಡಿರ್ಬೇಕು. ಯಾವ ರೀತಿಯಾಗಿ ನಮ್ಮ ಒಳ್ಳೆ ಗುಣ ಅಲ್ಲಿ ಕೆಲಸ ಮಾಡ್ಬೇಕು? ಅವ್ರಿಗೆ ತಿನ್ನೋದಿಕ್ಕೆ ತಿನ್ನೋದಿಕ್ಕೆ ಏನು ಇಲ್ಲ ಅಂತಂದ್ರೆ ತಿನ್ನೋದಿಕ್ಕೆ ಆಹಾರ ಪದಾರ್ಥಗಳನ್ನ ನಾವು ಕೊಡ್ಸೋಂತ ಸಹಾಯ ಮಾಡುವಂತ ಒಳ್ಳೆ ಗುಣ ನಮ್ಮಲ್ಲಿ ಇರ್ಬೋದು. ಆದ್ರೆ ಅವ್ರಿಗೆ ತಿನ್ನೋದಿಕ್ಕೆ ಆಹಾರ ಇಲ್ಲ, ಓಕೆ, ಹಂಗಂತ ನಾವೇ ಆಹಾರ ಪದಾರ್ಥಗಳನ್ನು ತಗೊಂಡೋಗಿ ನಾವೇನೆ ಅಡಿಗೆನು ಮಾಡಿ ಅವ್ರ ತಟ್ಟೆಗೆ ಹಾಕಿ ಕೈ ತುತ್ತಿ ಹಾಕೋದೋ ಅಥವಾ ಸ್ಪೂನಲ್ಲಿ ತಿನ್ಸೋದೋ ಮಾಡೋಷ್ಟು ಒಳ್ಳೆತನ ಬೇಕಾಗಿಲ್ಲ ಅಂತ. ಆ ರೀತಿಯಾಗಿ ಮಾಡಿದ್ರೆ ಆ ಒಳ್ಳೆತನಕ್ಕೆ ತುಂಬಾ ದಿನ ಬೆಲೆ ಇರೋದಿಲ್ಲ ಅಂತ. ಈ ಒಂದು ಕೊಟೇಶನ್ ಓದಿದಾಗ ಇಂಥ ಕ್ಲಾರಿಟಿ ನನಗೆ ಸಿಕ್ತಲ್ಲ, ಅವಾಗ ನನ್ಗೊಂದು ಪ್ರಶ್ನೆ ಉಂಟಾಯ್ತು.
ಈ ರೀತಿಯಾಗಿ ಒಳ್ಳೆತನ ಅತಿಯಾದ ಒಳ್ಳೆತನ ಒಳ್ಳೇದಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಹಾಗಿದ್ರೆ ಎಷ್ಟೋ ಜನಕ್ಕೆ ಇವಾಗ ನಾವು ಧ್ಯಾನ ಪ್ರಚಾರ ಮಾಡ್ಬೇಕು ಅಂತ ನಾವು ಹಾತೊರಿತೀವಲ್ಲ, ಅವ್ರು ಎಷ್ಟೋ ಜನ ಕೇಳಿಸ್ಕೊಳ್ಳೋದಿಕ್ ಕೂಡ ತಯಾರಿರೋದಿಲ್ವಲ್ಲ. ಇದನ್ನ ಹೆಂಗಪ್ಪ ಅರ್ಥ ಮಾಡ್ಕೊಳ್ಳೋದು ಈ ಒಳ್ಳೆತನನ ಅನ್ನೋಂಥ ಪ್ರಶ್ನೆ ನನಗೆ ಬಂತು. ಆ ಪ್ರಶ್ನೆಗೆ ಉತ್ತರ ಏನು ಅಂತಂದ್ರೆ ವೆರಿ ಸಿಂಪಲ್ ಮಾಸ್ಟರ್ಸ್. ನಾವು ಇಲ್ಲಿ ನಮ್ಮ ಒಳ್ಳೆತನ ಅಂತಂದ್ರೆ ಇಲ್ಲಿ ನಾವು ಈ ಧ್ಯಾನ ಪ್ರಚಾರ ಅನ್ನುವಂತ ಅಂಶವನ್ನ ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಮ್ ಕೈಯಲ್ಲಿ ಒಂದಷ್ಟು ಬೀಜಗಳಿದೆ, ಬೀಜಗಳನ್ನ ಚೆಲ್ಕೊಂಡು ಹೋಗ್ಬೇಕು. ಆ ಬೀಜಗಳು ಮೊಳಕೆ ಒಡೆಯುತ್ತಾ ಇಲ್ವಾ, ಅಥವಾ ಆ ಬೀಜಗಳನ್ನ ಯಾವ್ದಾದ್ರು ಹಕ್ಕಿಗಳು ಹೆಕ್ಕಿ ತಿನ್ಕೊಂಡು ಹೋಗುತ್ತಾ, ಅಥವಾ ಯಾವ್ದಾದ್ರು ಇರುವೆಗಳು ಬಂದು ತಿನ್ಕೊಂಡು ಹೋಗುತ್ತಾ, ಅಥವಾ ಆ ಬೀಜ ಹಂಗೆ ಕೊಳತೋಗುತ್ತಾ, ಅಥವಾ ಆ ಬೀಜ ಮೊಳಕೆನೆ ಹೊಡಿದಂಗ ಹಂಗೆ ಹೊರಟೋಗುತ್ತಾ. ಇದ್ಯಾವುದು ಕೂಡ ನಮ್ಮ ಸಮಸ್ಯೆ ಅಲ್ಲ. ಕೇವಲ ಬೀಜಗಳನ್ನ ಬಿತ್ತನೆ ಮಾಡೋದು ಅಷ್ಟೇ ನಮ್ಮ ಕೆಲಸ. ಧ್ಯಾನ ಮಾಡಿ ಅಂತ ಹೇಳೋದಷ್ಟೇ. ಅವ್ರು ಧ್ಯಾನ ಮಾಡ್ತಾರ ಬಿಡ್ತಾರ, ಇಟ್ಸ್ ನನ್ ಆಫ್ ಅವರ್ ಬಿಸ್ನೆಸ್, ಇಟ್ಸ್ ನಾಟ್ ಎ ಮ್ಯಾಟರ್ ಅಟ್ ಆಲ್. ಹೇಳೋವರೆಗೂ ಅಷ್ಟೇ ನಮ್ ಡ್ಯೂಟಿ. ಅದೂನು ಎಷ್ಟು ಸರ್ತಿ ಹೇಳ್ಬೇಕು? 1 ಸರ್ತಿ ಹೇಳ್ರಿ, 2 ಸರ್ತಿ ಹೇಳ್ರಿ, 3 ಸರ್ತಿನೂ ಹೇಳ್ರಿ, ಮತ್ 4ನೇ ಸರ್ತಿ ಹೇಳಕ್ ಹೋಗ್ಬೇಡಿ ಅಂತಾನೆ ಹೇಳಿದ್ದಾರೆ ಪತ್ರಿಜಿಯವರು. 4ನೇ ಸರ್ತಿನೂ ಹೇಳಕ್ ಹೋದ್ರೆ ಧ್ಯಾನಕ್ಕಿರುವಂತ ಘನತೆ, ಗೌರವ, ಮರ್ಯಾದೆ ಎಲ್ಲಾನು ಹೊರಟೋಗುತ್ತೆ. ಅದೇ ರೀತಿಯಾಗಿ ಸಹನೆ ಅನ್ನೋದಿಕ್ಕೂ ಕೂಡ ಸಹನೆಯಿಂದ ಇರ್ಬೇಕು. ಸಹನೆಯಿಂದ ಇರುವಂತ ಒಳ್ಳೆ ಗುಣ ನಮ್ಮಲ್ಲಿ ಇರ್ಬೇಕು. ಆದ್ರೆ ಆ ಒಂದು ಸಹನೆನೇ ನಮ್ಮ ಬದುಕಾಗ್ಬಿಟ್ಟಿದೆ ಅಂತಂದ್ರೆ, ಸಹನೆ ಅನ್ನುವಂಥದ್ದು ಕೈಲಾಗದತನ, ಹೇಡಿತನ ಅಂತ ಅನ್ನಿಸ್ಕೊಳುತ್ತೆ. ಇವಾಗ ಭೂಮಿ ಅಥವಾ ಈ ಪ್ರಕೃತಿ ಮಾತೆ ಸಹನೆಯಿಂದ ಇರ್ತಾಳೆ, ಹೌದೋ ಅಲ್ವೋ? ನಾವ್ ಎಷ್ಟು ಮರಗಳನ್ನ ಕತ್ತರಿಸಾಕಿದ್ರು ಕೂಡ ಮೌನವಾಗಿರ್ತಾಳೆ. ನಾವ್ ಎಷ್ಟು ಭೂಮಿನ ಕೊರೆದು 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 ತೂತುಗಳು ಮಾಡ್ತಾ ಇದ್ರು ಕೂಡ ಸಹನೆಯಿಂದ ಇರ್ತಾಳೆ. ಈ ಭೂಮಿ ಸುತ್ತಲೂ ಇರ್ತಕ್ಕಂಥ ರಕ್ಷಾ ಕವಚವನ್ನ ಎಷ್ಟು ನಾವು ಹಾಳು ಮಾಡಿದ್ರು ಕೂಡ ಸಹನೆಯಿಂದ ಇರ್ತಾಳೆ. ಸಮುದ್ರದಲ್ಲಿ ನಾವ್ ಏನೇನೆಲ್ಲ ಮಾಡ್ತಾ ಇದೀವಿ, ಸಮುದ್ರಕ್ಕೆ ಹಾನಿ ಅದೆಲ್ಲ ಮಾಡ್ತಾ ಇದ್ರು ಕೂಡ ಸಹನೆಯಿಂದ ಇರ್ತಾಳೆ. ನದಿಗಳು ವಿಷಯದಲ್ಲೂ ಕೂಡ ಸಹನೆಯಿಂದ ಇರ್ತಾಳೆ. ಎಷ್ಟು ಹಾಳು ಮಾಡಿದ್ರು ಕೂಡ ಸಹನೆಯಿಂದ ಇರ್ತಾಳೆ. ಸಹನೆಯಿಂದ ಇದ್ದು 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 ಒಂದ್ ಸತಿ ಚಾರ್ಜ್ ತಗೊಳ್ತಾಳೆ. ಆ ಪ್ರಕೃತಿ ಮಾತೆ ಚಾರ್ಜ್ ತಗೊಂಡಿದ್ದಾಳೆ ಅಂದ್ರೆ ಹೆಂಗಿರತ್ತೆ ಗೊತ್ತಾ? ಸುನಾಮಿ ಬಂದು ಕೊಚ್ಕೊಂಡು ಹೋಗ್ತಾ ಇರುತ್ತೆ ಎಲ್ಲ. ಕರೋನಾ ಬಂದು ಎಲ್ಲಾರ್ನು ಒಣಗೋಗಿರೋ ಎಲೆಗಳ ತರ ಉದುರ್ಸಿ ಉದುರ್ಸಿ ಹೊಟ್ಟೋಗ್ತಾ ಇರತ್ತೆ. ಅವಳು ಇನ್ನೂ ಕೋಪ ಬಂದಿದೆ ಅಂತಂದ್ರೆ, ಬಾಯಿ ಬಿಟ್ಟಿದ್ದಾಳೆ ಅಂತಂದ್ರೆ ದೊಡ್ಡದಾಗಿ ನಾನು ಇದು ನಂದು ಅಂತ ಕೊಚ್ಕೊಳ್ತಾ ಇರ್ತಕ್ಕಂಥ ಐಶ್ವರ್ಯ ಏನೇನಿದೆ, ಆಸ್ತಿ ಪಾಸ್ತಿ ಏನಿದೆ, ಭೂಮಿ ಆಗಿರ್ಬೋದು, ಕಟ್ಟಡಗಳಾಗಿರ್ಬೋದು, ಅದು ಇದು ಎಲ್ಲ ಮುಚ್ಕೊಂಡು ಹೋಗ್ತಾ ಇರುತ್ತೆ, ಎಲ್ಲ ಉರುಳ್ಕೊಂಡು ಹೋಗ್ತಾ ಇರುತ್ತೆ. ಆ ರೀತಿಯಾಗಿ ಸಹನೆ ಅನ್ನೋದಿಕ್ಕೆ ಒಂದು ಲಿಮಿಟ್ ಅನ್ನೋದಿರುತ್ತೆ. ಆ ಲಿಮಿಟ್ ಅನ್ನ ಮೀರಿ ಸಹನೆಯನ್ನ ನಾನು ಹೊಂದಿರುವಂತ ಒಳ್ಳೆ ಗುಣವನ್ನ ಹೊಂದಿರ್ತೀನಿ ಅಂತಂದ್ರೆ ಅವಾಗ ಅದು ಸಹನೆ ಆಗಿರೋದಿಲ್ಲ, ಹೇಡಿತನ ಆಗಿರುತ್ತೆ. ಎಲ್ಲಾ ದೇವತೆಗಳು ಎಷ್ಟೆಷ್ಟೋ ಉಪಟಳಗಳನ್ನ ಸಹಿಸ್ಕೊಳ್ತಾ ಇದ್ರು. ಇವಾಗ ರಾಕ್ಷಸರು ತುಂಬಾ ಶಕ್ತಿವಂತರು, ಅವ್ರು ತಪಸ್ ಮಾಡ್ತಾ ಇದ್ರು. ಅವರ ತಪಸ್ಸಿಗೆ ಮೆಚ್ಚಿ ದೇವತೆಗಳು ವರನ ಕೊಡ್ಲೇಬೇಕಾಗಿತ್ತು, ಬೇರೆ ದಾರಿ ಇಲ್ಲ. ಅದು ವಿಶ್ವನಿಯಮ. ಸಾಧನೆ ಮಾಡೋರ ಸೊತ್ತು ಶಕ್ತಿ ಅನ್ನುವಂಥದ್ದು. ಸೊ ರಾಕ್ಷಸರು ಸಾಧನೆ ಮಾಡ್ತಾ ಇದ್ರು, ಶಕ್ತಿಯನ್ನ ಪಡ್ಕೊಳ್ತಾ ಇದ್ರು, ದೇವತೆಗಳಿಂದಾನೇ ಶಕ್ತಿ ಪಡ್ಕೊಂಡು ದೇವತೆಗಳಿಗೇನೆ ತೊಂದರೆ ಕೊಡ್ತಾ ಇದ್ರು. ಏನ್ ಮಾಡ್ತಾ ಇದ್ರು? ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ ಓಡೋಗ್ತಾ ಇದ್ರು ರಾಕ್ಷಸರ ಕಾಟನ ತಡ್ಕೊಳಕ್ಕಾಗ್ದೆ. ಅದ್ರ ಅರ್ಥ ಏನು? ಕೈಲಾಗ್ದೆ ಓಡೋಗ್ತಾ ಇದ್ದಾರೆ ಅಂತನಾ? ಕೆಲವು ಸರ್ತಿ ನಮ್ಗೆಲ್ಲಾ ಶಕ್ತಿ ಸಾಮರ್ಥ್ಯ ಇದ್ರೂ ಕೂಡ ಕೈಲಾಗ್ದೆ ಇರೋರ್ ತರನೇ ನಾವು ಹೇಡಿಗಳಾಗಿ ಅದೇ ರೀತಿಯಾಗಿ ಇರ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಪಾಪದ ಕೂಡ ತುಂಬೇಕು ಅಂತ ಹೇಳ್ತಾರಲ್ಲ, ಟೈಮ್ ಬರ್ಬೇಕು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಆ ಟೈಮ್ ಬರೋವರೆಗೂ ಕೂಡ ನಾವು ಕಾಯ್ಬೇಕಾಗತ್ತೆ. ನಾವು ಮಾಡ್ತಾ ಇರುವಂತದ್ದು ಇವಾಗ ಒಳ್ಳೆ ಕೆಲ್ಸನೇ ಮಾಡ್ತಾ ಇರ್ತೀವಿ. ಆ ಒಳ್ಳೆ ಕೆಲ್ಸ ಮಾಡ್ತಾ ಇದ್ದಾಗ ಅದಕ್ಕೆ ಬೆಂಕಿ ಹಚ್ಬೇಕು ಅನ್ನುವಂಥವ್ರು ಎಷ್ಟೋ ಜನ ಇರ್ತಾರೆ, ಕಾಲೆಳಿಬೇಕು ಅನ್ನುವಂಥವ್ರು ಎಷ್ಟೋ ಜನ ಇರ್ತಾರೆ. ಎಷ್ಟೋ ರೀತಿಯಲ್ಲಿ ತೊಂದರೆಗಳನ್ನ ಕೊಡ್ಬೇಕು ಅವ್ರ ಮುಂದಕ್ಕೆ. ಆ ಕೆಲಸ ಒಳ್ಳೆ ಮಾಡ್ತಾ ಇರೋದು ಧ್ಯಾನ ಪ್ರಚಾರನೇ ಆಗಿರ್ಬೋದು, ಒಳ್ಳೆ ಕೆಲ್ಸನೇ ಆಗಿರ್ಬೋದು, ಅದನ್ನ ಮಾಡ್ದಂಗೆ ಅದಕ್ಕೆ ಅಡ್ಡಿಯಾಗಿ ನಿಂತ್ಕೋಬೇಕು ಅನ್ನುವಂಥವ್ರು ಎಷ್ಟೋ ಜನ ಇರ್ತಾರೆ. ಕೆಲವು ಸಂದರ್ಭಗಳಲ್ಲಿ ಎಲ್ಲಾನು ಅರ್ಥ ಆಗ್ತಾ ಇದ್ರು ನಾವು ಸೈಲೆಂಟ್ ಆಗೇ ಇರ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ಪಾಪದ ಕೂಡ ತುಂಬವರೆಗೂ ಕೂಡ ಅಷ್ಟೇ ಪಾಪಿಗಳಿಗೆ ಅಥವಾ ರಾಕ್ಷಸರಿಗೆ ಬಲ. ಒಂದು ಸಾರ್ತಿ ಅವರ ಒಂದು ಶಕ್ತಿ ಅನ್ನುವಂಥದ್ದೇನಿರುತ್ತೆ ಅದು ಖಾಲಿ ಆಯ್ತು, ಅಥವಾ ಪುಣ್ಯದ ಅಕೌಂಟ್ ಅನ್ನೋದೇನಿರುತ್ತೆ ಅದು ಖಾಲಿ ಆಯ್ತು ಅಂತಂದ್ರೆ ಇಮ್ಮಿಡಿಯೇಟ್ ಆಗಿ ಯೂನಿವರ್ಸ್ ಚಾರ್ಜ್ ತಗೊಳುತ್ತೆ. ಆ ರೀತಿಯಾಗಿ ಕೂಡ ನಾವು ಒಳ್ಳೆತನ ಇರುವಂತವ್ರು ಕೆಲವು ಸಂದರ್ಭಗಳಲ್ಲಿ
ತಗ್ಗಬೇಕಾಗತ್ತೆ, ಬಗ್ಗಬೇಕಾಗತ್ತೆ, ತಲೆ ತಗ್ಗಿಸ್ ನಿಂತ್ಕೊಳ್ಳೇಬೇಕಾಗತ್ತೆ. ಆದ್ರೆ ಆ ರೀತಿಯಾಗಿ ತಲೆ ತಗ್ಸಿದೀವಿ ಅಂತಂದ್ರೆ ಅದರ ಅರ್ಥ ಏನು? ನಾವು ಸಂಪೂರ್ಣವಾಗಿ ಸೋತೋಗಿದ್ದೀವಿ ಅಂತನಾ? ಅಥವಾ ನಮ್ ಕೈಲಾಗೋದಿಲ್ಲ ಅಂತನಾ? ಅಲ್ಲ, ಸಮಯಕ್ಕೋಸ್ಕರ ಕಾಯ್ತಾ ಇರ್ತೀವಿ ಅಷ್ಟೇ. ಇದು ಮಾಸ್ಟರ್ಸ್, ಈ ರೀತಿಯಲ್ಲೂ ಕೂಡ, ಈ ಕೋನದಲ್ಲೂ ಕೂಡ ನಾವು ಒಳ್ಳೆತನವನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಎಷ್ಟೆಷ್ಟು ರೀತಿಯಲ್ಲಿ ಆ ಒಳ್ಳೆತನದ ಬಗ್ಗೆ ನಮ್ಗೆ ತಿಳಿಸಿದ್ದಾರೆ ಅಂತಂದ್ರೆ, ನಾವು ಆ ಒಂದು ವಿಚಾರಗಳನ್ನ ಓದ್ತಾ ಇದ್ರೆ ಹಂಗೇನೆ ಮೈ ಜುಮ್ ಅಂತ ಇರುತ್ತೆ ಮಾಸ್ಟರ್ಸ್. ನಾನು ಇವತ್ತಿಗೂ ಕೂಡ ನನ್ನನ್ನ ನಾನು ರೀಚಾರ್ಜ್ ಮಾಡ್ಕೋಬೇಕು. ಇವಾಗ ಏನಾದ್ರೂ ನನ್ಗೆ ಬೇಸರ ಆಗಿರುತ್ತೆ, ಯಾಕಂದ್ರೆ ಉಪ್ಪು ಹುಳಿ ಖಾರ ತಿಂತಾ ಇರ್ತೀವಲ್ವಾ, ನಾವು ಉಪ್ಪು ಹುಳಿ ಖಾರ ತಿಂತಾ ಇರ್ತೀವಿ, ಅರಿಷಡ್ ವರ್ಗಗಳು ಅದರಿಂದ ಪ್ರೇರೇಪಿತವಾಗ್ತಾ ಇರುತ್ತೆ. ಅದಕ್ಕೆ ಅನುಗುಣವಾಗಿನೇ ಎಲ್ಲಾನು ನಮ್ಮ ಜೀವನದಲ್ಲಿ ಎಮೋಷನ್ಸ್ ಅದು ಇದು ಬಿಲ್ಟ್ ಆಗ್ತಾ ಇರುತ್ತೆ. ಅವೆಲ್ಲ ಬಿಲ್ಟ್ ಆಗ್ತಾ ಇದ್ದಾಗ ಏನಾಗತ್ತೆ, ಒಂದೊಂದ್ಸರ್ತಿ ನಮ್ಮ ಶಕ್ತಿ ಅಥವಾ ನಮ್ಗೆ ಉತ್ಸಾಹ ಅನ್ನುವಂಥದಕ್ಕೆ ಕೊಡಲಿ ಪೆಟ್ಟು ಬಿತ್ತು ಅನ್ನೋ ತರ ಅನ್ನಿಸ್ತಾ ಇರುತ್ತೆ. ಅಂತ ಟೈಮಲ್ಲಿ ನೋ ಪ್ರಾಬ್ಲಮ್, ಸ್ವಲ್ಪ ಸಮಯ ತಗೊಳ್ಳೋಣ, ಸ್ವಲ್ಪ ನಮ್ಮ ಒಳಗಡೆ ಉಂಟಾಗಿರುವಂತ ಎಮೋಷನ್ಸ್ ಅನ್ನ ಗಮನಿಸ್ಕೊಳ್ಳೋಣ. ಅಂತ ಏನೆಲ್ಲ ಚೇಷ್ಟೆಗಳು ಮಾಡಕ್ಕೆ ನಿಮ್ಗೆ ಸಾಧ್ಯ ಇದೆ ಮಾಡ್ರಿ. ಎಲ್ಲ ಎಮೋಷನ್ಸ್ ಕೂಡ ಕ್ಲಿಯರ್ ಮಾಡ್ಕೊಳ್ರಿ. ನಾನೇನ್ ಮಾಡ್ತೀನಿ ಗೊತ್ತಾ, ನನಗೆ ಹಾಡೋದು ಅಂದ್ರೆ ತುಂಬಾ ಇಷ್ಟ. ನಾನು ಹಾಯಾಗಿ ಒಳ್ಳೆ ಹಾಡುಗಳಿದಾವೆ, ಆ ಹಾಡುಗಳನ್ನ ಹಾಡ್ಕೊಂಡು ನನ್ನನ್ನ ನಾನ್ ರೀಚಾರ್ಜ್ ಮಾಡ್ಕೊಳ್ತೀನಿ ಮಾಸ್ಟರ್ಸ್. ಬಾಳುವಂತ ಹೂವೇ ಬಾಡುವಾಸೆ ಏಕೆ, ಹಾಡುವಂತ ಕೋಗಿಲೆ ಅಳುವಂತ ಆಸೆ ಏಕೆ, ಕವಲು ದಾರಿಯಲ್ಲಿ ಸಾಧ್ಯವೇ, ಅವಳಿ ದೋಣಿ ಮೇಲೆ ಯಾನ ಯೋಗ್ಯವೇ, ಬಾಳುವಂತ ಹೂವೇ ಬಾಡುವಾಸೆ ಏಕೆ, ಯಾರಿಗಿಲ್ಲ ನೋವು ಯಾರಿಗಿಲ್ಲ ಸಾವು, ವ್ಯರ್ಥ ವ್ಯಸನದಿಂದ ಸಿಹಿಯು ಕೂಡ ಬೇವು. ಮಾಸ್ಟರ್ಸ್, ಈ ಹಾಡು ನನಗೆ ತುಂಬಾ ಇಷ್ಟ. ಈ ಹಾಡನ್ನ ಎನಿ ಟೈಮ್ ಹಾಡ್ಕೊಳ್ತಾ ಇರ್ತೀನಿ. ನನಗೆ ನಾನೇ ಬೂಸ್ಟ್ ಅಪ್ ಮಾಡ್ಕೊಳ್ತೀನಿ, ನನಗೆ ನಾನೇ ಪ್ರೇರಣೆ ಆಗಿರ್ತೀನಿ. ನಾನ್ ಬೇರೆದ್ರ ಮೇಲೆ ಡಿಪೆಂಡ್ ಆಗಕ್ ಹೋಗೋದಿಲ್ಲ. ಪ್ರೇರಣೆಗೆ ಇವರಿಂದ ನನಗೆ ಪ್ರೇರಣೆ ಸಿಗ್ಬೇಕು, ಇವ್ರು ನನ್ನ ಬೂಸ್ಟ್ ಅಪ್ ಮಾಡ್ಬೇಕು, ಅವ್ರು ನನ್ನ ಬೂಸ್ಟ್ ಅಪ್ ಮಾಡ್ಬೇಕು, ನೋ. ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ಅಲ್ಲಿ ವೀಕ್ ಆಗೋದೇ ಇರುತ್ತೆ. ನಮ್ಮನ್ನ ನಾವು ಸ್ಟ್ರಾಂಗ್ ಮಾಡ್ಕೊಳ್ಳೋದು ಹೆಂಗೆ, ನಮ್ಮನ್ನ ನಾವು ಮೋಟಿವೇಟ್ ಮಾಡ್ಕೊಳ್ಳೋದು ಹೆಂಗೆ, ಆ ಆಂಗಲ್ ಅಲ್ಲೇ ಯೋಚನೆ ಮಾಡ್ಬೇಕು. ಇದು ನನ್ನ ಜೀವನ ಪ್ರಯಾಣದಲ್ಲಿ ಇದು ನನ್ನ ಅನುಭವ ಜ್ಞಾನ. ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀವಿ ಅಂತಂದ್ರೆ ಅದರರ್ಥ ನಾವು ನಮ್ಮ ಆತ್ಮವಿಶ್ವಾಸದಲ್ಲಿ ಕೊರತೆ ಇದೆ ಅಂತ ಅರ್ಥ. ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಅರ್ಥ. ನಮ್ಮ ಮೇಲೆ ನಮಗೆ ನಂಬಿಕೆ ಇದೆ ಅಂತಂದ್ರೆ ಎಲ್ಲಾ ದಾರಿಗಳು ಮುಚ್ಚೋಯ್ತು ಅಂತಂದ್ರೆ ಯಾವ್ದೋ ಒಂದ್ ದಾರಿ ತೆಕ್ಕೊಳತ್ತೆ ಬಿಡು ಅನ್ನೋ ರೇಂಜ್ ಅಲ್ಲೇ ನಾವಿರ್ತೀವಿ. ಎಸ್, ಇವತ್ತಿಗೂ ಕೂಡ ನನಗೆ ಪೆಟ್ಟುಗಳನ್ನ ಕೊಡ್ತಾ ಇದ್ದಾರೆ. ಆ ಪೆಟ್ಟುಗಳನ್ನ ತಿಂತ ಇವತ್ತಿಗೂ ಕೂಡ ನಾನು ಫೀನಿಕ್ಸ್ ತರ ಎದ್ದೊಳ್ತಾನೆ ಇದ್ದೀನಿ. ನನ್ನ ಉತ್ಸಾಹವನ್ನಾಗ್ಲಿ, ನನ್ನ ಆತ್ಮವಿಶ್ವಾಸನಾಗ್ಲಿ ಯಾವುದೇ ಪೆಟ್ಟು ಅಲಗಾಡ್ಸಕ್ ಆಗೋದಿಲ್ಲ. ಅದು ಯಾವುದು ಕೂಡ ನನ್ನನ್ನ ಒಂದತ್ರ ಬಂಧನ ಮಾಡಿ ಇಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗೇನೆ ತಯಾರಾಗ್ತಾ ಇದ್ದೀನಿ ಮಾಸ್ಟರ್ಸ್. ಎಷ್ಟೋ ಬರ್ತಾ ಇದೆ, ಈಗ್ಲೂ ಬರ್ತಾ ಇದೆ. ಇವತ್ತು ಕೂಡ ಒಂದು ವಿಷಯದಲ್ಲಿ ನನಗೆ ತುಂಬಾ ನನ್ನ ಅಂತರಂಗದಿಂದ ನನಗೆ ಡಿಸ್ಟರ್ಬೆನ್ಸ್ ಬರುವಂತದ್ ನಡೀತು. ಆದ್ರೂ ಕೂಡ ಇಮ್ಮಿಡಿಯೇಟ್ ಆಗಿ ಚಿಟಿಕೆ ಹೊಡೆಯೋ ರೀತಿಯಲ್ಲಿ ನಾನು ಅದರಿಂದ ಆಚೆ ಬಂದಿದ್ದೀನಿ ಮಾಸ್ಟರ್ಸ್. ನಾನು ಯಾಕೆ ಈ ಪುಸ್ತಕದ ಸ್ವಾಧ್ಯಾಯ ಮಾಡೋದಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಾನೇ ಇವೆಲ್ಲವನ್ನು ದಾಟಬೇಕಾಗಿದೆ. ನನಗೆ ಏನ್ ಬೇಕಾಗಿದೆ ಅದನ್ನ ನಾನು ಈ ಪುಸ್ತಕದ ಸ್ವಾಧ್ಯಾಯದಿಂದ ನಾನ್ ಪಡ್ಕೊಳ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಹೇಳ್ತಾ ನಾನ್ ರೀಚಾರ್ಜ್ ಆಗ್ತಾ ಇರ್ತೀನಿ. ಇದು ಕೂಡ ಒಂದು ದಾರಿ ನನಗೆ, ನನ್ನನ್ನು ನಾನು ಮೋಟಿವೇಟ್ ಮಾಡ್ಕೊಳ್ಳೋದಿಕ್ಕೆ. ಈ ರೀತಿಯಾಗಿ ನಮ್ಮನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ರೀತಿಯಾಗಿ 15ನೇ ಚಾಪ್ಟರ್ ಪ್ರೇರಣೆ ಅನ್ನುವಂತ ಆ ಒಂದು ಚಾಪ್ಟರ್ ನಲ್ಲಿ ನಮಗೆ ನಾವೇ ಪ್ರೇರಣೆಯಾಗಿ ನಿಲ್ಬೇಕು, ನಮ್ಮನ್ನ ನಾವೇ ಬೂಸ್ಟ್ ಅಪ್ ಮಾಡ್ಕೋಬೇಕು ಅನ್ನುವಂತ ಅನೇಕ ವಿಚಾರಗಳು ಆ ಒಂದು ಚಾಪ್ಟರ್ ನಲ್ಲಿ ಇದೆ ಮಾಸ್ಟರ್ಸ್. ಇದು 15ನೇ ಚಾಪ್ಟರ್. ನೆಕ್ಸ್ಟ್ ಇನ್ನ 16ನೇ ಚಾಪ್ಟರ್ ನಾವು ಗಮನಿಸೋದಕ್ಕೆ ಶುರು ಮಾಡಿದೀವಿ ಅಂತ ಅನ್ನೋದಾದ್ರೆ, ಅದು ಆ 16ನೇ ಚಾಪ್ಟರ್ನ ಹೆಸರು ಜ್ಞಾನಿ ಅಂತ. ಜ್ಞಾನ ಏನ್ ಹೇಳುತ್ತೆ, ಜ್ಞಾನವನ್ನ ಪಡ್ಕೊಂಡಿರ್ತಕ್ಕಂಥ ಜ್ಞಾನಿ ಹೇಗಿರ್ತಾನೆ,
ಜ್ಞಾನವನ್ನು ಹೊಂದಿರ್ತಕ್ಕಂಥ ಜ್ಞಾನಿ ಯಾವ ರೀತಿಯಾಗಿರ್ತಾನೆ, ಅವನ ಆಲೋಚನೆಗಳು ಹೇಗಿರುತ್ತೆ ಅನ್ನುವಂಥದ್ದು ಕೇವಲ ಕೊಟೇಶನ್ಸ್ ಮಾತ್ರ ಕೊಟ್ಕೊಂಡು ಹೋಗಿದ್ದಾರೆ ಮಾಸ್ಟರ್ಸ್. ಜ್ಞಾನ, ಜ್ಞಾನಿ ಅನ್ನುವಂಥದ್ರಲ್ಲಿ ಮತ್ತೆ ಸಾಧನೆ ಅನ್ನುವಂಥ ಕೊನೆ ಚಾಪ್ಟರ್ 18ನೇ ಚಾಪ್ಟರ್, ಅದರಲ್ಲೂ ಕೂಡ ಸಾಧನೆ ಮಾಡೋದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕೊಟೇಶನ್ಸ್ ಆ 2 ಚಾಪ್ಟರ್ ಅಲ್ಲಿ ಇರುವಂತದ್ದು. ಇನ್ನು 17ನೇ ಚಾಪ್ಟರ್ ಇದೆಯಲ್ಲ, ಅದು ಪ್ರಶ್ನೋತ್ತರಗಳಿಂದ ಕೂಡಿರ್ತಕ್ಕಂಥ ಒಂದು ಚಾಪ್ಟರ್ ಆಗಿದೆ. ಈಗ ನೀವು ನಾನು ಮಾತಾಡ್ತಾ ಇದೀವಲ್ವಾ, ಮಾತಾಡ್ತಾ ಇರ್ಬೇಕಾದ್ರೆ ಎಷ್ಟೆಷ್ಟೋ ಪ್ರಶ್ನೆಗಳು ಬರುತ್ತಲ್ವಾ. ಉದಾಹರಣೆಗೆ ಒಂದು ಪ್ರಶ್ನೆ ಇದ್ರಲ್ಲಿ ಇರೋದನ್ನ ನಾನು ಓದೋದಕ್ಕೆ ಪ್ರಯತ್ನ ಮಾಡ್ತೀನಿ ಮಾಸ್ಟರ್ಸ್. ನೋಡಿ, ಎಲ್ಲವೂ ನಮ್ಮ ಒಳ್ಳೆಯದಕ್ಕೆ ಎಂದು ಅಂದುಕೊಳ್ಳೋದು ಅವಶ್ಯಕವೇ ಅನ್ನುವಂತ ಒಂದು ಪ್ರಶ್ನೆನ ಯಾರೋ ಒಬ್ರು ಪ್ರಕೃತಿ ಉಮಾ ಮಹೇಶ್ ಅವ್ರಿಗೆ ಕೇಳಿರ್ತಕ್ಕಂಥ. ಅದಕ್ಕೆ ಪ್ರಕೃತಿ ಉಮಾ ಮಹೇಶ್ ಅವರು ತಮ್ಮ ಅನುಭವದ ವಿಚಾರವನ್ನ ಅದರಲ್ಲಿ ತಿಳಿಸಿ ಅದ್ರ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಅವರು ಇಂಜಿನಿಯರಿಂಗ್ ಮಾಡ್ಬೇಕು ಅನ್ನುವಂಥದ್ದು ಅವ್ರ ಲಕ್ಷ್ಯ. ಆ ಇಂಜಿನಿಯರಿಂಗ್ ಅನ್ನ ಯಾವುದೋ ಒಂದು ಸ್ಪೆಸಿಫಿಕ್ ಆಗಿರುವಂತ ಕಾಲೇಜಲ್ಲೇ ಮಾಡ್ಬೇಕು ಅನ್ನುವಂಥದ್ದು ಅವರ ಒಂದು ಸಂಕಲ್ಪ ಆಗಿರುತ್ತೆ. ಅಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಮಾಡಬಾರ್ದು ಅನ್ನುವಂಥದ್ದು ಅವರ ಆಲೋಚನೆ ಆಗಿರುತ್ತೆ. ಸೊ ಆ ರೀತಿಯಾಗಿ ಆ ಒಂದು ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ತುಂಬಾ ಕಷ್ಟಪಟ್ಟು ಓದ್ತಾರೆ, ತುಂಬಾ 100ಕ್ಕೆ 100 ಪ್ರಾಮಾಣಿಕವಾಗಿರುವಂತ ಎಫರ್ಟ್ಸ್ ಆಗ್ತಾರೆ. ಆ ಒಂದು ಎಫರ್ಟ್ಸ್ ಅಲ್ಲಿ ಅವರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಆ ಒಂದು ಕಾಲೇಜಲ್ಲಿ ಅವ್ರಿಗೆ ಸೀಟ್ ಸಿಗಲ್ಲ. ಆ ಮೊಮೆಂಟ್ ಅಲ್ಲಿ ಅವ್ರು ತುಂಬಾ ಡಿಪ್ರೆಷನ್ಗಳಿಗೆ ಹೋಗ್ತಾರೆ. ಅವ್ರು ಯಾವುದೇ ರೀತಿಯಲ್ಲಿ ಉತ್ಸಾಹ ಇಲ್ದಂತೆ, ಬದುಕಿನ ಮೇಲೆ ಆಸಕ್ತಿ ಇಲ್ದಂಗೆ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನುವಂತ ಒಂದು ಜಿಗುಪ್ಸಾ ಸ್ಥಿತಿಗೆ ಅವ್ರು ಬಂದಿರ್ತಾರೆ. ಆದ್ರೆ ಬೇರೆ ದಾರಿ ಇಲ್ಲ, ಏನೇ ಇದ್ರೂ ಕೂಡ ಅಲ್ಲಿ ಯಾವ್ದೋ ಸ್ಥಳೀಯವಾಗಿರ್ತಕ್ಕಂಥ ಒಂದು ಕಾಲೇಜ್ ನಲ್ಲಿ ಅವ್ರು ಜಾಯಿನ್ ಆಗ್ತಾರೆ. ಜಾಯಿನ್ ಆದಾಗ ಆ ತಕ್ಷಣಕ್ಕೆ ಯಾಕೆ ನಾನು ಅಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ಆ ಕಾಲೇಜಲ್ಲಿ ನಂಗೆ ಸೀಟ್ ಸಿಗ್ಲಿಲ್ಲ ಅನ್ನುವಂಥದ್ದು ಮುಂದೆ ಅವ್ರಿಗೆ ಅರ್ಥ ಆಗತ್ತೆ. ಹೇಗೆ ಅಂತಂದ್ರೆ, ಯಾವಾಗ ಅವ್ರಿಗೆ ಆ ಒಂದು ಬೇರೆ ಯಾವ್ದೋ ಕಾಲೇಜ್ ಬೇಕು ಅನ್ಕೊಂಡಿರ್ತಾರ, ಅಲ್ಲಿ ಸೀಟ್ ಸಿಗದೆ ಇರುವಂತ ಪ್ಲೇಸ್ ಅಲ್ಲೇನೆ ಯಾವ್ದೋ ಒಂದು ಕಾಲೇಜಲ್ಲಿ ಸೀಟ್ ಸಿಕ್ಕಿದಾಗ ಅಲ್ಲೇ ಅವ್ರು ಓದ್ತಾ ಇದ್ದಾಗ ಆಗ ಅಲ್ಲಿ ಪತ್ರಿಜಿಯವರ ಪರಿಚಯ ಆಗತ್ತೆ ಅವರಿಗೆ. ಪತ್ರಿಜಿಯವರ ಪರಿಚಯ ಆದ್ಮೇಲೆ ಅವರ ಕಂಪ್ಲೀಟ್ ಆಗಿರ್ತಕ್ಕಂಥ ಸ್ಥಿತಿ ಗತಿ ಎಲ್ಲ ಬದಲಾಗ್ಬಿಡತ್ತೆ. ಯಾಕೆ ಆ ಕಾಲೇಜಲ್ಲಿ ನನ್ನನ್ನ ಇರ್ಸಿದ್ದಾರೆ, ಆ ದೇವ್ರು ಯಾಕೆ ಇರ್ಸಿದ್ದಾನೆ ಅನ್ನುವಂಥದ್ದು ಆವಾಗ ಅವ್ರಿಗೆ ಅರ್ಥ ಆಗತ್ತೆ. ಓಹೋ, ಎಲ್ಲ ನಡೆದಿರೋದೆಲ್ಲ ನನ್ನ ಒಳ್ಳೇದಿಕ್ಕೆ ಅನ್ನುವಂಥದ್ದು ಅವ್ರಿಗೆ ಆಗ ರಿಯಲೈಸ್ ಆಗುತ್ತೆ ಅಂತ. ಕೆಲವು ಸರ್ತಿ ಅರ್ಥ ಆಗೋದಿಲ್ಲ ಮಾಸ್ಟರ್ಸ್. ಕೆಲವು ಸರ್ತಿ ಇದು ನಮ್ಮ ಜೀವನದಲ್ಲಿ ಯಾಕೆ ನಡೀತಾ ಇದೆ ಅನ್ನುವಂಥದ್ದು ಆ ಮೊಮೆಂಟ್ ನಮ್ಗೆ ಅರ್ಥ ಆಗೋದಿಲ್ಲ. ಆದ್ರೆ ಮುಂದೊಂದು ದಿನ ಅದು ಯಾಕೆ ನಡೆದಿದೆ ಅನ್ನುವಂಥದ್ದು ನಮ್ಗೆ ಅರ್ಥ ಆಗುತ್ತೆ. ಆವಾಗ ಆಹಾ, ಆ ರೀತಿಯಾಗಿ ನಡೆದಿರೋದು ಎಷ್ಟು ಅದ್ಭುತ, ಎಷ್ಟು ಅದ್ಭುತ ಅಂತ ನಾವು ತುಂಬಾ ಕೃತಜ್ಞತೆಯನ್ನ ಹೇಳ್ತೀವಿ. ನಮ್ಮ ಜೀವನದಲ್ಲಿ ಅದು ಬೇಡ ಅನ್ನುವಂಥದ್ದು ನಡೆದಿರುವಂತ ವಿಚಾರಕ್ಕೆ ಕೃತಜ್ಞತೆಗಳನ್ನ ಹೇಳ್ತೀವಿ, ಥ್ಯಾಂಕ್ಸ್ ಅನ್ನ ಹೇಳ್ತೀವಿ. ಪರಮಾತ್ಮ, ನೀನ್ ಎಷ್ಟು ಅದ್ಭುತ, ನಂಬಿರೋರ್ನ ಎಷ್ಟು ಚೆನ್ನಾಗಿ ಕಾಪಾಡ್ತೀಯಪ್ಪ, ನೀನು ಎಷ್ಟು ಅದ್ಭುತವಾಗಿ ತಯಾರು ಮಾಡ್ತೀಯಪ್ಪ ಅಂತ ನಾವು ಥ್ಯಾಂಕ್ಸ್ ಹೇಳ್ತೀವಿ. ನಾವು ಬೆಂಗಳೂರು ಹೋಗ್ಬೇಕಾಗಿರತ್ತೆ, ಬೆಂಗಳೂರು ಹೋಗ್ಬೇಕಾಗಿದೆ, ಬಸ್ ಮಿಸ್ ಆಗೋಯ್ತು ಅಂತ ಅನ್ಕೊಂಡ್ರೆ, ಅಯ್ಯೋ ಬಸ್ ಮಿಸ್ ಆಗೋಯ್ತಲ್ಲ, ಭಗವಂತನ ನನ್ ಮೇಲೆ ಕರುಣೆನೇ ಇಲ್ಲ ಅಂತ ಭಗವಂತನ ನಾವು ದೂರ್ತಾ ಇರ್ತೀವಲ್ಲ. ಅದು ಬಿಟ್ಟು ಒಂದು ವೇಳೆ ನಾವು ಬೆಂಗಳೂರು ಹೋಗ್ಲೇಬೇಕು ಅಂತಂದಾಗ ಬಸ್ ಬದಲಾಗಿ ನಮ್ಗೊಂದು ಕಾರಲ್ಲಿ ಹೋಗುವಂತದ್ ವ್ಯವಸ್ಥೆ ಆಗ್ಬಿಡ್ತು ಅಂತಂದ್ರೆ ಇನ್ನೂ ಸಲೀಸಾಗಿ ಬಸ್ಸಲ್ಲಾದ್ರೆ ಅಲ್ಲಲ್ಲೂ ಸ್ಟಾಪ್ಗಳು ಕೊಟ್ಕೊಂಡು ಜನ ಹತ್ತಿರೋದು ಇರಿಟೇಷನ್ ಆದ್ದು ಇದು ಏನೇನೋ ಇರುತ್ತೆ. ಅದೇ ಕಾರಲ್ಲಿ AC ನಲ್ಲಿ ಕೂತ್ಕೊಂಡು ಹಾಯಾಗಿ ಜುಮ್ ಅಂತ ಹೊಟ್ಟೋಗ್ತಾ ಇದ್ರೆ ಬಸ್ಗಿಂತಲೂ ಫಸ್ಟೇ ನಾವು ತಲುಪಿರ್ತೀವಿ. ಓಹೋ, ಈ ಕಾರಣಕ್ಕೋಸ್ಕರ ಪರಮಾತ್ಮ ನೀನ್ ಬಸ್ಸನ್ನು ತಪ್ಸಿದ್ಯಾ, ನಿನ್ನ ಕರುಣೆನ ಅರ್ಥ ಮಾಡ್ಕೊಳ್ಳೋರು ಯಾರು, ನಿನ್ನ ಲೀಲೆಯನ್ನ ಅರ್ಥ ಮಾಡ್ಕೊಳ್ಳೋರು ಯಾರು ಅಂತ ಥ್ಯಾಂಕ್ಸ್ ಹೇಳೋವಂಥದ್ದೇ ಇರುತ್ತೆ. ಈ ರೀತಿಯಾಗಿ ಕೆಲವು ಸಂದರ್ಭಗಳಲ್ಲಿ ನಮ್ಗೆ ಅರ್ಥ ಆದ್ರೂ ಆಗದೆ ಇದ್ರು ನಮ್ಮ ಒಳ್ಳೇದಿಕ್ಕೆ ನಡೀತಾ ಇದೆ ಅನ್ನುವಂಥದ್ದು ಆ ಒಂದು ಕೋನದಲ್ಲಿ ಕೂಡ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಇದು ಮಾಸ್ಟರ್ಸ್ ಆ ಒಂದು ಪ್ರಶ್ನೆಗೆ ನಮ್ಗೆ ಇಷ್ಟು ಕೋನಗಳಲ್ಲಿ ಉತ್ತರ ಅನ್ನುವಂಥದ್ದು ನಮ್ಗೆ ಸಿಗುವಂಥದ್ದು. ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ ಮಾಸ್ಟರ್ಸ್, ಹಿಂದಿನ ಕರ್ಮಗಳ ಪ್ರಭಾವ ಹೋಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಹಿಂದಿನ ಜನ್ಮಗಳಲ್ಲಿ ಅನೇಕ ಪಾಪಕರ್ಮಗಳನ್ನ ಮಾಡಿದೀವಿ, ಅನೇಕ ಕರ್ಮಗಳ ಫಲಗಳನ್ನ ಇವಾಗ ಹೊತ್ಕೊಂಡ್ ಬಂದ್ಬಿಟ್ಟಿದೀವಿ. ಹೆಜ್ಜೆ ಹೆಜ್ಜೆಗೂ ಸುತ್ತಿಗೆ ತಗೊಂಡ್ ಬಡಿತಾ ಇದಾವೆ ಆ ಕರ್ಮಗಳು. ಮುಂದಿಕ್ ಹೋಗೋದಿಕ್ ಬಿಡ್ತಾ ಇಲ್ಲ, ಮೇಲಕ್ಕೆ ಎದ್ದೊಳದಿಕ್ ಬಿಡ್ತಾ ಇಲ್ಲ. ಮುಂದಿಕ್ ಹೋಗೋಣ ಅಂತಂದ್ರೆ ಬರೀ ಮುಳ್ಳುಗಳು, ಬರೀ ಬೆಂಕಿನೇ ಇರುತ್ತೆ. ಮೇಲಕ್ಕೆ ಎದ್ದೋಳೋಣ ಅಂತಂದ್ರೆ ತಲೆ ಮೇಲೆ ಮೊಳೆಗಳನ್ನ ಹೊಡೆದು ನಮ್ಮನ್ನ ಕೆಳಕ್ಕೆ ಬೀಳ್ಸುವಂತದ್ದೇ ಇರುತ್ತೆ. ಹಿಂಗಾಗ್ತಾ ಇದೆ ಅಂತಂದ್ರೆ ಅದ್ರ ಹಿಂದೆ ಖಂಡಿತವಾಗಿಯೂ ಕೂಡ ಕರ್ಮ ಸಿದ್ಧಾಂತ ಅನ್ನುವಂಥದ್ದು ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಮಾಡ್ತಾ ಇರುವಂತದ್ದು ಒಳ್ಳೆ ಕೆಲ್ಸಗಳಾದ್ರೂ ಕೂಡ ಇಂಥ ಪೆಟ್ಟುಗಳು ನಮ್ಗೆ ಬೀಳ್ತಾ ಇದೆ ಅಂದ್ರೆ ಅಲ್ಲಿ ಕರ್ಮ ಸಿದ್ಧಾಂತ
ಅನ್ನುವಂಥದ್ದು ಇರುತ್ತೆ. ಇನ್ನು ಅನೇಕ ಅಂಶಗಳು ಕೂಡ ಇರುತ್ತೆ. ಆ ಅನೇಕ ಅಂಶಗಳನ್ನ ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ನಮ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಮೊದಲನೇ ಒಂದು ವಿಚಾರ ಏನು ಅಂತಂದ್ರೆ, ನಾವು ಅನೇಕ ಪಾಪ ಕರ್ಮಗಳನ್ನ ಮಾಡಿರ್ತೀವಿ. ಅವ್ರು ಅನೇಕ ಜನರಿಗೆ ನಮ್ಮ ಮನಸ್ಸಿನಲ್ಲಿ ಕೋಪ, ದ್ವೇಷ, ಅಸೂಯೆ ಅನ್ನುವಂಥದ್ದು ತುಂಬಿಕೊಂಡಿರುತ್ತೆ. ಆ ರೀತಿಯಾಗಿ ಯಾರ್ಯಾರಿಗೆ ನಮ್ಮ ಬಗ್ಗೆ ಕೋಪ, ದ್ವೇಷ ಇದೆಯೋ ಗೊತ್ತಿಲ್ಲ. ಹಾಗಾಗಿ ನಾವು ಅವರನ್ನ ಧ್ಯಾನದಲ್ಲಿ ಕೂತ್ಕೊಂಡು ಕ್ಷಮಿಸಿ ಅಂತ ಕೇಳ್ಬೇಕು. ಕೆಲವು ಸಂದರ್ಭದಲ್ಲಿ ನೇರವಾಗಿ ಕೆಲವು ವ್ಯಕ್ತಿಗಳನ್ನ ಕ್ಷಮಿಸಿ ಅಂತ ಕೇಳಕ್ ಆಗೋದಿಲ್ಲ. ವಾಸ್ತವದಲ್ಲಿ ಪ್ರಾಕ್ಟಿಕಲ್ ಆಗಿ ಕೆಲವು ವ್ಯಕ್ತಿಗಳನ್ನ ನಾವು ಕ್ಷಮಿಸಿ ಅಂತ ಕೇಳಕ್ ಆಗೋದಿಲ್ಲ. ಆದರೆ ಧ್ಯಾನದಲ್ಲಿ ಕೂತು ನಾವು ಕೆಲಸವನ್ನ ಮಾಡ್ಬೋದಾಗಿದೆ. ಆ ರೀತಿಯಾಗಿ ನಾವು ತ್ರಿಕರಣ ಶುದ್ಧಿಯಿಂದ, ಅಂತಃಕರಣದಿಂದ, ಅಣು ಅಣುವು, ಕಣದಿಂದ ನಾವು ಕ್ಷಮೆಯನ್ನ ಕೇಳಿದೀವಿ ಅಂದ್ರೆ ಕ್ಷಮೆ ಖಂಡಿತವಾಗಿಯೂ ಸಿಗುತ್ತೆ ಮಾಸ್ಟರ್ಸ್. ನನಗ್ ಸಿಕ್ಕಿದೆಯಲ್ಲ, ನಮ್ಮ ಅತ್ತೆ ಮಾವ ಕ್ಷಮಿಸಿದ್ರಲ್ಲ, ನನ್ ಗಂಡ ಕ್ಷಮಿಸಿದ್ರಲ್ಲ. ಈ ರೀತಿಯಾಗಿ ಕ್ಷಮೆ ಅನ್ನುವಂಥದ್ದು ಖಂಡಿತ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ನಮ್ಗೆ ಯಾರ್ಯಾರೋ ಏನೇನೋ ನಮ್ಗೆ ತೊಂದರೆಗಳನ್ನ ಕೊಟ್ಟಿರ್ತಾರೆ. ಆ ಎಲ್ಲ ಕೂಡ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ನೋವು, ದುಃಖ, ದುಗುಡ, ದುಮ್ಮಾನ, ಅವಮಾನದ ಭಾವನೆಗಳಿರುತ್ತೆ. ಆ ವ್ಯಕ್ತಿಗಳ ಜೊತೆ ಯಾರಿಂದ ನಮ್ಗೆ ತೊಂದರೆ ಆಗಿರುತ್ತೆ, ಆ ವ್ಯಕ್ತಿಗಳ ಜೊತೆ ನಮ್ಮ ಕನೆಕ್ಟಿವಿಟಿ ಹಾಗೆ ಇರುತ್ತೆ. ನಾವು ತಪ್ಪು ಮಾಡಿದ್ರು ಅವ್ರು ನೊಂದ್ಕೊಂಡಿದ್ರೆ ಅವ್ರಿಗೂ ನಮಗೂ ಕನೆಕ್ಟಿವಿಟಿ ಹಾಗೆ ಇರುತ್ತೆ. ಅವ್ರು ತಪ್ಪು ಮಾಡಿ ನಾವು ನೊಂದ್ಕೊಂಡಿದ್ರು ನಮಗೂ ಅವ್ರಿಗೂ ಕನೆಕ್ಟಿವಿಟಿ ಹಾಗೆ ಇರುತ್ತೆ. ಹಾಗಾಗಿ ಕ್ಷಮಿಸಿ ಅಂತ ಕೇಳಲೇಬೇಕಾಗತ್ತೆ, ನಾವು ಕ್ಷಮಿಸ್ಲೇಬೇಕಾಗತ್ತೆ. ಕ್ಷಮಿಸಿದಾಗ ಮತ್ತೆ ಕ್ಷಮಿಸಿ ಅಂತ ಕೇಳಿದಾಗ ಅದು ಯಾವ ರೀತಿಯಾಗಿ ಮೇಲ್ಮೇಲಕ್ಕಲ್ಲ. ಕ್ಷಮಿಸ್ಬೇಕಾ, ಕ್ಷಮೆ ಕೇಳ್ಬೇಕಾ, ಸಾರಿ ಅಂತಂದ್ರೆ ನಡೆಯೋದಿಲ್ಲ. ಕ್ಷಮಿಸಿದೀನಿ ಹೋಗು ಅಂತಂದ್ಬಿಟ್ಟು ಒಳಗಡೆ ವಿಷಯ ಇಟ್ಕೊಂಡಿದ್ರೆ ನಡೆಯೋದಿಲ್ಲ. 100ಕ್ಕೆ 100 ತ್ರಿಕರಣ ಶುದ್ಧಿಯಿಂದ ನಾವು ಆ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಕ್ಷಮಿಸಿದ್ದೀನಿ ಅಂತಂದ್ರೆ ಮತ್ತೆ ಆ ವ್ಯಕ್ತಿಗಳ ಬಗ್ಗೆ ನಮ್ಗೆ ನಮ್ಮ ಅಂತರಂಗದಲ್ಲಿ ಯಾವುದೇ ಕೋಪ, ದ್ವೇಷ, ವಿಕೃತ ಭಾವನೆಗಳು, ನಕಾರಾತ್ಮಕ ಭಾವನೆಗಳು ಇರಬಾರ್ದು. ಅದೇ ರೀತಿಯಾಗಿ ಬೇರೆಯವ್ರನ್ನು ಕೂಡ ನಾವು ಅವರು ವಿಕೃತ ಅಥವಾ ನಕಾರಾತ್ಮಕ ಭಾವನೆಗಳು ಇಲ್ಲದೆ ಇರೋ ಮಟ್ಟಕ್ಕೆ ಅವ್ರು ನಮ್ಮನ್ನ ಕ್ಷಮಿಸೋ ಹಾಗೆ ನಾವು ಅವ್ರನ್ನ ಕ್ಷಮೆ ಕೇಳ್ಬೇಕು. ಇದು ಒಳಗಡೆ ಇರುವಂತದ್ದು ಸ್ವಚ್ಛ ಆದ್ರೆ ಹೊರಗಡೆ ಎಲ್ಲ ಚೇಂಜ್ ಆಗ್ತಾ ಬರುತ್ತೆ ಅನ್ನುವಂಥದ್ದು. ಆ ರೀತಿಯಾಗಿ ನಮ್ಮ ಹಿಂದಿನ ಜನ್ಮದ ಕರ್ಮಗಳ ಪ್ರಭಾವ ಹೋಗ್ಬೇಕು ಅಂತಂದ್ರೆ ಕ್ಷಮಿಸ್ಬೇಕು, ಕ್ಷಮಿಸಿ ಅಂತ ಕೇಳ್ಬೇಕು. ಆಮೇಲೆ ಎರಡನೇದೇನಪ್ಪಾ ಅಂತಂದ್ರೆ, ನಾವು ನಮ್ಮ ಹಿಂದಿನ ಜನ್ಮದ ಕರ್ಮಗಳ ಪ್ರಭಾವವನ್ನ ತೊಲಗಿಸ್ಕೋಬೇಕು ಅಂತಂದಾಗ ಜ್ಞಾನಿಗಳನ್ನ ಅಥವಾ ಗುರುಗಳನ್ನ ಭೇಟಿ ಮಾಡ್ಬೇಕು. ಅಥವಾ ಶ್ರೇಷ್ಠವಾಗಿರ್ತಕ್ಕಂಥ ಆತ್ಮಜ್ಞಾನದ ಅಥವಾ ನಮ್ಮನ್ನ ಬದಲಾಯಿಸುವಂತಹ ಶ್ರೇಷ್ಠವಾದ ಕೃತಿಗಳನ್ನ, ಪುಸ್ತಕಗಳನ್ನ ನಾವು ಓದ್ತಾ ಜ್ಞಾನವನ್ನ ಪಡ್ಕೋಬೇಕು. ಯಾಕೆ ಅಂತಂದ್ರೆ ಜ್ಞಾನಾಗ್ನಿ ದಗ್ಧ ಕರ್ಮಾಣ, ಜ್ಞಾನ ಅನ್ನೋಂತ ಅಗ್ನಿ ನಮ್ಮ ಕರ್ಮಗಳನ್ನ ದಗ್ಧ ಮಾಡುತ್ತೆ. ಇದು ನನ್ನದೇ ಅನುಭವದ ವಿಚಾರ ಹೇಳ್ಬೇಕು ಅಂತಂದ್ರೆ, ನನ್ನ ಜೀವನ ಪ್ರಯಾಣದಲ್ಲಿ ಕೆಲವೆಲ್ಲ ಹಿಂದಿನ ಜನ್ಮದ ಸಂಸ್ಕಾರಗಳು ಅಥವಾ ಹಿಂದಿನ ಜನ್ಮದ ಕರ್ಮಗಳ ಫಲಗಳು ಅಂತ ಹೇಳ್ತೀವಿ. ಅವು ನಮ್ಮಲ್ಲಿ ಜಾಗೃತ ಆದಾಗ, ಹೇಳಿದ್ನೆಲ್ಲ ಹಿಂದಿನ ಒಂದು ಎಪಿಸೋಡ್ ಅಲ್ಲಿ ಕೂಡ ಹೇಳಿದ್ದೀನಿ, ನಮ್ಮಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಭಾವೋದ್ವೇಗಗಳು ಉಂಟಾಗ್ತಾ ಇರುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನುವಂಥದ್ದು ಉಂಟಾಗ್ತಾ ಇರುತ್ತೆ. ಆ ರೀತಿಯಾಗಿರ್ತಕ್ಕಂಥ ಭಾವನೆಗಳು ನಮ್ಮಲ್ಲಿ ಉಂಟಾಗ್ತಾ ಇದ್ದಾಗ ನಮ್ಗೆ ಇಂಥ ಸ್ಥಿತಿ ಇವಾಗ ಉಂಟಾಗ್ತಾ ಇದೆ, ನನ್ನಲ್ಲಿ ಇಂಥ ವೈಬ್ರೇಷನ್ಸ್ ಉಂಟಾಗ್ತಾ ಇದೆ, ನನ್ನಲ್ಲಿ ಇಂಥ ಸ್ಥಿತಿಗತಿಗಳು ಇದೆ ಅನ್ನುವಂಥದ್ದನ್ನ ನಾವು ಗಮನಿಸ್ಕೊಂಡಾಗ ಅದನ್ನ ನಮ್ಗೆ ಗೊತ್ತಿರ್ತಕ್ಕಂಥ ಜ್ಞಾನದಿಂದ ಅದನ್ನ ನಾವು ಸ್ವಚ್ಛ ಮಾಡ್ಕೋಬಹುದು. ತ್ರಿಕರಣ ಶುದ್ಧಿಯಿಂದ ಅದನ್ನ ಸ್ವಚ್ಛ ಮಾಡ್ಕೊಳ್ಳೋದಿಕ್ಕೆ ನಾವು ಪ್ರಯತ್ನ ಮಾಡಿದಾಗ ಭಗವಂತನ ಅನುಗ್ರಹ, ಸುಪ್ರೀಂ ಎನರ್ಜಿಯ ಒಂದು ಅನುಗ್ರಹ ಖಂಡಿತವಾಗಿಯೂ ನಮ್ಗೆ ಸಿಗುತ್ತೆ. ನಮ್ಮನ್ನ ಸುಪ್ರೀಮಸಿಗೆ ಅದು ಕರ್ಕೊಂಡು ಹೋಗೋದಿಕ್ಕೆ, ನಾವು ಅದನ್ನ ಆ ರೀತಿಯ ಸುಪ್ರೀಮಸಿಗೆ ತಲುಪೋದಿಕ್ಕೆ ಅದು ಸಹಾಯ ಮಾಡುತ್ತೆ. ಈ ರೀತಿಯಾಗಿ ನಾವು ಜ್ಞಾನಾಗ್ನಿ ದಗ್ಧ ಕರ್ಮಾಣ ಅನ್ನುವಂತ ಒಂದು ಕೋನದಲ್ಲಿ ಜ್ಞಾನವನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ಬೇಕು. ನೆಕ್ಸ್ಟ್, ನಮ್ಮ ಜೀವನದಲ್ಲಿ ಇನ್ನೂ ಕೆಲವೆಲ್ಲ ಅನೇಕ ವಿಷಯಗಳು ಬರ್ತಾ ಇರುತ್ತೆ. ಆ ವಿಷಯಗಳು ನಮ್ಮ ಜೀವನದಲ್ಲಿ ಯಾಕೆ ಬರ್ತಾ ಇರುತ್ತೆ ಅಂತಂದ್ರೆ, ಅದು ಕರ್ಮದಿಂದ ಅಂತಾನೆ ಹೇಳಕ್ಕಾಗೋದಿಲ್ಲ, ಅಜ್ಞಾನದಿಂದ ಅಂತ ಹೇಳೋದಿಕ್ಕಾಗೋದಿಲ್ಲ, ಪಾಠಗಳನ್ನ ಕಲಿಸುವಂತದಕ್ಕೂ ಕೂಡ ಬರ್ತಾ ಇರುತ್ತೆ. ಅಂದ್ರೆ ಆಲ್ರೆಡಿ ಪಾಠ ಕಲ್ತಿರ್ತೀವಿ, ಕಲ್ತಿರ್ತಕ್ಕಂಥ ಪಾಠ ಅಥವಾ ಕಲ್ತಿರ್ತಕ್ಕಂಥದ್ರಲ್ಲಿ ನಾವ್ ಎಷ್ಟರ ಮಟ್ಟಿಗೆ ನಾವ್ ಇದೀವಿ ಅನ್ನೋದನ್ನ ಟೆಸ್ಟ್ ಮಾಡೋದಿಕ್ಕೂ ಕೂಡ ಬರುತ್ತೆ. ಈಗ ನನ್ ಸತ್ಯ ಗೊತ್ತಿದೆ, ಗೊತ್ತಿರ್ತಕ್ಕಂಥ ಸತ್ಯದಲ್ಲಿ ನಾನು ಎಷ್ಟು ಮಾತ್ರ ನಿಲ್ತಾ ಇದ್ದೀನಿ, ಗೊತ್ತಿರ್ತಕ್ಕಂಥ ಸತ್ಯದಲ್ಲಿ ನಾನು ಎಷ್ಟರ ಮಟ್ಟಿಗೆ ನಡೀತಾ ಇದ್ದೀನಿ ಅನ್ನೋದನ್ನ ಪರೀಕ್ಷೆ ಮಾಡೋದಿಕ್ಕೆ, ಆ ಕೋನದಲ್ಲಿ ನಮ್ಗೆ ಪಾಠಗಳನ್ನ ಟೆಸ್ಟ್ ಮಾಡೋದಿಕ್ಕೆ ಬರುತ್ತೆ ಕೆಲವೆಲ್ಲ ನಮ್ಮ ಜೀವನದಲ್ಲಿ ವಿಚಾರಗಳು.
ಎಲ್ಲಾ ಸಂದರ್ಭದಲ್ಲೂ ನಾವು ತುಂಬಾ ದೊಡ್ಡ ದೊಡ್ಡ ಕೆಲ್ಸಗಳು ಮಾಡ್ತೀವಲ್ವಾ ಮಾಸ್ಟರ್ಸ್, ಸಾವಿರಾರು ಜನಕ್ಕೆ ಅನ್ನದಾನ ಮಾಡ್ಬೋದು, ಸಾವಿರಾರು ಜನಕ್ಕೆ ಧ್ಯಾನ ಮಾಡಿ ಅಂತ ಧ್ಯಾನ ಪ್ರಚಾರ ಮಾಡ್ಬೋದು, ತುಂಬಾ ಜನ ಧ್ಯಾನಕ್ಕೆ ಬರೋಂಗೆ ಕೂಡ ಮಾಡ್ಬೋದು. ಆದರೆ ಮಾಡುವಂತ ಒಳ್ಳೆ ಕೆಲಸ ಆಗಿದ್ರು ಕೂಡ, ಮಾಡೋದು ಒಳ್ಳೆ ಕೆಲಸ ಆಗಿದ್ರು ಅದನ್ನ ನೀನು ಯಾವ ಸ್ಥಿತಿಯಲ್ಲಿ ಮಾಡ್ತಾ ಇದೀಯ ಅನ್ನೋದೇ ನಿನ್ನ ಅಪ್ಲಿಫ್ಟ್ಮೆಂಟ್. ನೀನು ಒಳಗಡೆ ಲೆಕ್ಕಾಚಾರ ಇಟ್ಕೊಂಡು ಅನ್ನದಾನ ಮಾಡ್ತಾ ಇದ್ದೀನಿ ಅಂತಂದ್ರೆ ಲೆಕ್ಕಾಚಾರಕ್ಕೆ ತಕ್ಕಷ್ಟೇ ಫಲ ಸಿಗುತ್ತೆ. ಅಲ್ಲಿ ಏನಿರುತ್ತೋ ಅದಕ್ಕೆ ತಕ್ಕಂಗೆ ಫಲ ಇರುತ್ತೆ. ಇವತ್ ನಾನು ಇವ್ರಿಗೆ ಅನ್ನ ಇಡ್ತಾ ಇದ್ದೀನಿ ಅಂದ್ರೆ ನಾಳೆ ನನಗೆ ಯಾರೋ ಒಬ್ರು ಅನ್ನ ಕೊಡ್ತಾರೆ ಬಿಡು ಅಂತಾನೆ, ಹೌದು ಕೊಡ್ತಾರೆ. ಪುಣ್ಯ ಫಲ, ಪುಣ್ಯನ ಅನ್ಭವಿಸೋದಕ್ಕೆ ಮತ್ತೆ ಬರ್ಬೇಕಾಗತ್ತೆ. ಇವತ್ ನಾನು ಅವನು 100 ಜನಕ್ಕೆ ಅನ್ನ ಹಾಕಿದ್ದೇನೆ, ನಾನು 1000 ಜನಕ್ಕೆ ಅನ್ನ ಹಾಕಿದ್ದೀನಿ ಅಂತ ಅಹಮ್ಮನ್ನ ಸ್ಯಾಟಿಸ್ಫೈ ಮಾಡ್ಕೊಡೋದಕ್ಕೆ ನಾವು ಅಲ್ಲಿ ಅನ್ನದಾನ ಮಾಡ್ತಾ ಇದೀವಿ ಅಥವಾ ಪ್ರಸಾದ ವಿನಿಯೋಗ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಅಹಂ ಸ್ಥಿತಿನೇ ಅಲ್ಲಿ ಕೌಂಟ್ಗೆ ಬರುತ್ತೆ. ನಾವು ಮಾಡ್ತಾ ಇರ್ತಕ್ಕಂಥ ಪುಣ್ಯದ್ದು ಸ್ವಲ್ಪ ಏನಾದ್ರೂ ಒಂಚೂರು ಹಂಗಿದ್ರೆ ಉಳ್ದಿರ್ತಕ್ಕಂಥದ್ದು ಅದೇ ನಮ್ಮ ಸ್ಥಿತಿ ಏನಿದೆ ಅನ್ನೋದೇ ಕೌಂಟ್ಗೆ ಬರುತ್ತೆ. ನಾವು ಶರೀರವನ್ನ ಬಿಟ್ಟು ಹೋದ್ಮೇಲೆ ನಮ್ಮ ಜೊತೆ ನಾನು ಇಷ್ಟೊಂದು ಪುಣ್ಯದ ಕೆಲಸ ಮಾಡಿದೀನಿ ಅಂತಂದ್ರೆ, ನೀನ್ ಇಷ್ಟೊಂದು ಪುಣ್ಯದ ಕೆಲಸ ಮಾಡಿದ್ರು ಇಂಥ ಸ್ಥಿತಿಯಲ್ಲಿ ಮಾಡಿದೀಯಾ ಅಂತ ನಮ್ಮ ಸಿನಿಮಾ ನಮ್ಗೆ ತೋರಿಸ್ತಾರ. ಇದು ನಮ್ಗೆ ತಿಳಿಸಿರ್ತಕ್ಕಂಥ ವಿಚಾರ. ಹಾಗಾಗಿ ನಾವ್ ಎಷ್ಟು ಉನ್ನತವಾಗಿರ್ತಕ್ಕಂಥ ಒಳ್ಳೆ ಕೆಲಸಗಳನ್ನ ಮಾಡ್ತೀವಿ ಅನ್ನೋದು ಏನಿದೆ ಅದನ್ನ ನಾವ್ ಯಾವ ಸ್ಥಿತಿಯಲ್ಲಿ ಮಾಡ್ತೀವಿ ಅನ್ನೋದೇ ಅತಿ ಮುಖ್ಯವಾಗಿರ್ತಕ್ಕಂಥ ವಿಷಯ. ಹಾಗಾಗಿ ನಮ್ಮ ಜೀವನದಲ್ಲಿ ಏನಾದ್ರೂ ಬಂತು ಅಂತಂದ್ರೆ ಅದ್ರಿಂದ ನಾವು ಪಾಠ ಕಲಿಯೋದಿದ್ಯಾ, ಸರಿಪಡಿಸ್ಕೋಬೇಕಾಗಿರೋದಿದ್ಯಾ, ಏನಕ್ಕೆ ಬಂದಿದೆ ಅನ್ನುವಂಥ ಕೋನದಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಇನ್ನ ಮತ್ತೊಂದು ಕೋನದಲ್ಲಿ ನಮ್ಗೆ ತಿಳಿಸಿದ್ದಾರೆ, ನಮ್ಮ ಹಿಂದಿನ ಜನ್ಮದ ಕರ್ಮಗಳ ಪ್ರಭಾವ ನಮ್ಮ ಮೇಲೆ ಇರಬಾರ್ದು ಅಂತಂದ್ರೆ ಧ್ಯಾನ ಸಾಧನೆ ಮಾಡ್ಬೇಕು ಅನ್ನುವಂಥದ್ದು ನಮ್ಗೆ ತಿಳಿಸಿದ್ದಾರೆ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಮುಕ್ತಿ ಅಂತಂದ್ರೆ ಏನು? ಸತ್ತೋದ್ಮೇಲೆ ಕೈಲಾಸಕ್ಕೆ ಹೋಗೋದೋ ಸ್ವರ್ಗಕ್ಕೆ ಹೋಗೋದೋ ಮುಕ್ತಿ ಅಂತ ತುಂಬಾ ಜನ ಅನ್ಕೊಳ್ತಾ ಇರ್ತಾರಲ್ಲ, ಅದಲ್ಲ ಮುಕ್ತಿ ಅಂತಂದ್ರೆ. ಈ ಮೊಮೆಂಟ್ ಅಲ್ಲಿ ನಾನು ಯಾವ ಒಂದು ಅಜ್ಞಾನದ ಸ್ಥಿತಿಯಲ್ಲಿ ಇದ್ದೀನಿ, ಆ ಅಜ್ಞಾನದ ಸ್ಥಿತಿಯಿಂದ ಹೊರಕ್ ಬರೋದೇ ಮುಕ್ತಿ. ಯಾವ್ದಾದ್ರು ದುಃಖದಲ್ಲಿ ಸಿಕ್ಕಾಕೊಂಡಿದೀನಿ ಅಂತಂದ್ರೆ ಆ ದುಃಖದಿಂದ ನಾನು ಹೊರಕ್ ಬರೋದೇ ಮುಕ್ತಿ. ಏನಾದ್ರೂ ಡಿಸ್ಟರ್ಬೆನ್ಸ್ ನನ್ನ ಒಳಗಡೆ ಬಂದಿದೆ ಅಂತಂದ್ರೆ ಆ ಡಿಸ್ಟರ್ಬೆನ್ಸ್ ಇಂದ ಆಚೆಗೆ ಬರೋದೇ ಮುಕ್ತಿ. ಎಂಥದ್ದೇ ನಮ್ಗೆ ಏನೇ ನಮ್ಮ ಮನಸ್ಸಿನಲ್ಲಿ ಉಂಟಾಗ್ತಾ ಇದ್ರು ಕೂಡ ಅದನ್ನ ಗಮನಿಸ್ತಾ ಅದರಿಂದ ಆಚೆಗೆ ಬರೋದೇ ಮುಕ್ತಿ. ಈ ರೀತಿಯಾಗಿ ಪ್ರತಿಯೊಂದನ್ನು ಗಮನಿಸ್ಕೊಳ್ತಾ ಪ್ರತಿಯೊಂದರಿಂದನೂ ನಾವು ತಕ್ಷಣ ಆಚೆಗೆ ಬರ್ತಾ ಇದ್ರೆ ಅಂತವ್ರನ್ನ ನಿತ್ಯ ಮುಕ್ತರು ಅಂತ ಕರೀತಾರೆ. ನಿತ್ಯ ಮುಕ್ತರು ಅಂತ ಕರೀತಾರೆ. ಅವ್ರಿಗೆ ಬಂಧನ ಅನ್ನುವಂಥದ್ದು ಅಲ್ಲಿ ಬರೋದಿಕ್ ಸಾಧ್ಯ ಇಲ್ಲ, ಯಾವ್ದವ್ರನ್ನ ಕಟ್ಟಾಕೋದಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಜ್ಞಾನ ಗೊತ್ತಿದೆ, ಸತ್ಯ ಗೊತ್ತಿದೆ. ಅಲ್ಲಿ ಏನಾದ್ರು ಡಿಸ್ಟರ್ಬೆನ್ಸ್ ಬಂತು ಅಂದ್ರೆ ಆ ಮೊಮೆಂಟ್ ಅಲ್ಲಿ ತಕ ಅಂತ ಕುಣಿಯೋಂಗಾಗತ್ತೆ, ಅಳೋಂಗಾಗತ್ತೆ, ಎಗರ್ಲಾಡೋಂಗಾಗತ್ತೆ, ಅಷ್ಟೇ. ನೆಕ್ಸ್ಟ್ ಆಯ್ತು ಬಿಟ್ಟ ಅಂತಂದ್ಬಿಟ್ಟು ತಕ್ಷಣ ಅದರಿಂದ ಆಚೆಗೆ ಬರ್ತಾರೆ. ಅವ್ರವ್ರು ಮಾಡಿದವ್ರವ್ರಿಗೆ ಅವ್ರದೇ ಧರ್ಮ, ಅವ್ರದೇ ಕರ್ಮ. ನನ್ನ ಧರ್ಮದಲ್ಲಿ ನಾನಿದ್ದೀನಿ, ನನ್ನ ಕರ್ಮದಲ್ಲಿ ನಾನಿದ್ದೀನಿ, ನನ್ನ ಬಗ್ಗೆ ನನಗೆ ಕ್ಲಾರಿಟಿ ಇದೆ. ಅವ್ರ ಬಗ್ಗೆ ಅವ್ರಿಗೆ ಹೆಂಗಾದ್ರೂ ಮಾಡ್ಕೊಳ್ಳಿ, ನಂದು ಇಟ್ಸ್ ನಾಟ್ ಮೈ ಪ್ರಾಬ್ಲಮ್, ಇಟ್ಸ್ ನಾಟ್ ಮೈ ಇಶ್ಯೂ ಅಂತಂದ್ಬಿಟ್ಟು ನಾವು ಆಚೆ ಬರ್ತೀವಿ. ಈ ರೀತಿಯಾಗಿ ಧ್ಯಾನ ಸಾಧನೆ ಅನ್ನುವಂಥದ್ದು ಮಾಡ್ತಾ ಇದ್ದಾಗ ಆ ಹಿಂದಿನ ಜನ್ಮದ ಕರ್ಮಗಳ ಪ್ರಭಾವ ಎಂಥದಾದ್ರೂ ಇರ್ಲಿ ನಮ್ಮ ಮನಸ್ಸಿನಲ್ಲಿ, ಅದೆಲ್ಲದ್ರಿಂದ ನಾವು ಆಚೆಗೆ ಬರೋದಿಕ್ಕೆ ಸಾಧ್ಯ ಆಗತ್ತೆ. ಈ ರೀತಿಯಾಗಿ ಈ ಒಂದು ಪ್ರಶ್ನೆಗೆ ವಿವರಣೆಗಳನ್ನ ಕೊಟ್ಟಿರುವಂತದ್ದು ಮಾಸ್ಟರ್ಸ್ ಪ್ರಕೃತಿ ಉಮಾ ಮಹೇಶ್ವರು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆನ ಇದ್ರಲ್ಲಿ ಕೊಟ್ಟಿರುವಂತದನ್ನ ಗಮನಿಸೋಣ. ನಮ್ಮ ಭವಿಷ್ಯದ ಮೇಲೆ ನಮ್ಮ ಸುತ್ತಮುತ್ತಲಿನ ಪರಿಸರದ ಪ್ರಭಾವ ಮತ್ತು ನಮ್ಮ ಸುತ್ತಮುತ್ತಲಿನ ಜನರ ಪ್ರಭಾವ ಹೇಗಿರುತ್ತೆ? ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತ ಹೇಳ್ತಾರಲ್ವಾ, ಅಂದ್ರೆ ನಮ್ಮ ಸುತ್ತಲೂ ಇರೋರ ಸಹವಾಸ ಹೇಗಿರುತ್ತೆ ಅನ್ನೋದು ಪ್ರಭಾವ ನಮ್ಮ ಮೇಲೆ ಖಂಡಿತ ಬೀಳ್ತಾ ಇರುತ್ತೆ. ನಮ್ ಸುತ್ತಲೂ ಇರ್ತಕ್ಕಂತ ಒಂದು ಜನರು ಎಂತವ್ರಾಗಿರ್ತಾರೆ, ಖಂಡಿತ ಅವ್ರ ಪ್ರಭಾವ ನಮ್ಮ ಮೇಲೆ ಬೀಳ್ತಾ ಇರುತ್ತೆ. ಈ ಒಂದು ಕೋನದಲ್ಲಿ ಈ ವಿಷಯ ಗೊತ್ತಾದಾಗ ನನ್ನಲ್ಲಿ 100 ಪ್ರಶ್ನೆಗಳೆದ್ಬಿಟ್ವು. ಬೇರೆಯವ್ರ ಪ್ರಭಾವ ನಮ್ಮ ಮೇಲೆ ಬೀಳುತ್ತಾ? ಬೇರೆಯವರ ಅಂದ್ರೆ ಈ ಸುತ್ತಮುತ್ತಲು ಪರಿಸರದ ಪ್ರಭಾವ ನನ್ನ ಮೇಲೆ ಬೀಳುತ್ತಾ? ಅದು ಹೆಂಗೆ ಅನ್ನುವಂತ ಅನೇಕ ಪ್ರಶ್ನೆಗಳು ನನ್ನಲ್ಲಿ ಉಂಟಾದಾಗ ಒಂದೇ ಆನ್ಸರ್ ಮಾಸ್ಟರ್ಸ್ ಎಲ್ಲಾ ಪ್ರಶ್ನೆಗಳಿಗೂ. ಬೇರೆಯವರ ಪ್ರಭಾವ ಅಥವಾ ಸುತ್ತಲಿನ ಪರಿಸರದ ಪ್ರಭಾವ ನನ್ನ ಮೇಲೆ ಯಾವಾಗ ಪ್ರಭಾವ ಬೀರುತ್ತೆ ಅಂತಂದ್ರೆ, ನಾನು ಬಲಹೀನವಾಗಿದ್ದಾಗ, ನಾನ್ ವೀಕ್ ಆಗಿದ್ದಾಗ ಬೇರೆಯವರು ನನ್ನನ್ನ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ನಾನ್ ವೀಕ್ ಆಗಿದ್ದಾಗ ನನ್ನ ಸುತ್ತಲೂ ಇರುವಂತ ಪರಿಸರನು ನನ್ನನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಈಗ ನಾನು ಸಂತೋಷವಾಗಿದ್ದೀನಿ, ಯಾರೋ ಒಬ್ರು ಬಂದು ಏನೋ ಒಂದು ಮಾತಂದ್ರು ಅಂತ ಅಂದ್ಕೊಳ್ರಿ,
ಅವ್ರ ಆ ಮಾತು ಅಂದಿದ್ದಾರೆ ಅಂತಂದ್ರೆ ನಾನಿಲ್ಲಿ ಡಿಸ್ಟರ್ಬ್ ಆಗಿದ್ದೀನಿ, ನಾನು ಅಳ್ತಾ ಇದ್ದೀನಿ, ಕೊರಗ್ತಾ ಇದ್ದೀನಿ ಅಥವಾ ಕೋಪ ಮಾಡ್ಕೋತಾ ಇದ್ದೀನಿ ಅಂತಂದ್ರೆ ಅವ್ರಿಗೆ ನಮ್ಮನ್ನ ಡಿಸ್ಟರ್ಬ್ ಮಾಡುವಂತ ಪವರ್ ಅವ್ರ ಮಾತಿಗಿದೆ ಅಂತ ಅರ್ಥ. ಅಬ್ಬಾ, ಈ ಆಂಗಲ್ ಅಲ್ಲಿ ಬೇರೆಯವರು ನನ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿ ನನ್ನನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ಅವ್ರು ನನಗಿಂತಲೂ ಪವರ್ಫುಲ್ ಆಗಿದ್ದಾರೆ, ಅವ್ರ ನೆಗೆಟಿವಿಟಿ ಪವರ್ಫುಲ್ ಆಗಿದೆ ಅನ್ನೋಂಥದ್ದು ಗೊತ್ತಾದ್ರೆ ಝೀ ಅಂತ ಎದ್ದೇಳುತ್ತೆ ಮಾಸ್ಟರ್ಸ್ ಒಳಗಡೆ ಇರುವಂತ ಪವರ್. ಎಷ್ಟು ಅದ್ಭುತವಾಗಿ ತಿಳಿಸಿದಾರೆ ನೋಡ್ರಿ ಪ್ರಕೃತಿ ಉಮಾ ಮಹೇಶ್ ಅವರು. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗೋದಿಲ್ಲ. ಅಂದ್ರೆ ನಾವು ಶಕ್ತಿಶಾಲಿಗಳಾಗಿ ತಯಾರಾಗ್ಬೇಕು. ನಾವು ಪವರ್ಫುಲ್ ಆಗಿದ್ದಾಗ ವ್ಯಕ್ತಿಗಳಾಗ್ಲಿ ಪರಿಸರ ಆಗ್ಲಿ ನಮ್ಮ ಮೇಲೆ ಪ್ರಭಾವ ಬೀರೋದಿಲ್ಲ. ಕೆಸರಲ್ಲಿ ಕಮಲ ಯಾವ ರೀತಿಯಾಗಿ ಇರುತ್ತೆ, ಆದ್ರೆ ಕೆಸರನ್ನ ಅಂಟಿಸ್ಕೊಳ್ದಂಗಿರುತ್ತೆ. ಕೆಸರಲ್ಲಿದ್ರು ಕೆಸರನ್ನ ಅಂಟಿಸ್ಕೊಳ್ಳೋದಿಲ್ಲ. ಎಲೆ ಮೇಲೆ ಕಮಲದ ಎಲೆ ಮೇಲೆ ನೀರ್ ಬಿದ್ರು ಅದಕ್ಕೆ ನೀರ್ ಅಂಟ್ಕೊಳ್ಳೋದಿಲ್ಲ. ಆ ರೀತಿಯಾಗಿ ನಾವು ಅದ್ಭುತವಾಗಿ ತಯಾರಾಗ್ತೀವಿ. ಇದು ಮಾಸ್ಟರ್ಸ್. ನಮ್ಮ ಸುತ್ತಮುತ್ತಲು ಪರಿಸರ ಹೇಗಿದ್ರು, ನಮ್ಮ ಸುತ್ತಮುತ್ತಲು ಇರುವಂತ ಜನ ಹೇಗಿದ್ರು, ನಾವು ಪವರ್ಫುಲ್ ಆಗಿದ್ದಾಗ ಅದ್ಯಾವುದು ನಮ್ಮ ಮೇಲೆ ಪ್ರಭಾವವನ್ನ ಬೀರೋದಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ, ಒಂಟಿತನವನ್ನ ಗೆಲ್ಲೋದು ಹೇಗೆ? ಒಂಟಿತನ ಅಂತಂದ್ರೆ ನನಗೆ ಯಾರು ಇಲ್ಲ, ನನ್ನವರು ಅನ್ನೋರು ಯಾರು ಇಲ್ಲ, ನಾನೊಬ್ಳೆ, ನಾನು ಯಾರಿಗೂ ಬೇಕಾಗಿಲ್ಲ, ನನ್ ಬಗ್ಗೆ ಯಾರಿಗೂ ಪ್ರೀತಿ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಆಲೋಚನೆಗಳು ನಮ್ಮಲ್ಲಿ ಬರ್ತಾ ಇದೆ ಅಂತಂದ್ರೆ ನಾವು ಒಂಟಿತನ ನಮ್ಮನ್ನ ಕಾಡ್ತಾ ಇದೆ ಅಂತ ಅರ್ಥ. ಏಕಾಂಗಿತನಕ್ಕೂ ಒಂಟಿತನಕ್ಕೂ ವ್ಯತ್ಯಾಸ ಇದೆ. ಏಕಾಂಗಿತನದಲ್ಲಿ ದುಃಖ ಇರೋದಿಲ್ಲ, ಒಂಟಿತನದಲ್ಲಿ ದುಃಖ, ದುಗುಡ, ದುಮ್ಮಾನ, ಅವಮಾನ ಎಲ್ಲ ಇರುತ್ತೆ. ಏಕಾಂಗಿತನದಲ್ಲಿ ಇವೇನು ಇರೋದಿಲ್ಲ, ಆನಂದ ಇರುತ್ತೆ. ಅಂದ್ರೆ ಏಕಾಂಗಿತನ ಅನ್ನುವಂಥದ್ದು ನಮ್ಮ ಆತ್ಮ ಮೂಲದಿಂದ ಬರುವಂಥದ್ದು. ಒಂಟಿತನ ಅನ್ನುವಂಥದ್ದು ನಮ್ಮ ಮನಸ್ಸಿನಿಂದ ಬರುವಂಥದ್ದು. ಇದು ವ್ಯತ್ಯಾಸ ಇದೆ, ಅರ್ಥ ಮಾಡ್ಕೊಳ್ಳೋಣ. ಎರಡಕ್ಕೂ ಒಂದೇ ರೀತಿಯಾಗಿರ್ತಕ್ಕಂಥ ಪದಗಳನ್ನ ಬಳಸ್ತಾ ಇರ್ತಾರೆ ತುಂಬಾ ಜನ. ಒಂಟಿತನ ಬೇರೆ, ಏಕಾಂಗಿತನ ಬೇರೆ. ಹಾಗಾಗಿ ಒಂಟಿತನ ಅನ್ನುವಂಥದ್ದು ನಮ್ಮಲ್ಲಿ ಇದೆ ಅಂತ ಒಂದು ನೋವು ದುಃಖದ ಸ್ಥಿತಿಯಲ್ಲಿ ನಾವಿದ್ದೀವಿ ಅಂತಂದ್ರೆ ಅದರ ಅರ್ಥ ಏನು? ನಮ್ಮ ಆನಂದ, ನಮ್ಮ ಅಭಿವೃದ್ಧಿ ಎಲ್ಲ ಕೂಡ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಅರ್ಥ. ಬೇರೆಯವರು ನಮ್ಗೆ ಅವೆಲ್ಲವನ್ನು ಕೊಟ್ರೆ ನಾನು ಹ್ಯಾಪಿಯಾಗಿರ್ತೀನಿ ಅಂತ ಅರ್ಥ. ಅವ್ರು ಕೊಟ್ರೆ ಹ್ಯಾಪಿನೆಸ್ ಇರುತ್ತೆ, ಅವ್ರು ಕೊಡ್ಲಿಲ್ಲ ಅಂದ್ರೆ ಹ್ಯಾಪಿನೆಸ್ ಇರಲ್ಲ. ಇದು ಒಂದು ನಮ್ ಬದುಕು. ಇದನ್ನೇ ನಾವು ಸೀಳ್ಕೊಂಡು ಆಚೆಗೆ ಬರ್ಬೇಕಾಗಿರೋದು ಮಾಸ್ಟರ್ಸ್. ಈ ರೀತಿಯಾಗಿ ತುಂಬಾ ಜನ ಇದೀವಿ ಮಾಸ್ಟರ್ಸ್. ನಾವು ತುಂಬಾ ಜನ ಇದೀವಿ ಇಂಥ ಸ್ಥಿತಿಗತಿಗಳಲ್ಲಿ. ಗಂಡನ ಮೇಲೆ ಡಿಪೆಂಡ್ ಆಗ್ತೀವಿ ಹ್ಯಾಪಿನೆಸ್ಗೆ ಮಕ್ಕಳ ಮೇಲೆ ಡಿಪೆಂಡ್ ಆಗ್ತೀವಿ, ಹ್ಯಾಪಿನೆಸ್ಗೆ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗ್ತೀವಿ, ಹ್ಯಾಪಿನೆಸ್ಗೆ ನಾವು ಫ್ರೆಂಡ್ಸ್ ಮೇಲೆ ಡಿಪೆಂಡ್ ಆಗ್ತೀವಿ, ಕೊಲೀಗ್ಸ್ ಮೇಲೆ, ಸ್ಟೂಡೆಂಟ್ಸ್ ಮೇಲೆ, ಎಲ್ಲರ ಮೇಲೂ ಡಿಪೆಂಡ್ ಆಗ್ತೀವಿ, ಅಕ್ಕಪಕ್ಕದವ್ರ ಮೇಲೆ ಕೂಡ ಡಿಪೆಂಡ್ ಆಗ್ತೀವಿ. ಈ ಡಿಪೆಂಡೆನ್ಸ್ ಇರೋವರೆಗೂ ಅಕ್ಕಪಕ್ಕ ಚೆನ್ನಾಗಿ ಮಾತಾಡ್ತಾ ಇದ್ರೆ ಹ್ಯಾಪಿ ಆಗಿರ್ತೀವಿ. ಅವ್ರೊಂಚೂರು ಮುನ್ಸ್ಕೊಂಡ್ರೆ ಅಂತ ಮೂತಿ ಪಕ್ಕಕ್ಕೆ ತಿರ್ಗಿಸ್ಕೊಂಡ್ರೆ ಅವಾಗ ಮತ್ತೆ ನಮ್ಗೆ ದುಃಖ ಅನ್ನುವಂಥದ್ದು ಬರುತ್ತೆ. ಅಬ್ಬಬ್ಬಬ್ಬಬ್ಬಾ, ಎಷ್ಟು ಭಯಂಕರವಾಗಿರುತ್ತೆ ಈ ರೀತಿಯಾಗಿರ್ತಕ್ಕಂಥ ಸ್ಥಿತಿ. ನಮ್ಮಲ್ಲಿ ಅದೆಂಥ ದುಃಖ ಅನ್ನುವಂಥದ್ದು ಉಂಟು ಮಾಡುತ್ತೆ ಮಾಸ್ಟರ್ಸ್. ಈ ರೀತಿಯಾಗಿ ಅನೇಕ ಕೋನಗಳಲ್ಲಿ ನಮಗೆ ಗೊತ್ತಿಲ್ಲದೆ ದುಃಖವನ್ನ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ, ನೋವನ್ನ ಸೃಷ್ಟಿ ಮಾಡ್ಕೊಳ್ತಾ ಇದ್ವಿ, ಅದರಿಂದ ಶರೀರದ ಆರೋಗ್ಯನ ಹಾಳು ಮಾಡ್ಕೊಳ್ತಾ ಇದ್ವಿ. ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಇವನ್ನ ನಾವು ತಂದ್ಕೊಳ್ತಾ ಇದ್ದೀವಿ. ಎಷ್ಟೋ ಸರ್ತಿ ಡಾಕ್ಟರ್ ಹತ್ರಕ್ಕೆ ಹೋದ್ರೆ, ಅಮ್ಮ ಔಷಧಿಗಳು ನಿಮ್ ಕೆಲಸ ಮಾಡಲ್ಲ, ಒಂದಷ್ಟು ದಿನ ಎಲ್ಲಾರು ಹೊರಗಡೆ ಓಡಾಡ್ಕೊಂಡ್ ಬನ್ರಿ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಔಷಧಿಗಳು ನಮ್ಮನ್ನ ಗುಣಪಡಿಸೋದಿಕ್ಕೆ ನಮ್ಮ ಶರೀರದಲ್ಲಿ ಅದು ಚೆನ್ನಾಗೇ ಕೆಲಸ ಮಾಡ್ತಾ ಇದ್ರು ನಮ್ಮ ಮನ್ಸು ಆ ಔಷಧಿಗಳ ಒಂದು ಒಳ್ಳೆ ಕೆಲ್ಸನ ಮತ್ತೆ ಎಲ್ಲ ಕಸ ಮಾಡ್ಬಿಡತ್ತೆ, ಮತ್ತೆ ಅದೇ ಕಸ ತುಂಬುತ್ತೆ. ಅಲ್ಲಿ ಕ್ಲೀನ್ ಆಗ್ತಾ ಇದ್ರೆ ಮತ್ತೆ ಮನಸ್ಸು ಕಸ ತುಂಬ್ತಾ ಇರುತ್ತೆ. ಅದಕ್ಕೆ ಮೊದಲು ಮನಸ್ಸು ಸ್ವಚ್ಛ ಆಗೋವರೆಗೂ ರೋಗಗಳು ವಾಸಿ ಆಗೋದಿಲ್ಲ. ಎಲ್ಲಾ ರೋಗಗಳು ಕೂಡ ನಮ್ಮ ಮನಸ್ಸಿನ ಸ್ಥಿತಿಗತಿಗಳಿಂದ, ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಇರುವಂತದ್ದು ಮಾಸ್ಟರ್ಸ್. ಇದನ್ನೆಲ್ಲ ಕೂಡ ನಾವು ಅರ್ಥ ಮಾಡ್ಕೊಂಡ್ರೆ ನಾವು ನಮ್ಮ ಜೀವನದಲ್ಲಿ ತುಂಬಾ 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 ಆನಂದವಾಗಿ ಇರೋದಿಕ್ಕೆ ಸಾಧ್ಯ ಆಗತ್ತೆ. ಈ ಒಂದು ಪುಸ್ತಕವನ್ನ ಉಳಿದಿರ್ತಕ್ಕಂಥ ವಿಚಾರಗಳನ್ನ ಆಳವಾಗಿ ತಿಳ್ಕೋಬೇಕು ಅಂತಂದ್ರೆ ನೀವು ಸ್ವತಃ ಈ ಪುಸ್ತಕವನ್ನ ಓದ್ಬೇಕಾಗತ್ತೆ ಮಾಸ್ಟರ್ಸ್. ನೀವು ಓದಿದಾಗ ನಿಮ್ಗೆ ಬೇಸರ ಆಗಿದ್ದಾಗ ಈ ಪುಸ್ತಕವನ್ನ ಓದಿದ್ರೆ ಅದು ಎಷ್ಟು ಎನರ್ಜಿ ಟಾನಿಕ್ ತರ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಅನುಭವ ಇರೋರು ತಮ್ಮ ವಿಚಾರಗಳನ್ನ ನನ್ನ ಹತ್ರ ಫೋನ್ ಮಾಡಿ ಹಂಚ್ಕೊಂಡಾಗ, ಮುಖಾಮುಖಿಯಾಗಿ ಭೇಟಿ ಮಾಡಿದಾಗ ಹಂಚ್ಕೊಂಡಾಗ, ಅಬ್ಬಾ ಯಾವ ಒಂದು ಆಲೋಚನೆಯಿಂದ ನಾನು ಈ ಪುಸ್ತಕನ ಬರ್ದಿದ್ನೋ ಸಾರ್ಥಕ ಆಯ್ತು ನನ್ನ ಜನ್ಮ ಅನ್ನುವಂಥ ಸಂತೃಪ್ತಿ ನನ್ಗೆ ಸಿಗುತ್ತೆ ಮಾಸ್ಟರ್ಸ್. ಇದಿಷ್ಟು ವಿಚಾರಗಳು ಇವತ್ತಿನ ದಿನ
ಭಿನ್ನವಾಗಿ ಆಲೋಚಿಸು ಪುಸ್ತಕದ ಎಲ್ಲಾ ಚಾಪ್ಟರ್ಗಳ ಬಗ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಓವರ್ ಆಲ್ ಸಾರಾಂಶವನ್ನ, ಸಂದೇಶವನ್ನ, ಆ ಚಾಪ್ಟರ್ಸ್ ನಲ್ಲಿ ಇರ್ತಕ್ಕಂಥ ಸಂದೇಶದ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋದಿಕ್ ಮಾತ್ರ ಅವಕಾಶ ಆಯ್ತು. ಈ ಅವಕಾಶವನ್ನ ಕೊಟ್ಟಿರ್ತಕ್ಕಂಥ ಮಹಾವತಾರ್ ಫೌಂಡೇಶನ್ಗೆ, ರಂಗನಾಥ್ ಸರ್ ಅವ್ರಿಗೆ, ಮತ್ತು ಈ ಒಂದು ಸೆಷನ್ ಅಲ್ಲಿ ತೆರೆ ಮುಂದೆ ತೆರೆ ಹಿಂದೆ ಯಾರ್ಯಾರೆಲ್ಲ ಪರಮಾತ್ಮ ಸ್ವರೂಪ ನೀವು ಕೆಲಸ ಮಾಡ್ತಾ ಇದ್ರಿ, ನಿಮ್ಗೆಲ್ಲಾರ್ಗೂ ಕೂಡ ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಮತ್ತೆ ಕೃತಜ್ಞತೆಗಳು. ಈ ಜ್ಞಾನವನ್ನ ಕೇಳಿಸ್ಕೊಳ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತೆ ಕೃತಜ್ಞತೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ಮೇಡಮ್. ನಮಸ್ತೆ. ಎಸ್, ನಮಸ್ತೆ ಮೇಡಮ್. ತುಂಬಾ ಅದ್ಭುತವಾಗಿ, ಇಷ್ಟು ವಿಶದವಾಗಿ ನಾವು 10 ಸಾರಿ ಓದಿದ್ರು ಇಷ್ಟೊಂದೆಲ್ಲ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಒಂದೊಂದು ಚಾಪ್ಟರ್ಗೂ ಒಂದೊಂದು ಪ್ಯಾರದಲ್ಲೂ ಒಂದೊಂದು ಉದಾಹರಣೆ ಕೊಟ್ಕೊಂಡು ಎಲ್ಲ ಹೇಳ್ಕೊಟ್ಟಿದ್ದೀರಾ. ನಮ್ಗೆ ತಲೆಗೆ ಎಷ್ಟು ಚೆನ್ನಾಗಿ ತುಂಬಿದ್ದೀರಾ ಅಂದ್ರೆ ವಿಷಯಗಳನ್ನ. ಇದು ಎಲ್ಲಾ ಮನುಷ್ಯರ ಜೀವನದಲ್ಲೂ ಇರುವಂತದ್ದೇನೆ. ಅದನ್ನ ನೀವು ಹೇಳಿದ ಆಲೋಚನೆ ಮಾಡಿ ಅದು ನಿಮ್ಮಂತವ್ರ ಹತ್ರ ತಿಳ್ಕೊಂಡ್ರು ಗೊತ್ತಾ. ಇನ್ನೂ 1-2 ಸರಿ ನಿಮ್ಮ ಹತ್ರ ಸ್ವಂತವಾಗಿ ಮಾತಾಡಿ ತಿಳ್ಕೋಬೇಕು. ಇದು ನಂದೇ ಮೊದಲನೇ ಕ್ವಶನ್ ಆಗಿರುತ್ತೆ ಮೇಡಮ್. ಇದು ನಮ್ಮ ಮನೇಲಿ ಕೂಡ ಈ ತರದ್ದೆಲ್ಲ ನಡೆದಿರುತ್ತೆ. ಅದಕ್ಕೆ ನಾನು ನಿಮ್ಮನ್ನ ಸ್ವಂತ ನಂಬರ್ ಕೊಡಿ, ನಿಮ್ದು ಪರ್ಸನಲ್ ನಂಬರ್, ಪರ್ಸನಲ್ ಆಗಿ ಮಾತಾಡ್ಬೇಕು ಸ್ವಲ್ಪ ಅಂತೆಲ್ಲ ಕೇಳಿದೀನಿ. ನಿಮ್ ಟೈಮ್ ಇದೆ ಯಾವಾಗ್ಲೂ ಅದು ನನಗೆ ಮಾತಾಡ್ತೀನಿ ಮೇಡಮ್ ನಾನು. ಮತ್ತೆ ಈಗ ಎಲ್ಲ ಆಲ್ ಮಾಸ್ಟರ್ಸ್ ನೀವೆಲ್ಲರೂ ಇವಾಗ ಇಷ್ಟು ಮೇಡಮ್ ಅವ್ರು ಹೇಳಿದಂತ ಜ್ಞಾನ ಹಂಚಿಕೆನಲ್ಲಿ ಎಷ್ಟು ಜ್ಞಾನ ನಿಮಗೆ ಅದ್ರಲ್ಲಿ ಏನಾದ್ರು ಉಪಯೋಗ ಆಗುವಂತದ್ದು ನಿಮ್ಗೆ ಸಿಕ್ತು, ಅಥವಾ ಅದ್ರಲ್ಲಿ ಎಷ್ಟು ಪ್ರಶ್ನೆಗಳು ನಿಮ್ಗೆ ಹೇಳ್ತು, ಅದ್ರ ಬಗ್ಗೆ ಏನಾದ್ರು ಮೇಡಮ್ ಅವ್ರ ಹತ್ರ ನೀವು ಡಿಸ್ಕಸ್ ಮಾಡೋದಾದ್ರೆ ಅವ್ರ ಹತ್ರ 1-2 ನಿಮಿಷ ನೀವು ಕೇಳ್ಕೋಬಹುದು. ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಏನಾದ್ರು ಸಂದೇಹಗಳಿದ್ರೆ ಅದಕ್ಕೆ ಆನ್ಸರ್ ಕೊಡಕ್ಕೆ ಮೇಡಮ್ ಅವ್ರು ಇದಾರೆ. ರಂಜಿತಾ ಭಟ್ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅನ್ಮ್ಯೂಟ್ ಕೊಡಿ ಅವ್ರಿಗೆ. ಮೇಡಮ್ ನೀವೇ ಟಚ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಆಗುತ್ತೆ. ಎಸ್, ವಿಡಿಯೋ ಆನ್ ಮಾಡಿ ಮೇಡಮ್. ನಮಸ್ತೆ. ನಮಸ್ತೆ ಮ್ಯಾಮ್. ನಾಗಮಿಕಾ ಮ್ಯಾಮ್. ನಮಸ್ತೆ ರಂಜಿತಾ ಮೇಡಮ್. ಪ್ಲೀಸ್ ವಿಡಿಯೋ ಆನ್ ಮಾಡ್ಕೊಳ್ಳಿ, ತಮ್ಮ ಮುಖದರ್ಶನ ಆಗ್ಲಿ ನಮ್ಗೆ. ನಾನ್ ಮನೇಲಿ ಇದ್ದೀನಿ, ಸೊ ಏನು ರೆಡಿ ಆಗಿಲ್ಲ, ಅದಕ್ಕೆ ಆನ್ ಮಾಡಿಲ್ಲ ವಿಡಿಯೋಸ್. ಓಕೆ, ನೋ ಪ್ರಾಬ್ಲಮ್. ಓಕೆ ಓಕೆ, ಕ್ಯಾರಿ ಆನ್. ಕೇಳಿ ಮೇಡಮ್. ನಂದು 2 ಕ್ವಶನ್ಸ್ ಇದೆ, ತಪ್ಪು ತಿಳ್ಕೊಳಲ್ಲ ಅಂತ ಆದ್ರೆ ಹೇಳ್ತೀನಿ. ಫಸ್ಟ್ ಒಂದು ಕ್ವಶನ್ ಬಂದ್ಬಿಟ್ಟು, ನಮ್ಮ ಲೈಫಲ್ಲಿ ಏನ್ ಇನ್ಸಿಡೆಂಟ್ ಆಗತ್ತಲ್ಲ ಅದಕ್ಕೆ ನಮ್ದು ಸಬ್ ಕಾನ್ಶಿಯಸ್ ಮೈಂಡೇ ಕಾರಣ ಆಗತ್ತೆ ಎಲ್ಲದಕ್ಕೂ ಅಂತ ಹೇಳಿದ್ದನ್ನ ಕೇಳಿದೀನಿ. ಮತ್ತೆ ನನ್ನ ಲೈಫಲ್ಲಿ ಆಗಿರೋದಕ್ಕೂ ಅದು ಮ್ಯಾಚ್ ಆಗ್ತಾ ಇದೆ. ಸೊ ಅದು ಎಷ್ಟರ ಮಟ್ಟಿಗೆ ಸತ್ಯ ಅಂತ. 2ನೇ ಕ್ವಶನ್ ಬಂದು, ನಾವು ಏನ್ ತಲೆಯಲ್ಲಿ ತುಂಬಿಸ್ಕೋತೀವಲ್ಲ ಜ್ಞಾನ, ಅದಕ್ಕೆ ಏನಂದ್ರೆ ನಾವು ಅನುಭವಕ್ಕೆ ಬಂದಿರೋದ್ ಮಾತ್ರ ಜ್ಞಾನ, ಉಳ್ದಿರೋದ್ ನಾವ್ ಏನೇನ್ ತುಂಬಿಸ್ಕೊಳ್ತೀವಲ್ಲ ಅದೆಲ್ಲ ಕಸ ಅಂತ ಒಬ್ರು ಹೇಳಿದ್ದನ್ನ ನಾನು ಕೇಳಿದೀನಿ. ಅದು ಎಷ್ಟು ಸತ್ಯ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಮೊದಲನೇ ಪ್ರಶ್ನೆಗೆ ನನಗೆ ಅರ್ಥ ಆಗಿರುವಂತ ವಿಚಾರಗಳನ್ನ ಹಂಚ್ಕೊಳ್ತೀನಿ. ನಮ್ಮ ಜೀವನದಲ್ಲಿ ಏನೇ ಘಟನೆಗಳು ನಡೆದ್ರೂ ಕೂಡ ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುವಂತ ಆಲೋಚನೆಗಳ ಫಲ ಅಂತ ಹೇಳ್ತಾರೆ. ಇದು ಸರಿನಾ, ಸತ್ಯನಾ ಅಂತ ನೀವು ಕೇಳ್ತಾ ಇರೋದು ಅಲ್ವಾ ರಂಜಿತಾ ಮೇಡಮ್? ಹೌದು. ನೋಡಿ ಮಾಸ್ಟರ್ಸ್, ನಮ್ಮ ಜೀವನದಲ್ಲಿ ಈಗಾಗ್ಲೇ ಈ ಒಂದು ವಿಚಾರಗಳನ್ನ ಮಾತಾಡುವಾಗ ನಾವು ಗಮನಿಸಿದೀವಿ, ಹಂಚ್ಕೊಂಡಿದೀವಿ ಆ ವಿಚಾರಗಳನ್ನ. ನಮ್ಮ ಜೀವನದಲ್ಲಿ ನಮ್ಮ ಪ್ರಮೇಯ ಇಲ್ಲದೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಇದ್ರೂ ಕೂಡ ಕೆಲವೆಲ್ಲ ನಡೆಯುತ್ತೆ ಅಂತಂದಾಗ ಅಲ್ಲಿ ಖಂಡಿತವಾಗಿಯೂ ಕೂಡ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ, ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಹಿಂದಿನ ಜನ್ಮಗಳ ಸಂಸ್ಕಾರಗಳ ಮೂಟೆ, ಹಿಂದಿನ ಜನ್ಮದ ಸಂಸ್ಕಾರಗಳ ಎಲ್ಲ ಕರ್ಮಗಳಿಗೆ ಸಂಬಂಧಪಟ್ಟಂತ ಜ್ಞಾನವನ್ನ ತುಂಬಿಕೊಂಡಿರ್ತಕ್ಕಂಥ ಒಂದು ಮೂಟೆ. ಅದ್ರಲ್ಲಿರ್ತಕ್ಕಂಥದ್ದು ಅದ್ರಲ್ಲಿ ಏನು ಹೊರಹೊಮ್ತಾ ಇರುತ್ತೆ ಅದೇ ನಮ್ಮ ಬಾಹ್ಯವಾಗಿ ಅದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಪ್ರತಿಯೊಂದು ಕೂಡ ಕನ್ನಡಿಯಾಗಿ ನಿಂತಿರುತ್ತೆ. ಇದು ಇಲ್ಲಿರುವಂತ ವಿಚಾರ. ಯಶೋಧ ಮೇಡಮ್, ನೀವು ಆ ಒಂದು ಹ್ಯಾಂಡ್ ರೈಸ್ ಸಿಂಬಲ್ ಇರುತ್ತೆ ನೋಡ್ರಿ, ಅದನ್ನ ಒಂದ್ಸರ್ತಿ ನೀವು ರೈಸ್ ಮಾಡಿ. ನೀವು ಹ್ಯಾಂಡ್ ರೈಸ್ ಮಾಡ್ತಾ ಇದ್ರಿ, ಖಂಡಿತ ನಿಮ್ಗೆ ಅವಕಾಶ ಸಿಗುತ್ತೆ. ನೀವು ಅದು ಆ ರೀತಿಯಾಗಿ ಆ ಸಿಂಬಲ್ ಪ್ರಕಾರ ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಸ್. ಸೊ ಆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಮ್ಗೆ ಗೊತ್ತಿಲ್ದಂಗೆ ಅನೇಕ ವಿಚಾರಗಳು ಇರುತ್ತೆ. ಮ್ಯಾಮ್ 1 ನಿಮಿಷ ಮ್ಯಾಮ್. ಮ್ಯಾಮ್ ಯಶೋಧ ಮ್ಯಾಮ್, ಇಲ್ಲಿ ರಿಯಾಕ್ಷನ್ ಅಂತ ಇದೆ ನೋಡಿ, ಹಾರ್ಟ್ ತರ ಇದೆ ನೋಡ್ರಿ, ಅಲ್ಲಿಗೆ ಹೋಗ್ಬಿಟ್ಟು ಹ್ಯಾಂಡ್ ರೈಸ್ ಅಂತ ಇದೆ ನೋಡಿ ಕೈ, ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅವಕಾಶ ಕೊಡ್ತಾರೆ ಮ್ಯಾಮ್. ಇಲ್ಲಿದ್ರೆ ಸೂಪರ್ ಸೂಪರ್, ಕಲ್ತ್ಕೊಂಡ್ಬಿಟ್ರಿ ಯಶೋಧ ಮೇಡಮ್, ಅರ್ಥ ಆಗೋಯ್ತು. ಎಸ್. ಹಾಗಾಗಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ
ಅನೇಕ ಸಂಸ್ಕಾರಗಳಿರುತ್ತೆ. ಆ ಸಂಸ್ಕಾರಗಳು ನಮಗೆ ಗೊತ್ತಿಲ್ಲದೆ ಎದ್ದೊಳ್ತಾ ಇರುತ್ತೆ. ಆ ಎದ್ದಾಗ ಅವುಗಳ ಒಂದು ಶಕ್ತಿ, ಅವುಗಳಿಂದ ಹೊರಹೊಮ್ಮುವಂತ ವೈಬ್ರೇಷನ್ಸ್ ಹೊರಗಡೆಗೆ ಹೋಗ್ತಾ ಇರುತ್ತೆ. ಅದು ಅದು ಏನಾಗಿದೆಯೋ ಅದನ್ನೇ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಆ ರೀತಿಯಾಗಿ ಕೆಲವೆಲ್ಲ ನಮ್ಮ ಜೀವನದಲ್ಲಿ ಕೆಲವೆಲ್ಲ ಸಂಘಟನೆಗಳು ನಡೀತಾ ಇರುತ್ತೆ. ಆ ಘಟನೆಗಳು ಅನ್ನುವಂಥದ್ದು ಆ ರೀತಿಯಾಗಿ ಅಟ್ರಾಕ್ಟ್ ಆಗಿ ಬರ್ತಾ ಇರುತ್ತೆ ಅನ್ನುವಂಥದ್ದು ಕೂಡ ಒಂದು ಅಂಶ, ಅದು ಸತ್ಯ. ಆಮೇಲೆ ಎರಡನೇ ಪ್ರಶ್ನೆ ಇನ್ನೊಂದು ಏನ್ ನೀವು ಕೇಳಿದ್ದು ಮೇಡಮ್, ರಂಜಿತಾ ಮೇಡಮ್? ಅಂದ್ರೆ ನಾವು ನಮ್ ಅಂದ್ರೆ ಲೈಫ್ ಅಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತೀವಲ್ಲ ನಾವು, ಅದು ಮಾತ್ರ ಜ್ಞಾನ. ಉಳ್ದವ್ರ ಹತ್ರ ಏನ್ ಕೇಳಿಸ್ಕೋತೀವಲ್ಲ ಅದು ಕಸ, ನಾವ್ ತಲೆಯಲ್ಲಿ ತುಂಬ್ಕೊಳ್ಳುವಂತ ಕಸ ಅಂತ ನಾನೆಲ್ಲೋ ಕೇಳಿದೀನಿ. ಎಸ್ 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 ಮೇಡಮ್. ಎರಡನೇ ಪ್ರಶ್ನೆಗೆ ನನಗ್ ಗೊತ್ತಿರುವಂತದ್ದು ಉತ್ತರ ಅಂತಂದ್ರೆ, ಬಾಹ್ಯ ಜ್ಞಾನ ಅಂತರ್ಜ್ಞಾನಕ್ಕೆ ಮಾರ್ಗ ಅಂತ ಪತ್ರಿಜಿಯವರು ಹೇಳಿರುವಂತದ್ದು. ಬಾಹ್ಯ ಜ್ಞಾನ ಅನ್ನುವಂಥದ್ದು ನಮ್ಗೆ ಹೇಗ್ ಸಿಗುತ್ತೆ? ಬೇರೆ ಬೇರೆಯವರ ಸತ್ಸಂಗಗಳಲ್ಲಿ ಪಾಲ್ಗೊಂಡಾಗ, ಬೇರೆ ಬೇರೆಯವರ ಪುಸ್ತಕಗಳನ್ನ ನಾವು ಓದಿದಾಗ, ಅನೇಕ ವಿಡಿಯೋಗಳ ಮುಖಾಂತರ, ಯೂಟ್ಯೂಬ್ ವಿಡಿಯೋಗಳ ಮುಖಾಂತರ ನಾವು ನೋಡಿದಾಗ ಅನೇಕ ರೀತಿಯಾಗಿರ್ತಕ್ಕಂಥ ವಿಚಾರಗಳು ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಆ ಎಲ್ಲ ವಿಚಾರಗಳನ್ನ ನಾವು ಚೆಕ್ ಪಾಯಿಂಟ್ಸ್ ಆಗಿ ಮಾಡ್ಕೊಂಡಾಗ, ಆ ಎಲ್ಲ ವಿಚಾರಗಳನ್ನ ನಮ್ಮ ಜೀವನಕ್ಕೆ ನಾವು ಅಪ್ಲೈ ಮಾಡಿಕೊಂಡು ನಮ್ಮನ್ನ ನಾವು ವಿಶ್ಲೇಷಣೆ ಮಾಡ್ಕೊಂಡಾಗ ನಮ್ಮ ಬಗ್ಗೆ ನಮ್ಗೆ ಸ್ಪಷ್ಟತೆ ಬರುತ್ತೆ. ಓಹೋ, ಇಲ್ಲಿ ಇವ್ರು ಹೀಗೆ ಹೇಳಿದ್ದಾರೆ, ಇಲ್ಲಿ ನನ್ನ ಸ್ಥಿತಿ ಹೀಗಿದೆ, ಸೊ ಹಂಗಾಗಿ ಇದು ಹೀಗಿರ್ಬೇಕು, ಇದು ಹೀಗಿರ್ಬಾರ್ದು ಅನ್ನುವಂಥದ್ದು ನಮ್ಮ ಬಗ್ಗೆ ನಮ್ಗೆ ಅರ್ಥ ಆಗುತ್ತೆ. ಈ ರೀತಿಯಾಗಿ ಬಾಹ್ಯ ಜ್ಞಾನ ಅಂತರ್ಜ್ಞಾನಕ್ಕೆ ಮಾರ್ಗ ಅನ್ನುವಂಥದ್ದು ಒಂದು ಕೋನ, ಅದು ತಪ್ಪಿಲ್ಲ. ಅಟ್ ದ ಸೇಮ್ ಟೈಮ್ ನಾವು ಸ್ವತಃ ಅನುಭವದಿಂದ ತಿಳ್ಕೊಂಡಿರ್ತಕ್ಕಂಥದ್ದೇ ನಿಜವಾದ ಜ್ಞಾನ. ಉಳ್ದಿರೋದೆಲ್ಲ ಕೂಡ ಮಾಹಿತಿ ಅನ್ನುವಂಥದ್ದು ಕೂಡ ಸತ್ಯ. ಮತ್ತೆ ಇನ್ನೊಂದು ಆಂಗಲ್ ಅಲ್ಲಿ, ಇನ್ನೂ ಸಾಧನೆಯ ಮಾರ್ಗದಲ್ಲಿ ಮುಂದೆ 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 ಹೋದಾಗ ನಾವು ಏನೆಲ್ಲ ತಿಳ್ಕೊಂಡಿರ್ತೀವಿ ಎಲ್ಲ ಕೂಡ ಕಸದ ಲೆಕ್ಕನೆ. ಅದೆಲ್ಲ ಕೂಡ ಬಿಟ್ಬಿಟ್ಟು, ಅದನ್ನೆಲ್ಲ ಕೂಡ ತೊಳ್ಕೊಂಡ್ಬಿಟ್ಟು ಫುಲ್ಲು ತಲೆನ ಖಾಲಿ ಮಾಡ್ಕೊಂಡಾಗ ಆವಾಗ ನಿಜವಾದ ಎನ್ಲೈಟನ್ಮೆಂಟ್ ಸಿಗುತ್ತೆ ಅನ್ನುವಂಥದ್ದು ಹೇಳ್ತಾರೆ. ಅದು ಕೂಡ ಸತ್ಯ. ನೋಡ್ರಿ, ಎಷ್ಟೆಷ್ಟು ಸ್ಟೇಜಸ್ ಇದೆ ಈ ಒಂದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಪ್ರಾರಂಭಿಕ ದಶೆಯಲ್ಲಿ ಬಾಹ್ಯ ಜ್ಞಾನ ಅಂತರ್ಜ್ಞಾನಕ್ಕೆ ಮಾರ್ಗ ಅನ್ನುವಂಥದ್ದೊಂದು ಕೋನ ಇದೆಯಾ. ಆಮೇಲೆ ಈ ಒಂದು ಬಾಹ್ಯ ಜ್ಞಾನದ ಮುಖಾಂತರ ನಾವ್ ಏನೆಲ್ಲ ತಿಳ್ಕೊಳ್ತಾ ಇರ್ತೀವಿ, ಅದರಿಂದ ನಾವು ಎನ್ಲೈಟನ್ಮೆಂಟ್ ಅನ್ನ ಪಡ್ಕೊಂಡು ಉಳಿದಿರೋದು ಮಾಹಿತಿ ಇರುತ್ತೆ. ಮುಂದೊಂದು ದಿನದಲ್ಲಿ ಏನೆಲ್ಲ ತಿಳ್ಕೊಂಡಿರ್ತೀವಿ ಅದೆಲ್ಲ ಕೂಡ ನಾವು ಪೂರ್ತಿಯಾಗಿ ವಾಶ್ ಔಟ್ ಮಾಡ್ಕೋಬೇಕು. ಆ ರೀತಿಯಾಗಿ ವಾಶ್ ಔಟ್ ಮಾಡ್ಕೊಂಡಾಗ ಏನು ಗೊತ್ತಿಲ್ಲ ಅಂತಂದಾಗ ಅಲ್ಲಿ ಏನಿರುತ್ತೆ? ಅಮಾಯಕತ್ವ ಇರುತ್ತೆ, ಮಗುವಿನಂತಹ ಸ್ಥಿತಿ ಇರುತ್ತೆ. ಆ ರೀತಿಯಾಗಿರ್ತಕ್ಕಂಥ ಅಮಾಯಕವಾಗಿರ್ತಕ್ಕಂಥ ಸ್ಥಿತಿಗೆ ನಾವು ಬರೋವರೆಗೂ ಸಂಪೂರ್ಣವಾದಂತ ಎನ್ಲೈಟನ್ಮೆಂಟ್ ನಮ್ಗೆ ಸಿಗಲ್ಲ ಅನ್ನುವಂಥದ್ದನ್ನ ಮಹಾಜ್ಞಾನಿಗಳು, ಪತ್ರಿಜಿಯವರು, ಬೇರೆಯವರು ಎಲ್ಲರೂ ಕೂಡ ತಿಳಿಸಿರ್ತಕ್ಕಂಥದ್ದು. ಇದು ಮೇಡಮ್ ನಿಮ್ಮ ಎರಡು ಪ್ರಶ್ನೆಗಳಿಗೆ ನನಗೇನ್ ಗೊತ್ತಿದೆಯೋ ನಾನು ಅದನ್ನ ವಿಚಾರಗಳನ್ನ ಹಂಚ್ಕೊಂಡಿದ್ದೀನಿ. ಇನ್ನು ನಿಮ್ ಕಡೆಯಿಂದ ಇದಕ್ಕೆ ಸಂಬಂಧಪಟ್ಟಾಗ ಇನ್ನೇನಾದ್ರು ನೀವು ವಿಚಾರಗಳು ಹೇಳಿದ್ರೆ ಐ ಆಮ್ ರೆಡಿ ಟು ಲರ್ನ್, ಐ ಆಮ್ ರೆಡಿ ಟು ಟೇಕ್. ಇಲ್ಲ ಮೇಡಮ್, ಉತ್ತರ ಸಿಕ್ತು. ಥ್ಯಾಂಕ್ ಯು. ಎಷ್ಟು ನೆಕ್ಸ್ಟ್ ಯಶೋದಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಾವು ಅಂಬೆಗಾಲ್ ಇಡ್ತೀವಿ ಮೇಡಮ್. ಅಂಬೆಗಾಲ್ ಮಗು ತರ 9 ತಿಂಗಳು ಮಗು ಹೆಂಗ್ ಅಂಬೆಗಾಲ್ ಇಡುತ್ತೋ ಆ ತರ ಇನ್ನು 1 ತಿಂಗಳಿಂದ ಬಂದಿರೋದು, ಜಾಯಿನ್ ಆಗಿರೋದು ಮೇಡಮ್. ನಾವು ಏನು ಗೊತ್ತಿಲ್ಲ ಮೇಡಮ್, ತಿಳ್ಕಂತಾ ಇದೀವಿ, ಒಂದೊಂದೇ ತಿಳ್ಕಂತಾ ಇದೀವಿ. ಈ ಫೌಂಡೇಶನ್, ಮಹಾ ಅವತಾರ್ ಫೌಂಡೇಶನ್ ಅಂದ್ರೆ ಹೆಂಗೆ ಮೇಡಮ್? ಪತ್ರಿಜಿ ಅವರು ಈ ಫೌಂಡೇಶನ್, ರಂಗನಾಥ್ ಸರ್, ನೀವೇ ಆಗಿರ್ಬೋದು, ನಾಗರಾಜ್ ಗುರೂಜಿ ಆಗಿರ್ಬೋದು, ನಮಗೆ ಅಂತಂದ್ರೆ ಈ ಗೀತಾ ಮೇಡಮ್, ನಾಯಕ್ ನಟಿ ಗೀತಾ ಮೇಡಮ್ ಕಡೆಯಿಂದ ಸ್ವಲ್ಪ ಲಿಂಕ್ ಹೆಂಗೆ ಇರ್ಬೇಕು ಹೆಂಗೆ ಅಂತ ಹೇಳ್ಕೊಟ್ಟಿದ್ದು ಅವರೇ ಮೇಡಮ್. ನನ್ಗೆ ಅವ್ರಿಗೊಂದು ದೊಡ್ಡ ಥ್ಯಾಂಕ್ ಯು. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಎನ್ನ ಶಿರವೇ ಒನ್ನ ಕಲಸವಯ್ಯ. ಇದೆಲ್ಲ ಇದೆಯಲ್ಲ ಮೇಡಮ್, ಈ ಮಹಾವತಾರ್ ಫೌಂಡೇಶನ್ ನಲ್ಲಿ ಆ ರೀತಿ ಇಲ್ಲ ಮೇಡಮ್. ಬಡವರು ಶ್ರೀಮಂತರು ಯಾವುದು ಇಲ್ಲ ಮೇಡಮ್. ಇದೊಂದು ಶುದ್ಧವಾಗಿದ್ದು, ಇದು ಶುದ್ಧವಾಗಿತ್ತು ಅಂತಂದ್ರೆ ಎಲ್ಲ ಒಂದೇ ಮೇಡಮ್. ಇಲ್ಲಿ ಅಷ್ಟು ಜ್ಞಾನ ಕೊಡ್ತಿದೆ ಮೇಡಮ್, ಈ ಮಹಾವತಾರ್ ಫೌಂಡೇಶನ್ ಅಷ್ಟು ಜ್ಞಾನ ಕೊಡ್ತಿದೆ. ದೇವಸ್ಥಾನ ಇಲ್ಲೇ ಇದೆ ಮೇಡಮ್, ಹುಡುಕೊಂಡು ಎಲ್ಲೂ ಹೋಗ್ಬೇಕಾಗಿಲ್ಲ, ಟ್ರೈನ್ ಹತ್ಬೇಕಿಲ್ಲ, ಬಸ್ ಹತ್ಬೇಕಿಲ್ಲ, ನಮ್ ದೇಶದಿಂದ ಬೇರೆ ದೇಶಕ್ಕೆ ಹೋಗ್ಬೇಕಾಗಿಲ್ಲ. ಕಣ್ಣೆದುರಿಗೆ ಒಂದೇ ಒಂದು ಫೋನ್ ಇಂದ
ಎಷ್ಟು ಕನೆಕ್ಟ್ ಇದೆ ಮೇಡಮ್. ಇದಕ್ಕಿನ್ನ ಬೇಕಾ ಮೇಡಮ್ ನಮಗೆ ದೇವಸ್ಥಾನ? ಆ ದೇವಸ್ಥಾನದೊಳಗಡೆ ಗರ್ಭಗುಡಿ ಒಳಗೆ ಎಂತೆಂತ ದೇವ್ರು ಕೂತಿದ್ದೀರಾ ಮೇಡಮ್. ಆ ಪತ್ರಿಜಿ ಅವರು ಎಂತೆಂತ ವಿಗ್ರಹಗಳನ್ನ ತೊಳಿ ಈ ದೇವ್ರ ಪೂಜೆ ಮಾಡಿ, ಈ ದೇವ್ರ ಪೂಜೆ ಮಾಡಿ, ಎಷ್ಟು ದೇವ್ರು ಮೇಡಮ್. ಥ್ಯಾಂಕ್ ಯು ಮೇಡಮ್. ಬಹಳ ತಿಳಿಬೇಕು ಮೇಡಮ್. ಅಂದ್ರೆ ನನ್ನ ಈ ಲೈಫಲ್ಲೂ ಕೂಡ ತುಂಬಾ ಅನುಭವಗಳಾಗಿದೆ ಮೇಡಮ್. ಈಗ ಹೇಳಿದ್ದೆಲ್ಲ ಹಿಂದಿನ ಜನ್ಮದ ಈ ಕರ್ಮಗಳು ಒತ್ಕೊಂಡ್ ಬಂದಿದ್ದೀನಿ ಏನೋ ಗೊತ್ತಿಲ್ಲ ಮೇಡಮ್. ನನಗೊಬ್ಳು ಹೇಳ್ಕೋಬೋದಾ ಮೇಡಮ್ ನಾನು? ಹೇಳಿ ಮೇಡಮ್. ಮಗಳೊಬ್ಳು ಇದ್ಲು ಮೇಡಮ್, ದೊಡ್ಡ ಮಗಳು, ಮಗ ಒಬ್ಬ. ಮಗಳದು 32 ವರ್ಷ ಆದ್ರೂ ಅವಳಿಗೆ ಮದ್ವೆ ಆಗಿರ್ಲಿಲ್ಲ ಮೇಡಮ್. ಇನ್ನು ಆ ಮದ್ವೆ ಆಗಿಲ್ಲ ಅನ್ನೋದು ಒಂದೇ ವಿಷಯ ಹಿಡ್ಕೊಂಡು ಅಕ್ಕಪಕ್ಕದವರು ಸಂಬಂಧಿಕರು ಎಷ್ಟು ಹೀಯಾಳಿಸ್ತಿದ್ರು ಅಂತಂದ್ರು. ಒಂದ್ ಮದ್ವೆಗೆ ಹೋಗಿಲ್ಲ ಮೇಡಮ್ ನಾನು. ಒಂಥರ ನನಗೂ ತುಂಬಾ ಇರಿಟೇಟ್ ಆಗ್ಬಿಟ್ಟು ಡಿಪ್ರೆಷನ್ಗೆ ಹೋಗಿದ್ದೆ ಮೇಡಮ್ ನಾನು. ಯಾಕಾದ್ರೂ ಹುಟ್ಟಿದೀನೋ ನಾನು, ಒಬ್ಳು ಹೆಣ್ಮಗ್ಳು ಮದುವೆ ಮಾಡಕ್ ಆಗ್ತಿಲ್ವಾ? ಇಷ್ಟು ಜನ ನನ್ನ ಹೀಯಾಳಿಸ್ತಿದಾರಲ್ವಾ? ಯಾಕೆ ಹಿಂಗೆ? ಆಮೇಲೆ ಅನ್ನಿಸ್ತು ಮೇಡಮ್ ನನಗನ್ನಿಸ್ಲಿಲ್ಲ, ಮಗಳು ನನಗೊಂದು ವಿಷಯ ಹೇಳ್ಕೊಟ್ಟಿದ್ದು. ಮದ್ವೆ ನೀವು ಮಾಡ್ತೀರಾ, ಬೇರೆಯವ್ರ ಕಾರಣಕ್ಕಾಗಿ ಮದ್ವೆ ಮಾಡ್ತೀರಾ, ಏನಾದ್ರೂ ಆಯ್ತು ಅಂದ್ರೆ ಬೇರೆಯವ್ರು ಬರ್ತಾರಾ? ನೀವು ಕೊರಗಬೇಕು, ಅಪ್ಪ ಅಮ್ಮ ಕೊರಗಬೇಕು, ನಾನ್ ಕೊರಗಬೇಕು. ನನಗ್ ಬೇಕಾಗಿರೋ ಹುಡುಗನ ನಾನ್ ಸೆಲೆಕ್ಟ್ ಮಾಡ್ಕೋಬೇಕಲ್ವಾ? ನೀವು ಸೆಲೆಕ್ಟ್ ಮಾಡ್ಬೇಕಲ್ವಾ? ಬೇರೆಯವ್ರಿಗೆ ಯಾಕೆ ಆ ವಿಷಯನ ಬೇರೆಯವ್ರಿಗೆ ಯಾಕೆ ನೀವು ಕೊಡ್ತೀರಾ? ಬೇರೆಯವ್ರ ಬಾಯಿಗೆ ನೀವ್ ಯಾಕೆ ಆಹಾರ ಹಾಕ್ತೀರಾ? ನೀವು ಧೈರ್ಯವಾಗಿರಿ, ಮಾತಾಡಿ. ನೀವು ಮಾತಾಡಿದ್ರೆ ಮತ್ತವ್ರು ಮಾತಾಡೋದಿಲ್ಲ. ಮಾತಾಡ್ದಂಗ್ ಮೌನವಾಗಿದ್ರೆ ಯಾವ ಫಂಕ್ಷನ್ಗೂ ಹೋಗಕ್ಕಾಗಲ್ಲ. ನೀವು ಹೋಗಿ, ಎಲ್ಲಾ ಫಂಕ್ಷನ್ಗೂ ಹೋಗಿ. ಯಾರಾದ್ರೂ ಮಾತಾಡ್ತಾರಾ? ಹೇಳಿ. ನನ್ ಮಗಳು ನಾನ್ ಮಾಡ್ಬೇಕು, ನನ್ ವಿಚಾರ. ಮದ್ವೆ ಮಾಡ್ಬೇಕಾದ್ರೆ ಕರಿತೀನಿ, ಬನ್ನಿ, ಅಕ್ಷತೆ ಕಾಳು ಹಾಕಿ ಆರೈಸಿ, ಅಷ್ಟೇ ಹೇಳಿ ನೀವು. ಮೇಡಮ್ ಒಂದಿನ ರಾತ್ರಿ ಅದೇ ಯೋಚನೆ ಮೇಡಮ್ ನನಗೆ, ಇದು ಸರಿ ಅಲ್ವಾ? ಮಗಳು ಹೇಳ್ತಿರೋ ಸರಿ ಅಲ್ವಾ? ಅಲ್ಲಿಂದ ಚೇಂಜ್ ಆಯ್ತು ಮೇಡಮ್ ನನ್ಗೆ. ಒಂದೇ ಮೇಡಮ್ ನಾನು ಅನ್ಕೊಂಡಿದ್ದು, ಈ ಧ್ಯಾನ ಗೊತ್ತಿಲ್ಲ ಮೇಡಮ್ ನನ್ಗೆ. ತುಂಬಾ ತಲೆನೋವು ಬರೋದು. ಅಂದ್ರೆ ಆ ಕಡೆ ಈ ಕಡೆ ಎಲ್ಲ ಅನ್ನರೆಲ್ಲ ಕೇಳಿಸ್ ತುಂಬಾ ಅಂದ್ರೆ ತುಂಬಾ ಮೆಂಟಲಿ ತಲೆನೋವು ಬಂದು ಮೇಡಮ್, ಇಲ್ಲಿ YSS ಅಂತ ಒಬ್ರು ನಮಗೆ ಡಾಕ್ಟರ್ ಇದ್ದಾರೆ ಮೇಡಮ್, ಇಲ್ಲಿ ಅರಸೀಕೆರೆ ನಮ್ದು. ಅಲ್ಲಿಗೆ ಜಾಯಿನ್ ಅದೇ ಮೇಡಮ್. ಈ ಪರಮಹಂಸ ಯೋಗಾನಂದ ಗುರುಜಿ ಅವರು, ಮಹಾವತಾರ್ ಬಾಬಾಜಿ ಫೌಂಡೇಶನ್ ಮೇಡಮ್ ಇಲ್ಲಿ ಇರೋದು. ಅಲ್ಲಿಗೆ ಜಾಯಿನ್ ಆದ್ಮೇಲೆ ಸ್ವಲ್ಪ ತಿಳ್ಕೊಂಡು ಅವಾಗ ಸ್ವಲ್ಪ ಹೆಂಗಾಯ್ತು ಅಂತಂದ್ರೆ, ಒಂಥರ ಹಾವು ಪೊರೆ ಬಿಚ್ಚುತ್ತಲ್ಲ ಮೇಡಮ್, ಆ ತರ ಆಯ್ತು ಮೇಡಮ್. ನನಗೆ ಪೊರೆ ಕಳಿಸಿದಂಗಾಯ್ತು ಅವಾಗ. ಅಲ್ಲಿಂದ ಮೇಡಮ್ ಈಗ ನನ್ ಸರಿ ತಪ್ಪು ಗೊತ್ತು ಮೇಡಮ್ ನನಗೇನು ಅಂತ ಹೇಳ್ಬಿಟ್ಟು. ಮನುಷ್ಯ ಅಂತ ಹುಟ್ಟಿದ್ಮೇಲೆ ಸರಿನೂ ಮಾಡ್ಬೋದು, ತಪ್ಪು ಮಾಡ್ಬೋದು, ಎರಡೂ ಇರುತ್ತಲ್ಲ ಮೇಡಮ್, ಕಾಮನ್ ಅದು. ಈ ದಿನ ನಾನು ಬೆಳಗಿಂದ ಏನ್ ಮಾಡಿದೆ ಅಂತ ಹೇಳ್ಬಿಟ್ಟು ಮಲ್ಕಂಡಾಗ ಯೋಚನೆ ಮಾಡ್ತೀನಿ ಮೇಡಮ್. ನಾನು ಮಲ್ಕಂಡು ಯೋಚನೆ ಮಾಡ್ತೀನಿ, ಇವತ್ತು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ, ಎಷ್ಟು ಬೇಡವಾಗಿರೋ ಕೆಲಸ ಮಾಡಿದ್ದೀನಿ. ಆ ಬೇಡವಾಗಿರೋ ಕೆಲಸ ಒಂದ್ ಲೀಸ್ಟ್ ಮಾಡ್ಕೊಂತೀನಿ ಮೇಡಮ್. ಬೆಳಗ್ಗೆ ಎದ್ದು ಯೋಗ ಕೂತ್ಕೊಂಡು ಧ್ಯಾನ ಕೂತ್ಕೊಂಡಾಗ ನಾನು ಕೇಳ್ಕೊತೀನಿ ಮೇಡಮ್ ಪತ್ರಿಜಿ ಅವರಿಗೆ, ಮಹಾಶಯರೇ ನಾನಿಷ್ಟು ಮಾಡಿದ್ದೀನಿ, ಕ್ಷಮಿಸಿ, ನನಗೆ ಇದು ಸರಿನಾ ತಪ್ಪ ನನಗೆ ಗೊತ್ತಿಲ್ಲ. ಮೇಡಮ್ ನಮ್ಮ ಅಪ್ಪಂದು ಇದು ಮೇ 1ನೇ ತಾರೀಕು ಅವ್ರದ್ದು ಅಂದ್ರೆ ದೇಹ ಬಿಟ್ಟಿದ್ದ ದಿನ. ಆ ದಿನ ನಾನು ಮೌನವ್ರತ ಆಚರಿಸ್ಬೇಕು ಅಂತ ಇತ್ತು ಮೇಡಮ್. ಅದು ಯಾರ ಹತ್ರನೂ ಮಾತಾಡಬಾರ್ದು, ಅಪ್ಪನ ಜೊತೆನೇ ಇರ್ಬೇಕು ಅಂತ ನಾನು ಹಿಂದಿನ ದಿನನೇ ಅನ್ಕೊಂಡಿದ್ದೆ ಮೇಡಮ್. ಅನ್ಕೊಂಡಿದ್ದೀನಿ ಮೇಡಮ್. ಆ ದಿನ ರಾತ್ರಿ ಹಿಂದಿನ ದಿನ 1ನೇ ತಾರೀಕು ಹಿಂದಿನ ದಿನ ಅಪ್ಪ ಬಂದು ನನ್ನ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಮೇಡಮ್. ನನಗೆ ನನ್ನಪ್ಪ ನನ್ನಮ್ಮ 3 ಜನನು ವಿಮಾನದಲ್ಲಿ ಹೋಗ್ತಿದೀವಿ ಮೇಡಮ್. ನನಗೆ ಹೆಂಗಾಯ್ತು ಅಂತಂದ್ರೆ, ಬೆಳಗ್ಗೆ ಎದ್ದು ದೊಡ್ಡ ಥ್ಯಾಂಕ್ಸ್ ಪತ್ರಿಜಿ ಸರ್ ಅಂತ ಹೇಳ್ಬಿಟ್ಟು ಅವರಿಗೆ ತುಂಬಾ ಆಗಿದೆ ಮೇಡಮ್. ಆ ಥರದ್ದೆಲ್ಲ ವೈಬ್ರೇಷನ್, ತುಂಬಾ ವೈಬ್ರೇಷನ್ ಆಗುತ್ತೆ ಮೇಡಮ್. ಹೇಳ್ತಾ ಹೋದ್ರೆ ಪ್ರತಿ ದಿನನೂ ಅನುಭವಿಸ್ತಾ ಇರ್ತೀವಿ ಮೇಡಮ್, ಒಳ್ಳೇದು ಕೆಟ್ಟದ್ದು ಎರಡೂನು. ಅದನ್ನ ಎಲ್ಲಿ ತಗೋಬೇಕು ಅಂತಂದ್ರೆ, ನೀವ್ ಹೇಳಿದ್ರಲ್ಲ, ಇಲ್ಲೂ ತಗೋಬೇಕು, ಇಲ್ಲೂ ಅಳವಡಿಸ್ಕೋಬೇಕು, ಇಲ್ಲಿ ಬಿಡ್ಬೇಕು ಮೇಡಮ್. ಇಲ್ಲಿ ಕೇಳ್ಬೇಕು ಒಳ್ಳೆ ವಿಚಾರನ, ಇಲ್ಲಿ ಇಟ್ಕೋಬೇಕು ಒಳ್ಳೆ ವಿಚಾರ. ಆದ್ರೆ ನಮಗ್ ಬೇಡ ಅಂದ್ರೆ ಇಲ್ಲಿ ಕೇಳ್ಬೇಕು, ಇಲ್ಲಿ ಬಿಡ್ಬೇಕು, ಅಷ್ಟೇ ಮೇಡಮ್. ಇನ್ನೂ ಇದೆ ಮೇಡಮ್, ಟೈಮ್ ಆಗುತ್ತೆ, ಬೇಡ ಮೇಡಮ್, ಇನ್ನೊಂದ್ಸಲ ಹೇಳ್ಕತೀನಿ ನಾನು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಹೇಳಲೇಬೇಕು ಮೇಡಮ್ ನಾನು. ಗೀತಾ ಮೇಡಮ್ ಇದಾರಾ? ಗೀತಾ ಮೇಡಮ್ ಇದೀನಿ. ಥ್ಯಾಂಕ್ ಯು ಮೇಡಮ್. ಇನ್ನೊಂದು ಏನ್ ಮೇಡಮ್, ನಾನು ಮೊನ್ನೆ ಜಲನೇತಿ ಮಾಡ್ತಿದ್ದೆ ಮೇಡಮ್ ನಾನು. ಹಾ ಮ್ಯಾಮ್. ಈಗ ಮೂತ್ರ ನೇತಿಗೆ ಬಂದಿದೀವಿ ಮೇಡಮ್. ಸೂಪರ್ ಮೇಡಮ್. ನಾನು ತುಂಬಾ ಖುಷಿ ಆಯ್ತು. ಅದು ತುಂಬಾ ನನಗೆ ಅನುಭವನೂ ಆಯ್ತು ಮೇಡಮ್ ನನಗೆ. ಥ್ಯಾಂಕ್ ಯು ಮೇಡಮ್.
ನಿಜ ನಿಜ ಖಂಡಿತ. ನಾನು ಯಾರಿಗೆ ಹೆಂಗೆ ಧ್ಯಾನ ಪ್ರಚಾರ ಮಾಡ್ತೀನೋ ಅದೇ ರೀತಿ ನನಗೆ ಏನ್ ಯೂಸ್ ಆಗಿದೆಯೋ ಅದನ್ನ ಎಲ್ರಿಗೂ ಹೇಳ್ತಾ ಬಂದಿನಿ. ಅವ್ರದ್ದು ರಿಯಾಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಂದ ಮೇಡಮ್ ಹೇಳಿದ್ರು ಮೇಡಮ್, ಅದನ್ನ ಅವ್ರು ಮೂಗಿಂದ ತಗೋತೀವಿ ಅಂತಂದ್ರು. ನನಗ್ ಅನ್ನಿಸ್ತು ಮೇಡಮ್, ಮೂಗಿಂದ ಹೆಂಗ್ ತಗೋತಾರೆ ಇವ್ರು ಅಂತ ನನ್ ತಲೆಗೆ ಹೊಳದ್ಬಿಟ್ಟು ನಾನ್ ಜಲನೇತಿ ಮಾಡ್ತಿದ್ದೆ ಮೇಡಮ್. ಒಂದ್ ಪಾರ್ಟ್ ಇರುತ್ತಲ್ಲ, ಪಾರ್ಟ್ ಇಂದ ನಾನು ಈ ಕಡೆ ಮೂಗಿಂದ ಈ ಕಡೆ ಮೂಗು ಅಂದ್ರೆ ನೇತಿ ಮಾಡ್ತೀನಿ. ಅದನ್ನ ಮೂತ್ರ ಬೆಳಗ್ಗೆ ಮೂತ್ರ ಹಿಡ್ದಿಟ್ಕೊಂಡ್ಬಿಟ್ಟು ಆ ಮೂತ್ರ ನೇತಿ ಮಾಡಿದೀನಿ ಮೇಡಮ್ ನಾನು. ಥ್ಯಾಂಕ್ ಯು ಮೇಡಮ್. ಮ್ಯಾಮ್ ಅದು ಒಳಲೆ ಅಂತ ಬರುತ್ತೆ ಚಿಕ್ಕದು. ಇದೆ ಮೇಡಮ್, ಅದ್ರಲ್ಲೇ ಮಾಡೋದು. ಅದ್ರಲ್ಲಿ ಮಾಡಿದ್ರೆ ಇನ್ನು ಬೆಸ್ಟ್ ರಿಸಲ್ಟ್ ಮ್ಯಾಮ್ ಅದು. ಇಲ್ಲ, ಅದ್ರಲ್ಲೇ ಮಾಡೋದು ಮೇಡಮ್. ಒಂದ್ ಪಾರ್ಟ್ ತಗೊಂಡಿದೀನಿ ನಾನು. ಓಕೆ ಮ್ಯಾಮ್, ಓಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ರೇವತಿ ಮ್ಯಾಮ್ ನಮಸ್ತೆ, ಮಾತಾಡಿ. ನಮಸ್ತೆ ಮೇಡಮ್. ಹಲೋ, ಎಸ್ ಮ್ಯಾಮ್, ರೇವತಿ ಮ್ಯಾಮ್ ಮಾತಾಡಿ ಮ್ಯಾಮ್. ಮಾತಾಡಿ ರೇವತಿ ಮೇಡಮ್. ಮೊದಲನೇದಾಗಿ ಸುರನಾಗಾಂಬಿಕಾ ಮೇಡಮ್ ಅವರಿಗೆ ನನ್ನ ನಮಸ್ಕಾರ, ಜೊತೆಗೆಲ್ಲ ಧ್ಯಾನ ಬಂಧುಗಳಿಗೆ ಸಹ ನನ್ನ ನಮಸ್ಕಾರಗಳು. ಮೇಡಮ್ಗೆ ಪ್ರಥಮವಾಗಿ ನಾನೊಂದು ಚಪ್ಪಾಳೆ. ಸುರನಾಗಾಂಬಿಕಾ ಮೇಡಮ್ಗೆ ಇಟ್ ಇಸ್ ಸೋ ವಂಡರ್ಫುಲ್. ಎರಡನೇ ಏನು ಅಂತಂದ್ರೆ, ನಾವು ಇದೆಲ್ಲ ನಮ್ಮ ಲೈಫ್ ನಲ್ಲಿ ಕಾಣತಕ್ಕಂಥದ್ದು. ಯಾಕಂತಂದ್ರೆ ನಾಗರತ್ನ ಮೇಡಮ್ ಅವ್ರು ಹೇಳಿದ್ರು, ಸಮಯ ನಮಗೆ ಕೊಡ್ಬೇಕು ಅಂತ ನಮಗೆ ಮನ್ಸಾದ್ರೆ ಅಥವಾ ನಾವು ಸಮಯವನ್ನ ಕೊಟ್ರೆ ನಮಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ. ಹೌದು, ನನಗೆ ರೀಸೆಂಟ್ಲಿ ನನ್ನ ಮನೆಯಲ್ಲೇ ಒಂದು ಘಟನೆ ಆಯ್ತು. ಒಬ್ರು ನೆಂಟರು ಬಂದಿದ್ರು. ಒಂದು ಟೀಚರ್ ಕೆಲಸ ಮಾಡ್ತಾರೆ ಆಕ್ಚುಲಿ ಒಂದು ಸ್ಕೂಲಲ್ಲಿ. ಎಲ್ಲದಕ್ಕೂ ಅದು ಸಮಯ ಇಲ್ಲ, ಇದು ಸಮಯ ಇಲ್ಲ, ಇದು ಸಮಯ ಇಲ್ಲ ಅಂತ ಹೇಳ್ತಾ ಇದ್ರು. ನಾನು ಆಕ್ಚುಲಿ ಧ್ಯಾನಕ್ಕೆ ಕೂತ್ಕೊಳ್ಳುವಾಗ್ಲೂ ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇದ್ರು. ಅವ್ರು ಮೊಬೈಲಲ್ಲೇ ಇರೋದು. ಅದಕ್ಕೆ ನಾನೆಲ್ಲ ಆದ್ಮೇಲೆ ಅವ್ರು ಕೇಳಿದ್ರು, ಅಲ್ಲ ನನಗೂ ಧ್ಯಾನ ಮಾಡ್ಬೇಕಿತ್ತು ಅಂತ. ನಾನು ಹೇಳಿದೆ, ಹೌದು, ಇಷ್ಟೊತ್ತು ನೀವು ಇದರಲ್ಲಿ ಮೊಬೈಲಲ್ಲಿ ಇದ್ರಲ್ವಾ, ಅದೇ ಸಮಯವನ್ನ ಧ್ಯಾನದಲ್ಲಿ ಕೂರ್ಬೋದಿತ್ತಲ್ಲ ನನ್ನೊಟ್ಟಿಗೆ ಅಂತ. ಅವ್ರಿಗೊಂಥರ ಶಾಕ್ ಆದಂಗೆ ಆಯ್ತು. ವೆರಿ ನೆಕ್ಸ್ಟ್ ಡೇ ಅವ್ರು ಏನ್ ಮಾಡಿದ್ರು ಅಂದ್ರೆ, ನಾನು ಧ್ಯಾನಕ್ಕೆ ಕೂತ್ಕೊಳ್ಳುವಾಗ ಕೂತ್ಕೊಂಡಿಲ್ಲ, ಆದ್ರೆ ಮಲಗುವ ಮೊದ್ಲು ಹೇಳಿದ್ರು, ನನಗೆ ಧ್ಯಾನ ಹೇಳ್ಕೊಡಿ, ನಾನು ಮಾಡಿಯೇ ಮಲಗ್ತೇನೆ ಅಂತ ಹೇಳ್ಕೊಂಡು. ಸೊ ಅದು ಒಂದು ತಾವು ಹೇಳತಕ್ಕಂಥದ್ದು ಖಚಿತ ಅಥವಾ ಬಹಳ ಖಡಾಖಂಡಿತ. ಎರಡನೇದಾಗಿ ಸುರನಾಗಾಂಬಿಕಾ ಮೇಡಮ್ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಒಂದು ಆತ್ಮವಿಶ್ವಾಸವೇ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ತಮ್ಮ ಭವಿಷ್ಯದಲ್ಲಿ ಒಳ್ಳೆಯದನ್ನೇ ಕೊಡತಕ್ಕಂಥದ್ದು. ಯಾಕಂತಂದ್ರೆ ತಾವು ಹೇಳ್ತಾನೆ ಬರ್ತೀರ, ಬೆಳಿಗ್ಗೆನೂ ಹೇಳಿದ್ರಿ, ನನ್ನ ಜೀವನದಲ್ಲಿ ಸಹ ಬೇಕಾದಷ್ಟು ಕಹಿ ಘಟನೆಗಳು ಬಂದಿದೆ, ಅದನ್ನೆಲ್ಲ ಎದುರಿಸ್ಕೊಂಡು ನಾನು ಮುಂದೆ ಬರ್ತಾ ಇದ್ದೇನೆ ಅಂತ. ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಏನಿದೆ ಅದೇ ನಿಮಗೆ ಹೆಚ್ಚಿನ ಒಂದು ಪವರ್ ಅಂತ ನಾನು ಅಂದ್ಕೊಂಡಿದ್ದೇನೆ. ಇನ್ನೊಂದು ನಾನು ಶೇರ್ ಮಾಡ್ಕೋಬೇಕು, ರಂಜಿತನ ಯಾರೋ ಕೇಳಿದ್ರಲ್ಲ ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ. ನಿನ್ನೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ ಈ ನಡುವೆ ಅಡಿಗೆ ಮಾಡುವಾಗೆಲ್ಲ ಒಂದು ಎಣ್ಣೆ ಹಾರೋದು, ಒಗ್ಗರಣೆ ಹಾಕಿದಾಗ ಅಥವಾ ಏನೋ ಒಂದು ಆಗಾಗ ಸುಟ್ಕೊಳ್ಳೋದು ಪ್ರಾರಂಭ ಆಯ್ತು. ನಾನು ಮನ್ಸಲ್ಲೇ ಅನ್ಕೊಂಡೆ, ಯಾಕೆ ಈಗ ಆಗ್ತಾ ಇದೆ ಅಂತ ಹೇಳ್ಕೊಂಡು. ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನನ್ನ ಮನ್ಸಿಗೆ ಆಯ್ತು. ಸುಮ್ಮನೆ ಇದ್ದೆ ನಾನು. ಯಾಕಂದ್ರೆ ಏನಾದ್ರೂ ಆದ್ರೆ ದೇವಸ್ಥಾನಕ್ಕೆ ಹೋಗುದು ಮಾಡುದು ಅಂಥದ್ದೆಲ್ಲ ನಾವು ಇಟ್ಕೊಂಡಿಲ್ಲ, ಅಭ್ಯಾಸ ಮಾಡ್ಕೊಂಡಿಲ್ಲ. ಅದು ಹಾಗೆ ಮನ್ಸಿಗೆ ಬಂತು. ನಿನ್ನೆ ನಮ್ಮ ಮನೆಯವರ ಬರ್ಡೇ ಇತ್ತು. ನಮ್ಮ ಮನೆಯಲ್ಲಿ ಒಬ್ರು ಪೇಷಂಟ್ ಸಹ ಇದ್ದಾರೆ. ಸೊ ಹಾಗಾಗಿ ನಾನೇಂದೆ ಅವರನ್ನು ಸ್ವಲ್ಪ ಕರ್ಕೊಂಡು ಹೊರಗೆ ಹೋದಂಗಾಯ್ತು. ಹಾಗೆ ಒಂದು ದೇವಸ್ಥಾನಕ್ಕೂ ಹೋಗಿ ಬರೋಣ ಅಂತ ಹೊರಟ್ವಿ. ನಮ್ಮ ಮನೆ ಪಕ್ಕದಲ್ಲೇ ಒಂದು ಆಂಜನೇಯ ದೇವಸ್ಥಾನ ಇದೆ. ಅಲ್ಲಿ ಹೋದಾಗ ಆ ದೇವಸ್ಥಾನ ಬಂದ್. ಸೊ ಲೋಕಲ್ ಸ್ವಲ್ಪ ಇದ್ರು, ಅಯ್ಯೋ ಇವತ್ತು ಯಾಕೋ ಬೇಗ ಬಂದ್ ಮಾಡಿದ್ದಾರೆ ಅಂತ ಅವ್ರು ಹೇಳಿದ್ರು. ಹಾಗೆ ಹೊರಗಿಂದ ಕೈ ಮುಕ್ಕೊಂಡು ಬಂದ್ವಿ. ನಂತರ ನಾವು ಈಶ್ವರ ದೇವಸ್ಥಾನಕ್ಕೆ ಬಂದು, ಅದು ಸಹ ಎಡಭಾಗದಲ್ಲಿ ಬಹಳ ಹತ್ರನೇ ಇದೆ. ಅದು ನೋಡಿದ್ರೆ ಅದು ಬಂದಾಗಿತ್ತು. ಸೊ ಏನ್ ಮಾಡೋದಪ್ಪ ಅಂತ ಹೇಳ್ಕೊಂಡು ಗಾಡಿ ತಿರುಗಿಸುವಾಗ ಬಲಗಡೆನೆ ಒಂದು ದೇವಿ ದೇವಸ್ಥಾನ ಓಪನ್ ಇತ್ತು. ನಾನು ಹೇಳಿದೆ, ಈ ದೇವಸ್ಥಾನ ನೋಡೋದು ದೇವಿ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಬರೋಣ ಅಂತ. ಅಲ್ಲಿ ಹೋದ್ವಿ. ಅಲ್ಲಿ ಹೋದ ತಕ್ಷಣ ಅವರಂದ್ರು, ಬನ್ನಿ ನಾವೀಗ ಬಾಗಿಲು ಹಾಕ್ಬೇಕು ಅಂತ ಇದ್ವಿ, ಯಾರೋ ಬರ್ಬೇಕು ಅಂತಿದ್ರು, ಅದಕ್ಕೋಸ್ಕರ ಓಪನ್ ಇದೆ ಅಂತ. ಸೊ ಆ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್, ಆಕ್ಚುಲಿ ಸಬ್ ಕಾನ್ಶಿಯಸ್ ಮೈಂಡ್ ಬುಕ್ಕನ್ನು ನಾನು ಓದಿದ ಮೇಲೆ ಅದನ್ನು ಫಾಲೋ ಸಹ ಮಾಡ್ತೇನೆ. ಸೊ ಅದು ಎಷ್ಟು ವರ್ಕ್ ಆಯ್ತು ಅಂತ ಹೇಳ್ಕೊಂಡು ನಾವು ಅಂದ್ಕೊಂಡೇ ಇರ್ಲಿಲ್ಲ. ಆ ದೇವಸ್ಥಾನಕ್ಕೆ ಒಂದ್ಸಲ, 1-2 ವರ್ಷದ ಹಿಂದೆ ಒಂದ್ಸಲ ಜಸ್ಟ್ ಇದೇನು ಅಂತ ಹೇಳ್ಕೊಂಡು ನೋಡಕ್ ಹೋಗಿದ್ವಿ, ಅಲ್ಲದೆ ಇಷ್ಟವರೆಗೂ ಹೋಗಿರ್ಲಿಲ್ಲ. ಆದ್ರೆ 2 ದಿನ ಮೊದ್ಲು ನನಗೇನು ಒಂದು ಮನ್ಸಲ್ಲಿ ಅದು ಬಂತು. ಹಾಗೇನೆ ಒಂದ್ ವೇಳೆ 2 ದೇವಸ್ಥಾನ ನಾವೇನು ಮೊದ್ಲು ಹೋಗಿದ್ವಿ ಅದು ಓಪನ್ ಇದ್ದಿದ್ರೆ ಖಂಡಿತ ನಾವು ಈ ಕಡೆ ಬರ್ತಿರ್ಲಿಲ್ಲ. ಸೊ ಇಂಥ ಒಂದು ಘಟನೆ ಆಯ್ತು. ಅದಕ್ಕೋಸ್ಕರ ಈ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಇದೆಯಲ್ಲ, ಇಟ್ ಈಸ್ ರಿಯಲಿ ವರ್ಕ್ ಆಗುತ್ತೆ ಅಂತ ಹೇಳತಕ್ಕಂಥದ್ದನ್ನ ನಾನು ಹೇಳ್ತಾ ಇದ್ದೇನೆ. ನಮ್ಮ ಕರ್ಮ ಸಿದ್ಧಾಂತಗಳು, ನಮ್ಮ ಹಿಂದಿನ ಜನ್ಮದ ನಾವೇನು ಮಾಡಿದ್ದೇವೆ, ಇದು ಎಲ್ಲವನ್ನು ಕಳಿಬೇಕಾದ್ರೆ ಧ್ಯಾನವೇ ಮುಖ್ಯ ಅಂತ ತಾವು ಹೇಳಿದ್ರಿ ಮೇಡಮ್. ಇಟ್ ಇಸ್ ರಿಯಲಿ ಟ್ರೂ. ಜೊತೆಗೆ ಇದು ಯಾವಾಗ ಬರ್ತದೆ ಅಂದ್ರೆ, ನಾವು ಬೇಗ ಇದರ ಫಲವನ್ನ ನಿರೀಕ್ಷೆ ಮಾಡದೇ ಇದ್ದಾಗ,
ಇದು ನಮ್ಮ ಅನುಭವದಲ್ಲಿ ಬರಬೇಕು. ಅದ್ ಬಿಟ್ಟು ನಾನು ಇವತ್ತು ಧ್ಯಾನ ಮಾಡ್ಬಿಟ್ಟೆ ನನ್ಗಿಂತದಾಗ್ಬೇಕು ಅಂತ ಹೇಳತಕ್ಕಂಥದ್ದು ಖಂಡಿತ ಬರುವುದಿಲ್ಲ. ಸೊ ತುಂಬಾ ಚೆನ್ನಾಗಿ, ಇನ್ನೊಂದೇನಂದ್ರೆ ನಿಮ್ಮ ಅರ್ಥಪೂರ್ಣವಾದ ಹಾಡು, ಬಹಳ ಬಹಳ ಒಳ್ಳೆಯ ಒಂದು ಅರ್ಥಪೂರ್ಣವಾದ ಒಂದು ಹಾಡು ಇವತ್ತಿನ ನಿಮ್ಮ ಒಂದು ಏನು ಟಾಕ್ ಕೊಟ್ರಿ ಅದಕ್ಕೆ. ಸೊ ನಾನು ನಿಜವಾಗ್ಲೂ ಆಭಾರಿ. ಧನ್ಯವಾದಗಳು ಮೇಡಮ್, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ರೇವತಿ ಮೇಡಮ್, ಥ್ಯಾಂಕ್ ಯು. Yes, ma'am. Thank you so much, Reti ma'am. Girija Bhatt ma'am, namaste. ಮಾತಾಡಿ ಮಾ. ರೇವತಿ ಮ್ಯಾಮ್, ಗಿರಿಜಾ ಮ್ಯಾಮ್ಗೆ ಅನ್ಮ್ಯೂಟ್ ಆಪ್ಷನ್ಸ್ ಕೊಡಿ. ಅನ್ಮ್ಯೂಟ್ ಆಪ್ಷನ್ ಇದೆ ಮೇಡಮ್. ಒಂದ್ ನಿಮಿಷ. ಅವರೇ ಅನ್ಮ್ಯೂಟ್ ಮಾಡ್ಕೊಬೋದು. ಮೇಡಮ್. ಗಿರಿಜಾ ಭಟ್ ಮೇಡಮ್ ನಮಸ್ತೆ. ತುಂಬಾ ಚೆನ್ನಾಗಿ ಮಾತಾಡ್ರಿ ಮೇಡಮ್. ನಿಮ್ಮ ಸ್ವಂತ ಜೀವನದ ಅನುಭವಗಳನ್ನ, ಪುಸ್ತಕದ ಎಲ್ಲವನ್ನು ತುಂಬಾ ಚೆನ್ನಾಗಿ ಹೇಳಿದೀರಾ. ಮತ್ತೆ ಎಷ್ಟು ಬುಕ್ಗಳನ್ನ ಹೀಗೆ ಟ್ರಾನ್ಸ್ಲೇಟ್ ಮಾಡಿದೀರಾ ನಮ್ಗೆ ತಿಳಿಸ್ಕೊಡಿ ಅಂತ ಹೇಳಕ್. ನಾನು ಈ 3 ದಿನ ಅಟೆಂಡ್ ಆದೆ. ಇದೇ ಫಸ್ಟ್ ಟೈಮ್ ಈ ಪಿರಮಿಡ್ ಧ್ಯಾನದಲ್ಲಿ ಮತ್ತೆ ಇದರಲ್ಲಿ ಭಾಗವಹಿಸಿದ್ದು. ನಿಮ್ಮ ಮಾತನ್ನೇ ಫಸ್ಟ್ ಕೇಳಿದ್ದು. ತುಂಬಾ ಚೆನ್ನಾಗಿತ್ತು ಮೇಡಮ್. ಮತ್ತೆ ಮುಂದೆಯೂ ಹೀಗೆ ಅಂತ ಧನ್ಯವಾದ ಮೇಡಮ್. ನಂದು ಮೊದಲನೇ ಪುಸ್ತಕ ಬಂದು ಭಿನ್ನವಾಗಿ ಆಲೋಚಿಸು, 2ನೇ ಪುಸ್ತಕ ಬಂದು ಟಿಬೆಟ್ ಮಹಾಯೋಗಿ ಮಿಲಾರೇಪ ಅವ್ರದ್ದು, 3ನೇದು ಪತ್ರಿಜಿ ಪ್ರಬೋಧನೆಗಳು, ಅದು ಡಿಜಿಟಲ್ ಕಾಪಿ ರಿಲೀಸ್ ಆಗಿರುವಂತದ್ದು. ನೆಕ್ಸ್ಟ್ 4ನೇದು ಬಂದು ಈಗ ಅಗ್ನಿಹೋತ್ರದ ಬಗ್ಗೆ, ಕೆಮಿಕಲ್ ಅನಾಲಿಸಿಸ್ ಅಗ್ನಿಹೋತ್ರ ಅನ್ನುವಂಥದ್ದು ನಿನ್ನೆ ತಾನೇ ರಂಗನಾಥ್ ಸರ್ ಅವ್ರಿಗೆ ಕಳಿಸ್ಕೊಟ್ಟೆ, ಕಂಪ್ಲೀಟ್ ಆಗಿದೆ ಅಂತ. ಇನ್ನ ಈಗ 5ನೇ ಪುಸ್ತಕ ಬರೀತಿರೋದು ಮೌನ ಮಹಾವಿಜ್ಞಾನ ಅಂತ. ಓ, ತುಂಬಾ ಪುಸ್ತಕಗಳನ್ನು ಮಾಡಿದೀರಾ. ನಿಮ್ಮ ಸ್ಕೂಲ್ ಕೆಲ್ಸ, ಮನೆ ಕೆಲ್ಸ, ಧ್ಯಾನಗಳು ಎಲ್ಲಕ್ಕೂ ಹೆಂಗ ಟೈಮ್ ಮಾಡ್ಕೋತಿರೋ ಗೊತ್ತಿಲ್ಲ. ಅಂತೂ ಅಮೋಘವಾಗಿ ಕೆಲಸವನ್ನ, ಈ ಅನುವಾದವನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಮೇಡಮ್. ಗ್ರೇಟ್ ನೀವು. ಧನ್ಯವಾದ. ಸರ್ವಂ ಗುರುಪಾದಾರ್ಪಣೆ ಮತ್ತು ಅವ್ರು ಮಾಡ್ತಾ ಇದ್ದಾರೆ, ನಡೀತಾ ಇದೆ ಅಷ್ಟೇ. ನಾಗಲಲಿತಾ ಮೇಡಮ್ ಮಾತಾಡಿ, ನಂತರ ಸುಜಾತ ಹರ್ಲಾಪುರ್ ಮೇಡಮ್ ರೆಡಿ ಇರ್ರಿ. ನಮಸ್ತೆ ನಾಗಲಾಂಬಿಕಾ ಮೇಡಮ್ಗೆ. ನಮಸ್ತೆ. ಮತ್ತೆ ಏಕಾಂಗಿತನ ಮತ್ತೆ ಒಂಟಿತನ ಅರ್ಥ ಬೇರೆ ಬೇರೆ ಅಂತ ತಿಳಿಸ್ಕೊಟ್ರಿ. ಅದ್ರ ಬಗ್ಗೆ ಎರಡೂ ಒಂದೇ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೆ. ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡೆ. ಏಕಾಂಗಿತನ ಅಂದ್ರೆ ಯಾವಾಗ್ಲೂ ಸಂತೋಷವಾಗಿರೋದು ಅಂತ ಅರ್ಥ ಅಂತಂದ್ರಿ. ಮತ್ತೆ ಒಂಟಿತನ ಆದ್ರೂ ಬೇರೆ ಡಿಪೆಂಡೆನ್ಸ್ ಅಂತ. ಆದ್ರೂ ಬೇರೆಯವ್ರ ಸಹಾಯ ಬೇಕೇ ಬೇಕಲ್ವಾ ಮೇಡಮ್? ಸಹಾಯ ಮತ್ತೆ ಡಿಪೆಂಡೆನ್ಸ್ ಅನ್ನೋದು ಬೇರೆ ಬೇರೆನಾ? ಈಗ ನಾವು ಒಂಟಿಯಾಗಿದೀವಿ ಅಂತಂದ್ರೆ ಏಕಾಂಗಿ ಅಂದ್ರೆ ಹೇಗೆ ಮೇಡಮ್? ಈಗ ಏಕಾಂಗಿಯಾಗಿದ್ದಾಗ ನಮ್ಗೆ ಬೇರೆಯವ್ರ ಸಹಾಯ ಬೇಕಲ್ವಾ ಅಂತಂದ್ರೆ ಮೇಡಮ್, ನಮ್ಗೆ ದಾರಿ ಗೊತ್ತಾಗೋವರೆಗೂ ಕೂಡ ಒಂದು ಆಸರೆ ಬೇಕು, ಒಂದು ಸಪೋರ್ಟ್ ಬೇಕು. ಇವಾಗ ಪತ್ರಿಜಿ ಅವರು ಯಾವ ರೀತಿಯಾಗಿ ನಮ್ಗೆ ದಾರಿ ತೋರಿಸಿದ್ದಾರೆ. ನಿಮ್ಮ ಉಸಿರೇ ನಿಮ್ಮ ಗುರು, ಈ ರೀತಿಯಾಗಿ ಧ್ಯಾನ ಮಾಡ್ರಿ, ನಮಗೆ ಧ್ಯಾನ ಮಾಡಿ ನಾನು ಇಷ್ಟೆಲ್ಲ ಪಡ್ಕೊಂಡಿದೀನಿ, ನೀವು ಧ್ಯಾನ ಮಾಡ್ರಿ, ನೀವು ಇಷ್ಟೆಲ್ಲ ಪಡ್ಕೋಬಹುದು, ಇನ್ನೂ ಹೆಚ್ಚಾಗಿ ಪಡ್ಕೋಬಹುದು ಅಂತ ನಮ್ಗೆ ದಾರಿ ತೋರ್ಸುದು. ಏನೂ ಗೊತ್ತಿಲ್ಲದೆ ಇದ್ದಾಗ ಬೇರೆಯವರು ನಮ್ಗೆ ಆ ರೀತಿಯಾಗಿ ಹೇಳೋ ಅಂತದನ್ನ ನಾವು ಸಹಾಯ ಅಂತ ತಗೋಬಹುದು. ಆದ್ರೆ ಪತ್ರಿಜಿಯವ್ರು ಇದ್ರೇನೆ ನನಗ್ ಧ್ಯಾನ ಕುದ್ರೋದು, ನಾನು ಪತ್ರಿಜಿಯವ್ರ ಜೊತೆಲಿ ಓಡಾಡ್ತಾ ಇದ್ರೇನೆ ನನಗ್ ಬದುಕಾಗೋದು, ಇಲ್ಲ ಅಂತಂದ್ರೆ ನನ್ಗೇನು ಇಲ್ಲ ಅಂತ ನಾವು ಪತ್ರಿಜಿ ಮೇಲೇನೆ ನಾವು ಡಿಪೆಂಡ್ ಆದ್ರೆ ಅದು ಡಿಪೆಂಡೆನ್ಸಿ, ಅದು ಬೇಕಾಗಿಲ್ಲ ಅಂತ ಪತ್ರಿಜಿಯವರೇ ಹೇಳುವಂತದ್ದು. ಗುರುಗಳ ಪಾದಗಳನ್ನೆಲ್ಲ ಗುರುಗಳ ಪದಗಳನ್ನ ಹಿಡ್ಕೊಳ್ರಿ ಅಂತ. ಈ ರೀತಿಯಾಗಿ ನಾವು ಸಹಾಯವನ್ನ ತೆಗೆದುಕೊಂಡು ನಮಗ್ ನಾವು ಸ್ಟ್ರಾಂಗ್ ಆಗಿ ತಯಾರಾಗ್ಬೇಕೆ ಹೊರತು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು. ಸಹಾಯ ಪಡ್ಕೊಳ್ಳೋದು ತಪ್ಪಿಲ್ಲ, ಅವ್ರ ಮೇಲೆ ಡಿಪೆಂಡ್ ಆಗೋದು ತಪ್ಪು. ಇದು ಮೇಡಮ್ ಕ್ಲಾರಿಟಿ. ಅರ್ಥ ಆಯ್ತಾ? ಥ್ಯಾಂಕ್ ಯು ಮೇಡಮ್, ಗೊತ್ತಾಯ್ತು ಮೇಡಮ್, ಥ್ಯಾಂಕ್ ಯು. ಹರ್ಲಾಪುರ್ ಮೇಡಮ್ ಮಾತಾಡಿ. ಆ ಮೈಕ್ ಚಿತ್ರ ನೀವೇ ಟಚ್ ಮಾಡಿ, ಅನ್ಮ್ಯೂಟ್ ಆಗುತ್ತೆ. ಎಸ್. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್. ನಾ 1 ವರ್ಷ ಆಯ್ತ್ರಿ ಮೇಡಮ್ ಧ್ಯಾನ ಮಾಡ್ಲಿಕ್ಕತ್ತೆ. 1 year ಆಯ್ತ್ರಿ ನಾ ಧ್ಯಾನ ಮಾಡ್ಲಿಕ್ಕತ್ತೆ.
ನನ್ ಚೆನ್ನಾಗಿ ನಿದ್ದೆನೇ ಬರೋದಿಲ್ಲ ಮೇಡಮ್ ನನ್ಗೆ. ಓಹ್ ಓಕೆ. ಅಂದ್ರ ಮೊದ್ಲಿಂದನೂ ನಿದ್ದೆದ ಒಂದ್ ಸ್ವಲ್ಪ ಪ್ರಾಬ್ಲಮ್ ಐತ್ರಿ ಮೇಡಮ್ ನನ್ಗ. ಅಂದ್ರ ಈಗ ನನಗ ಧ್ಯಾನ ಅಂದ್ರ ನಾ ಯೂಟ್ಯೂಬ್ ದಿಂದ ಧ್ಯಾನಕ್ ಬಂದೇನ್ರಿ ಮೇಡಮ್. ಇಲ್ಲಿ ನಾ ರಾಮದುರ್ಗದಿಂದ ಮಾತಾಡೋದು, ಇಲ್ಲಿ ಬೆಳಗಾವಿ ಡಿಸ್ಟಿಕ್. ಧ್ಯಾನದ ನನಗೇನ್ ಗೊತ್ತಿರಲಿಲ್ಲ. ನಾ PMC ಇಂದ ನಾ ಹಂಗ ಯೂಟ್ಯೂಬ್ ನ್ಯಾಗ ನೋಡ್ಕೊಂತ ಧ್ಯಾನಕ್ ಬಂದೇನ್ ಮೇಡಮ್ ನಾನು. ನೋಡಿ ಈಗ ಪರವಾಗಿಲ್ಲ, ಒಂದ್ ಸ್ವಲ್ಪ ನಿದ್ದೆ ಬರ್ತಾ ಇದೆ. ಒಂದ್ 2 ತಾಸು 3 ತಾಸು ಹಿಂಗ್ ನಿದ್ದೆ ಮಾಡ್ತೀನಿ. ಒಂಥರ ಭಯ ಮೇಡಮ್, ನನಗೆ ಏನಾದ್ರೂ ಒಂದಾದ್ರೆ ಏನೋ ಒಂಥರ ಭಯ, ಲಕ್ಷ್ಯ ಎಲ್ಲ ಆ ಕಡೆ ಇರ್ತೈತಿ. ಮೇಡಮ್ ಇದಕ್ಕೆ ಪರಿಹಾರ ಒಂದೇ ಮೇಡಮ್, ಹೆಚ್ಚು ಹೆಚ್ಚು ಧ್ಯಾನ ಮಾಡ್ರಿ. ಈಗ ನಿಮ್ಗಿರೋ ಸಮಸ್ಯೆನ ಪಾಸಿಟಿವ್ ಆಗಿ ಅಥವಾ ಒಂದು ವರವಾಗಿ ಅದನ್ನ ಬದಲಾಯಿಸ್ಕೊಂಡ್ಬಿಡ್ರಿ. ನಿದ್ದೆ ಬರಲ್ಲ ಅಂತಂದ್ರೆ ಹಾಯಾಗಿ ಕೂತ್ಕೊಂಡು ಧ್ಯಾನ ಮಾಡಿ. ಇಲ್ಲ ಕೂತ್ಕೊಳಕ್ ಆಗೋದಿಲ್ಲ ನನಗೆ ಅಂದ್ರೆ ಮಲ್ಕೊಂಡೇನೆ ಉಸಿರಾಟನ ಗಮನಿಸಿ. ಎಷ್ಟು ಅದ್ಭುತ ಮೇಡಮ್. ಎಷ್ಟೋ ಜನ ನಿದ್ದೆನ್ ಗೆಲ್ಲಕ್ಕಾಗ್ದೆ ಧ್ಯಾನ ಮಾಡಕ್ಕಾಗ್ದಂಗ್ ಒದ್ದಾಡ್ತಾ ಇದಾರೆ. ನಿಮ್ಗೆ ನಿದ್ದೆ ಬರ್ದಂಗ್ ಇರುವಂತದ್ದು ಒಂದ್ ರೀತಿ ಅದ್ಭುತವಾಗಿರುವಂತ ವರವಾಗಿ ನೀವು ಅದನ್ನ ಬದಲಾಯಿಸ್ಕೊಳಕ್ಕೆ ನಿಮ್ಗೆ ಅವಕಾಶ ಇದೆ ಮೇಡಮ್. ಹಂಗಂದ್ರೆ ಈಗ ಒಂದ್ ಸ್ವಲ್ಪ ಹೆಲ್ತ್ಗೆ ಏನಾದ್ರು ಆಗತ್ತಲ್ಲ ಮೇಡಮ್, ಆ ಕಡೆ ಲಕ್ಷ ಇರ್ತೈತಿ ನಮ್ದು. ಧ್ಯಾನದ ಕಡೆ ಲಕ್ಷ ಇರ್ತೈತಿ, ನಮ್ ದೇಹದ ಕಡೆನೆ ಆ ಕಡೆನೆ ಲಕ್ಷ ಇರ್ತೈತಿ. ಏನಾಯ್ತೋ ಏನಾರ ಆಕಿತ್ತೋ ಅಂತ ಹಿಂಗ್ ಒಂಥರ ಭಯ. ಇಲ್ಲ ಮೇಡಮ್, ಧ್ಯಾನದಿಂದ ಆರೋಗ್ಯ ಅನ್ನುವಂಥದ್ದು ಬರುತ್ತೆ. ನಾವು 6 ಅವರ್ಸ್ ನಿದ್ದೆ ಮಾಡಿದ್ರೆ ಎಷ್ಟು ನಮ್ಮ ದೇಹಕ್ಕೆ ಶಕ್ತಿ ಬರುತ್ತೋ 1 ಅವರ್ ಧ್ಯಾನ ಮಾಡಿದ್ರೆ ಅಷ್ಟೇ ಶಕ್ತಿ ಸಿಗುತ್ತೆ. ಅಂದ್ರೆ 1 ಅವರ್ ಕೂಡ ಕ್ವಾಲಿಟಿ ಮೆಡಿಟೇಷನ್ನೇ ಆಗಿರ್ಬೇಕು. ಬರೀ ಆಲೋಚನೆಗಳ ಜೊತೆ ಗುದ್ದಾಟ ಅಲ್ಲ. ಆಲೋಚನಾ ರಹಿತ ಸ್ಥಿತಿಯಲ್ಲಿ ನಾವು 1 ಅವರ್ ಇದೀವಿ ಅಂತಂದ್ರೆ 6 ಅವರ್ಸ್ ನಿದ್ದೆಗೆ ಅದು ಸಮಾನವಾಗಿರುತ್ತೆ. ಹಾಗಾಗಿ ಈ ಧ್ಯಾನ ಅನ್ನುವಂಥದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೇನೆ ಅದು ನಮ್ಮನ್ನ ಮುಂದೆ ಮುಂದೆ ಕರ್ಕೊಂಡು ಹೋಗ್ತಾ ಇರುತ್ತೆ ಮೇಡಮ್. ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಅವಶ್ಯಕತೆನೇ ಇಲ್ಲ, ಬೇಕಾಗೇ ಇಲ್ಲ ಮೇಡಮ್. ಅಂದ್ರ ಈಗ ಹಾರ್ಟ್ ಹತ್ರ ಒಂದ್ ಸ್ವಲ್ಪ ಪಿತ್ ಆದಂಗಾಗಿ ಹಾರ್ಟ್ ಬೀಟ್ ಒಂಥರ ಒಂದ್ಸಲ ಏನೋ ಜೋರಾಗಿ ಹೊಡ್ಕೊಂತ ಮೇಡಮ್. ನಂದು ಹೊಡ್ಕೊಂಡಾದ್ಮೇಲೆ ಆಸ್ಪತ್ರೆಗೆ ಹೋದೆ. ಅಲ್ಲಿ ECG ಮಾಡಿದ್ರು ಏನಿಲ್ಲ ಅಂತ ಬಂತು. ಈಗೆಲ್ಲ ಆರಾಮಿದ್ದೀನಿ, ಅಲ್ಲಿ ಏನು ತ್ರಾಸ ಇಲ್ಲ. ಆದ್ರೂ ಆ ಕಡೆ ಲಕ್ಷ್ಯ ಇರ್ತದ ಒಂಥರ. ಎಸ್ ಮೇಡಮ್, ನನ್ಗೆ ಅರ್ಥ ಆಯ್ತು. ನಿಮ್ಮ ಮನಸ್ಸಿನಲ್ಲಿ ನಂಗೆ ನಿದ್ದೆ ಬರ್ತಾ ಇಲ್ಲ, ನನ್ನ ಆರೋಗ್ಯ ಕೆಟ್ಟೋಗುತ್ತೇನೋ ಅನ್ನೋಂತ ಆಲೋಚನೆಗಳು ಇರೋದ್ರಿಂದ ಅದು ನಿಮ್ಗೆ ನಿಮ್ಮ ಹಾರ್ಟ್ ಮೇಲೂ ಕೂಡ ಪ್ರಭಾವ ಬೀರ್ತದೆ. ಇದೆಲ್ಲ ಸೈಕೋಸೊಮ್ಯಾಟಿಕ್ ಮೇಡಮ್. ಏನು ತೊಂದರೆ ಇಲ್ಲ. ನಿದ್ದೆ ಬರ್ದಿದ್ರೆ ಏನಂತೆ, ಅದು ಒಳ್ಳೇದೇ ಆಯ್ತಲ್ವಾ. ಬುಕ್ಸ್ ಓದ್ತೀನಿ, ಬುಕ್ಸ್ ಓದಕ್ಕಾಗ್ಲಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಕೇಳ್ತೀನಿ. ಅದು ಆಗ್ಲಿಲ್ಲ ಅಂತಂದ್ರೆ ಲಕ್ಷಣವಾಗಿ ನಾನು ಉಸಿರಾಟನ ಗಮನಿಸ್ತೀನಿ ಅಂತ. ಈ ರೀತಿಯಾಗಿ ನಿಮಗೆ ನೀವೇನೆ ತಯಾರಾಗಿ ಮೇಡಮ್, ಅದ್ಭುತವಾಗಿರುತ್ತೆ. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮೇಡಮ್ ಆಯ್ತು ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಸುಜಾತ ಹರ್ಲಾಪುರ್ ಮೇಡಮ್, ತಾವು ಸಾಧ್ಯ ಆದ್ರೆ ನಮ್ಮಲ್ಲಿ ಬೆಳಗಿನ ಸೆಷನ್ ನಲ್ಲಿ ಯೋಗ ನಿದ್ರೆ ಮಾಡ್ತಕ್ಕಂತ ವಿಧಾನ ಹೇಳ್ತಿರ್ತೀವಿ. ಬಟ್ ತಮಗೆ ಗೊತ್ತಿದ್ರೆ ಅದನ್ನು ಕೂಡ ಪ್ರಯತ್ನ ಪಡಿ, ಅವಾಗ ಈಸಿಯಾಗಿ ಜಾರಬಹುದು ಅಂತ ಹೇಳಕ್ ಇಷ್ಟಪಡ್ತೇನೆ ಮೇಡಮ್. ಅದು ನೋಡಿದ್ದೀನಿ ಸರ್ ನಾನು. ಓಕೆ. ನೋಡಿದೀನಿ ಸುಮಾರು. ನಾ ಖಾಲಿ ಇದ್ರೆ ವಿಡಿಯೋಗಳನ್ನೇ ನೋಡ್ತಾ ಇರ್ತೀನಿ ಸರ್ ನಾನು. ಎಸ್ ಬೆಳಗಿನ ಸೆಷನ್ ಅಟೆಂಡ್ ಆಗ್ತಾ ಇದ್ರ ಮೇಡಮ್ 5ರಿಂದ? ಅಂದ್ರ ಒಂದ್ ಸ್ವಲ್ಪ ವಾಕಿಂಗು ಮಾಡ್ತೀನಿ ಸರ್. ನಾ ಬಂದ್ ಅಟೆಂಡ್ ಆಗಿರ್ತೀನಿ. ಇವತ್ ನಾಗರಾಜ್ ಸರ್ದ ಸಂದೇಶ ಕೇಳಿಸ್ಕೊಂಡೆ ನಾನು. ಓ, ಲಾಸ್ಟಿಗೆ ಬಂದಿರಂಗ ನೀವು? ಸರ್. ಸರಿ. ಅದೇ ಸ್ವಲ್ಪ ಬಿಡು ಮಾಡ್ಕೊಂಡು 5 ಗಂಟೆಯಿಂದ ಕನೆಕ್ಟ್ ಆಗಿರಿ ಮೇಡಮ್. ಅಲ್ಲಿ ಯೋಗಾಸನ ಪ್ಲಸ್ ಪ್ರಾಣಾಯಾಮ ಕೂಡ ಮಾಡಿ ನಾವು ನಿಮ್ ಮೆಡಿಟೇಷನ್ ಹೋಗೋದ್ರಿಂದ ದೇಹ ಚೆನ್ನಾಗಿ ಸ್ಪಂದಿಸುತ್ತೆ. ಅವಾಗ ಧ್ಯಾನಕ್ಕೆ ಕುಂತಾಗ ದೇಹ ಸ್ಪಂದಿಸಲ್ಲ. ಬಟ್ ಯೋಗಾಸನ ಧ್ಯಾನ ಪ್ರಾಣಾಯಾಮ ಮಾಡಿದಾಗ ಆಟೋಮೆಟಿಕ್ಲಿ ನೀವು ಬಾಡಿ ಸ್ಪಂದಿಸುತ್ತೆ. ನಿಮಗೆ ಧ್ಯಾನಕ್ಕೆ ಕುಂದಿರ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಆಯ್ತು ಸರ್. ನಮಸ್ತೆ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಹ್ಯಾಂಡ್ ರೈಸ್ ಮಾಡಿದ್ದಾರೆ ಕೋಮಲ ಅವರು. ಥ್ಯಾಂಕ್ ಯು ಮ್ಯಾಮ್, ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ. ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಶನಿವಾರನೂ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಬಿಸಿ ಇರೋದ್ರಿಂದ ಮಾತಾಡಕ್ ಆಗ್ಲಿಲ್ಲ. ಇವತ್ತು ತುಂಬಾ ಚೆನ್ನಾಗಿತ್ತು ಮ್ಯಾಮ್. ನಿಮ್ ಮಾರ್ನಿಂಗ್ ಅಲ್ಲೂ ಕೇಳ್ತಾ ಇರ್ತೀನಿ ಕ್ಲಾಸಸ್. ತುಂಬಾ ಚೆನ್ನಾಗಿ ಹೇಳ್ತಾ ಇರ್ತೀರಾ. ತುಂಬಾ ಕಲ್ತಿದೀವಿ ಇದರಿಂದ. ಅನುಭವಗಳು ತುಂಬಾ ಆಗಿದಾವೆ. ಈಗ ಮೇಡಮ್ ಒಂದ್ ಮಾತು ಹೇಳಿದ್ರು ನಿದ್ದೆ ಬರ್ತಾ ಇಲ್ಲ ಅಂತ. ಸೇಮ್ ಪ್ರಾಬ್ಲಮ್ ನನ್ಗೂ ಇದ್ದಿತ್ತು. ಬಹಳಷ್ಟು ಯೋಚನೆಗಳು ಮಾಡಿದ್ರೆ ನಿದ್ದೆ ಬರಲ್ಲ, ಟೆನ್ಷನ್ಸ್ ಇದ್ರೆ ನಿದ್ದೆ ಬರಲ್ಲ. ಎಲ್ಲಾ ಅನುಭವಗಳಿಂದ ರಾತ್ರಿ 1 ಗಂಟೆ 2 ಗಂಟೆ ಅನ್ನೋ ಟೈಮಲ್ಲಿ ನನಗೂ ಅದೇ ತರ ಇರ್ತಿತ್ತು. ಈ ಜ್ಞಾನಕ್ ಬಂದ್ಮೇಲೆ ಒಂದೊಂದೇ ಅನುಭವ. ಅಂದ್ರೆ ನಿಮ್ಮಂತ ಮಹಾನ್ ಭಾವರಿಂದ ಆ ಕ್ಲಾಸಸ್ ಕೇಳಿಸ್ಕೊಳ್ಳೋದ್ರಿಂದ ತುಂಬಾನೇ ಕಲ್ತಿದೀವಿ. ಅದನ್ನ ಹಾಗೆ ಅಳವಡಿಸ್ಕೊಳ್ತಾ ಇದ್ವಿ. ಇವಾಗ ಉಸಿರ್ನ ಅಬ್ಸರ್ವ್ ಮಾಡೋದ್ರಿಂದ ತುಂಬಾ ಅನುಕೂಲ ಆಗಿದೆ ಮ್ಯಾಮ್. ಯಾವಾಗ ಮಲಗ್ತೀವಿ ಅಂತಾನೆ ಗೊತ್ತಿಲ್ಲ. ತುಂಬಾ ಚೆನ್ನಾಗಾಗಿದೆ. ಧನ್ಯವಾದಗಳು ಮ್ಯಾಮ್. ಇದೊಂದು ನಮ್ಗೆ ಸಿಕ್ಕಿರೋದು ಪತ್ರಿಜಿ ಗುರುಗಳಿಗೆ ಎಷ್ಟು
ಧನ್ಯವಾದಗಳು ಹೇಳಿದ್ರು ಸಾಕಾಗಲ್ಲ. ನಾವೆಲ್ಲೆಲ್ಲೋ ಇದ್ದವ್ರನ್ನ ನಮ್ಮನ್ನ ಸೇರಿಸಿ ಇಲ್ಲ ಮಧ್ಯಾಹ್ನ ಆದ್ರೆ ನಿದ್ದೆ ಮಾಡ್ತಾ ಇದ್ವಿ, ಎಷ್ಟೆಲ್ಲ ಟೈಮ್ ನ ಕಳೀತಾ ಇದ್ವಿ. ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಎಸ್ ಥ್ಯಾಂಕ್ ಯು ಕುಮಾಲಾ ಮೇಡಮ್. ಎಸ್ ನೆಕ್ಸ್ಟ್ ಯಾರಾದ್ರೂ ಇನ್ನು ಮಾತಾಡೋರು ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಅನ್ನಪೂರ್ಣ ಶೆಟ್ಟರ್ ಮೇಡಮ್ ಮಾತಾಡಿದ್ರೆ ಇವತ್ತಾದ್ರೂ ಎಲ್ಲಿಂದ ಮಾತಾಡ್ತಿರೋದು ಅಟ್ಲೀಸ್ಟ್ ತಮ್ಮ ಮುಖ ದರ್ಶನ ಮಾಡಬಹುದಾ ಅನ್ಮ್ಯೂಟ್ ಆಗಿ? ಟೈಮ್ ಆಗಿದೆ, 15 ನಿಮಿಷ ಲೇಟ್ ಆಗಿದೆ, ಆದ್ರೂ ಕೂಡ ಇನ್ನೊಬ್ರಿಗೆ ಅವಕಾಶ ಕೊಡ್ತಾ ಇದೀವಿ ಬೇಗ. ಆ ಭಾಗ್ಯಶಾಲಿಗಳು ಯಾರು ಇಲ್ಲದೆ ಇದ್ರೆ ಎಸ್ ಟೈಮ್ ಆಗಿರೋದ್ರಿಂದ ನಮಗೆ ಈ ಒಂದು ಜ್ಞಾನವನ್ನ ನೀಡಿರ್ತಕ್ಕಂಥ ಸುರನಾಗಾಂಬಿಕಾ ಮೇಡಮ್ ನಿಜಕ್ಕೂ ಕೂಡ ನಾವೆಲ್ಲರೂ ಧನ್ಯರು ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರಿಗೆ ಬರೀ ಭಾಷೆ ಪುಸ್ತಕ ಟ್ರಾನ್ಸ್ಲೇಷನ್ ಮಾಡೋದಷ್ಟೇ ಅಲ್ಲ, ಒಬ್ಬ ಶಿಕ್ಷಕಿಯಾಗಿ ಸ್ಕೂಲಲ್ಲಿ ಜವಾಬ್ದಾರಿಯುತ ಸೇವೆಯನ್ನ ನಿರ್ವಹಿಸೋದ್ರ ಜೊತೆಗೆ ತಮ್ಮ ಸ್ವಯಂ ಅನುಭವ ನೋಡಿ, ಅವರಿಗೆ ನಿಜಕ್ಕೂ ಕೂಡ ಪತ್ರಿಜಿಯವರೇ ಅವರಲ್ಲಿ ನಿಂತ್ಕೊಂಡಿದ್ದು ಮಾಡಿಸ್ತಾ ಇದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅಂತ ಮಹತ್ತರವಾದಂತ ಜ್ಞಾನಗಳನ್ನ ನಮಗೆ ತಂದು ಮುಟ್ಟಿಸ್ತಾ ಇದಾರೆ. ಬೇರೆಯವರು ಬರೆದಂತ ಪುಸ್ತಕಗಳನ್ನ ಬಂದು ಓದೋದಕ್ಕೂ ತಾವೇ ರೆಡಿ ಮಾಡಿರೋ ಪುಸ್ತಕ ನಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾಕಂದ್ರೆ ನಾವು ಬೇರೆಯವರು ಎಕ್ಸ್ಪ್ಲೈನ್ ಮಾಡೋದನ್ನ ನೋಡ್ತಿರ್ತೀವಿ, ಅಲ್ಲಿ ಏನ್ ಬರ್ದಿರ್ತಾರೆ ಅದನ್ನಷ್ಟೇ ಹೇಳ್ತಾ ಹೋಗ್ತಿರ್ತಾರೆ. ಬಟ್ ಇಲ್ಲಿ ಹಂಗಲ್ಲ, ನಮ್ಮ ಮೇಡಮ್ ಅವರು ತಮ್ಮ ಸ್ವಯಂ ಜೀವನದ ಅನುಭವಗಳನ್ನ ಅಲ್ಲಿ ಎಳೆಯಾಗಿ ಬಿಚ್ಚಿಕೊಡೋದ್ರಿಂದ ಎಷ್ಟು ಆಳಕ್ಕೆ ಹೋಗ್ತಾ ಇದೆ ನಮ್ಗೆ. ಎಸ್ ಕೋಟಿ ನಮನಗಳು ಮೇಡಮ್. ಈ ಮಹಾವತಾರ್ ಫೌಂಡೇಶನ್ ಪರವಾಗಿ, ಇಲ್ಲಿ ಇರ್ತಕ್ಕಂಥ ಎಲ್ಲಾ ಜ್ಞಾನಾರ್ಥಿಗಳ ಪರವಾಗಿ ತಮಗೆ ಅನಂತ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಮೇಡಮ್. ಎಸ್ ಕೊನೆಯದಾಗಿ ಏನಾದ್ರು ಹೇಳೋದಿದ್ರೆ ನಾಗರತ್ನ ಮೇಡಮ್, ಓವರ್ ಟು ಮೇಡಮ್, ತಾವು ಮಾತಾಡಿ. ನಮಸ್ತೆ. ಸುರನಾಗಲಾಂಬಿಕಾ ಮೇಡಮ್ ಅವರು ಅವ್ರು ಬರ್ದಿರೋ ಪುಸ್ತಕನ ಅವರು ಸ್ವಂತ ಒಂದು ಇದರಿಂದ ಹೇಳ್ತಾ ಇದ್ರು. ಎಷ್ಟು ಜನಕ್ಕೆ ಒಬ್ರು ಕ್ವಶನ್ ಕೇಳಿದ್ರು 10 ಜನಕ್ಕೆ ಉತ್ತರ ಆಗ್ತಾ ಇದೆ. ಎಷ್ಟು ಜನಕ್ಕೆ ಇವತ್ತು ತುಂಬಾ ಜ್ಞಾನ ಇದ್ರಲ್ಲಿ ಹಚ್ಕೊಳ್ಳುವಂಥದ್ದು ಇತ್ತು ಅಂತಂದ್ರೆ ಸುಮಾರು ಒಂದು 10-12 ಜನಕ್ಕಾದ್ರೂ ಅವ್ರು ಒಬ್ರು ಕ್ವಶನ್ ಕೇಳಿದ್ದು ಅಷ್ಟು ಜನಕ್ಕೆ ಆನ್ಸರ್ ಸಿಕ್ಕಿದೆ. ಯಾರಿಗೂ ನಿದ್ದೆ ಬರಲ್ಲ. ಜೊತೆಗೆ ಈ ವಯಸ್ಸದ್ದು ಪ್ರಾಬ್ಲಮ್, ಅದು ನಾವು ಮಾಡ್ಕೊಂಡಿರೋ ತಪ್ಪುಗಳು, ಆಮೇಲೆ ಕರ್ಮ ಕಲಿತಾ ಬರ್ಬೇಕು. ಇದೆಲ್ಲನೂ ನಾವು ಅರ್ಥ ಮಾಡ್ಕೊಂಡು ಇನ್ನಾದ್ರೂ ಆ ಪುಸ್ತಕ ನಾವೇ ಓದೋದು, ನನ್ನ ಹತ್ರನೂ ಇದೆ ಪುಸ್ತಕ, ಬಟ್ ಆದ್ರೂ ನಾವು ಓದೋದಕ್ಕಿಂತನೂ ಮೇಡಮ್ ಬಾಯಲ್ಲಿ ಕೇಳೋದೊಂಥರ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಪೂರ್ತಿ ಕೇಳೋ ಕಡೆ ಮಗ್ನ ಆಗ್ಬಿಟ್ಟಿದ್ದೆ. ಇನ್ನ ತಿಳ್ಕೊಳ್ಳಿ ತುಂಬಾ ಇದೆ. ಧನ್ಯವಾದಗಳು ಮೇಡಮ್. ತುಂಬಾ ವಿಷಯವಾಗಿ ನಮ್ಗೆ ಎಲ್ಲರಿಗೂ ಜ್ಞಾನ ಹಂಚಿಕೆ ಮಾಡಿದೀರಾ. ನಿಮ್ಮ ಒಂದು ಜ್ಞಾನ ಹಂಚಿಕೆಗೆ ನಾವು ಶರಣು ಮೇಡಮ್. ತುಂಬಾ ತಿಳ್ಕೊಳ್ಳೋದಿದೆ ಇನ್ನ ಜೀವನದಲ್ಲಿ. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು.